श्रीराम समर्थ। विदेहापरी तालवूनी प्रपंच मुमुक्षु जनालागे अध्यात्म चर्चा करोनी बहुलोकटे मेळवीती नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ। ನಾವು ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳನ್ನು ನೋಡ್ತೀವಿ. ಅದರಲ್ಲಿ ಭಾರತನೂ ಒಂದು. ಯಾವುದೇ ಒಂದು ಸಮಾಜ ಅಥವಾ ರಾಷ್ಟ್ರ ದೀರ್ಘಕಾಲದಿಂದ ಅದು ತನ್ನ ಜೀವನವನ್ನು ಬಾಳಿಕೊಂಡು ಬಂದಿತ್ತು ಅಂದರೆ ಆ ಸಮಾಜದಲ್ಲಿರ್ತಕ್ಕಂಥ ಮನುಷ್ಯರು ಮಾಡಿರ್ತಕ್ಕಂಥ ಕರ್ಮಗಳಿಂದಾಗಿ ಮನುಷ್ಯನ ಜೀವನದಲ್ಲಿ ಕರ್ಮ ಯಾಕೆ ಬರ್ತದೆ ಅಂತ ತಿಳ್ಕೊಂಡು ಕೇಳಿದರೆ ಕರ್ಮಕ್ಕೆ ಮೂಲ ಪ್ರೇರಣಾ ಎದರಿಂದ ಅಂದ್ರೆ ವಾಸನಾದಿಂದ. ಯಾರಲ್ಲಿ ವಾಸನಾ ಇಲ್ಲೋ ಅವನಲ್ಲಿ ಕರ್ಮ ಇಲ್ಲ. ಕರ್ಮ ಮಾಡಲೇಬೇಕು ಅಂತೇನಿಲ್ಲ. ಕರ್ಮ ಕೊನೆಗೆ ಏನಾಗಬೇಕು ಅಂದ್ರೆ ಕರ್ಮ ಅನ್ನುವಂಥದ್ದು ಕಲಿಸಿ ಬೀಳಬೇಕು ಅಂತ. ಕರ್ಮ ಕಲಿಸಿ ಬೀಳಬೇಕು. ಆದ್ರಿಂದ ಕರ್ಮ ಏನು ಜೀವನದ ಏನಲ್ಲ ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಲ್ಲ. ಆದ್ರೆ ಕರ್ಮ ಎಷ್ಟೊಂದು ಮನುಷ್ಯ ಜೀವನವನ್ನು ವ್ಯಾಪಿಸಿಬಿಟ್ಟಿದೆ ಅಂದ್ರೆ ಕರ್ಮದ ಹೊರತಾಗಿ ನಮಗೆ ಒಂದು ಕ್ಷಣನೂ ಇರ್ಲಿಕ್ಕಾಗಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಅವಾಗ ಹೇಳ್ತಾ ಇದ್ದಾನೆ, ಏನು ನಹಿಗಷ್ಟೇ ಕ್ಷಣಮಿ ಜಾತು ತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡಲು ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಂಗಿಲ್ಲ. ಆದ್ರೆ ಇಂಥ ಬರೀ ಕರ್ಮ ಎದಕ್ಕೆ ಮಾಡ್ಬೇಕು? ನಾವು ಸುಮ್ಮನೆ ಕೂತ್ರ ಬಿಡುವುದೇನ್ರಿ? ಸುಮ್ಮನೆ ಕೂತ್ರ ಬರ್ತದಷ್ಟಾದ ಸುಮ್ಮನೆ ಕೂರೋದನ್ನೇ ನಿಜವಾದ ನಮ್ಮ ಜೀವನದ ಧ್ಯೇಯ. ಅದು ಬೆಲ್ಸರ್ ಅವರು ಒಂದ್ ಕಡೆ ಪ್ರವಚನದಲ್ಲಿ ಹೇಳಿದ್ದಾರೆ, 60-65 ವರ್ಷ ಅದು ಅಂದ್ರೆ ಸುಮ್ಮನೆ ಕೂಡೋ ಅಭ್ಯಾಸ ಮಾಡಬೇಕು. ವಾರ್ಧಕ್ಯದಲ್ಲಿ ಬಹಳ ಹಡಪಡಿಸಬಾರ್ದು. ಆಯುಷ್ಯ ಎಲ್ಲ ನೌಕರಿ ಮಾಡೋ, ವ್ಯವಸಾಯ ಮಾಡೋ, ದಂಧ ಮಾಡೋ ಆ ಒಂದು ಕರ್ಮದ ಪ್ರವೃತ್ತಿ ಎಷ್ಟು ಪ್ರಬಲ ಆಗಿರ್ತದಂದ್ರೆ, ನಾವು ಒಬ್ಬರ ಮನೆಗೆ ಹೋಗಿದ್ವಿ, ರಿಟೈರ್ ಆಗಿದ್ರು. ಯಾವುದೋ ಒಂದು ಇದ್ರೊಳಗೆ ಏನದ ಅಂದ್ರೆ ಮೆಕ್ಯಾನಿಕ್ ಆಗಿ ರಿಟೈರ್ ಆಗಿದ್ವಿ KSRTC ಒಳಗ. ನಾವು ಹೋಗಿ ಕೂತಿದ್ವಿ. ಅವರು ಒಂದ್ ಕಡೆ ಮಳಿ ಕಿತ್ತಿದ್ರು, ಒಂದ್ ಕಡೆ ಮಳಿ ಬಡಿತಿದ್ರು. ನಾವೊಂದು ಬರೀ ಕೂಡ್ಬರ್ರಿ ತಡಿ ಒಂದ್ 2 ಮಳಿ ಹೊಡೆದ ಬಂದ್ಬಿಡ್ತೀನಿ. ನಾನು ನೀವು ಏನ್ ಮಾಡ್ತಿದ್ರಿ ಮುಂಚೆ? ಇಲ್ರಿ ನಾನು KSRTC ಒಳಗೆ ಮೆಕ್ಯಾನಿಕಲ್ ಇದ್ದೆ ಅಂತ. ಅದಕ್ಕೆ ಹಿಂಗೆ ಈಗ ನಾವು ಲೇಖನ ಪುಸ್ತಕ ಯಾಕೆ ಕೊಟ್ಟಿವಿ ಅಂದ್ರೆ ಆಫೀಸ್ನಲ್ಲಿ ಬರೆದು 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 ಅವ್ರಿಗೆ ಬರಿದೇ ಇದ್ರೆ ಸಮಾಧಾನ ಆಗಂಗಿಲ್ಲ. ಆದ್ರಿಂದ ಸುಮ್ಮನೆ ರಾಮನಾಮ ಬರೀಲಿ ಅಂತ ಏನಾದ್ರೂ ಬರೀದ್ ಹೊರತು ಸಮಾಧಾನ ಆಗುದಿಲ್ಲ. ಅರ್ಥಾತ್ ಏನು ಅಂದ್ರೆ ಕರ್ಮ ಮಾಡೋದು ಹೊರತು ಮನುಷ್ಯನಿಗೆ ಏನಿಲ್ಲ ಅಂದ್ರೆ ಸಮಾಧಾನ. ಅವನಿಗೆ ಸುಮ್ಮನೆ ಇರ್ಲಿಕ್ಕೆ ಸಮಾಧಾನ ಅಂತೂ ಆಗಂಗೇ ಇಲ್ಲ, ಆದ್ರೆ ಸುಮ್ಮನೆ ಇರ್ಲಿಕ್ಕೂ ಆಗಂಗಿಲ್ಲ. ಅಂದ್ರೆ ಯಾಕೆ ಸುಮ್ಮನೆ ಇರ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಒಳಗೆ ವಾಸನಾ ನನಗೆ ಅದಾಗಬೇಕು, ಇದಾಗಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ನಾ ಅದನ್ನು ತಿನ್ಬೇಕು, ನಾ ಇದನ್ನು ತಿನ್ಬೇಕು. ಒಬ್ರು ಶಾಂತವಾಗಿ ಸುಮ್ಮನೆ ಹಂಗೆ ಜಪ ಮಾಡ್ಕೊಂಡು ಕೂತಿದ್ರು. ಕೂತ್ಕೊಳ್ಳಿ ತಕ್ಷಣ ಸಂಜೆನಾಗ 5-5:30 ಆಗಿತ್ತು. ಮನುಷ್ಯನಾಗ ಬಂತು ಬೋಂಡಾ ತಿನ್ಬೇಕು ಅಂತ. ಸಾವಕಾಶ ಅಡಿಗೆ ಮನೆಗೆ ಹೋಗಿ, ಸಾವಕಾಶಿ ಶಬ್ದ ಉಪಯೋಗ ಮಾಡಿಂದ, ಸಾವಕಾಶ ಅಡಿಗೆ ಮನೆ ಹಣಿಗೆ ಹಾಕಿ ಒಂದು 4 ಬೋಂಡಾ ಮಾಡ್ತೀನು ಅಂತಂದು ಧರಾಡಿಸಿದ್ರು ನೋಡಿ. ಒಳಗಿಂದ ಹುಡುಗರು ನಿಂಚು ಎಲ್ಲ ಬಂದು ಏನ್ ಬೋಂಡಾ ಮಾಡ್ತೀರಿ? ಸುಮ್ಮನೆ ಜಪ ಮಾಡ್ಕೋತ ಕೂಡ್ರಿ. ಮನ್ಯಾಗ ಒಂದು ಹನಿ ಎಣ್ಣೆಲ್ಲ, ಎಲ್ಲಿದ್ ಬೋಂಡಾ ಮಾಡು? ಎಣ್ಣೆಲ್ಲ, ಕಡ್ಡಿ ಇಟ್ಟಿಲ್ಲ, ಬೋಂಡಾ ಬೋಂಡಾ ಎಣ್ಣೆ ತಗೊಂಬರ್ರಿ ಮಾಡ್ತೀನಿ. ಆಯ್ತು ತಗೊಂಬರ್ತೀನಿ ತಾಯಿ ಅಂತ ತಿಳ್ಕೊಂಡು ಡಬ್ಬಿ ತಗೊಂಡು ಎಣ್ಣೆ ತರ್ಲಿಕ್ಕೆ ಹೋದ್. ಎದಕ್ ಬೇಕಾಗಿತ್ತು? ಸುಮ್ಮನೆ ಡಬ್ಬಿ ತರ್ಲಿಕ್ಕೆ ತಗೊಂಡು ಹೋದ್ರೆ ಎಣ್ಣೆ ತರ್ಲಿಕ್ಕೆ. ಅಲ್ಲಿ ಮಾರ್ಕೆಟ್ನೊಳಗ ಕರ್ಫ್ಯೂ ಆರ್ಡರ್ ಆಗಿ ಲಾಠಿ ಚಾರ್ಜ್ ಮಾಡಿದೆ.
ಅವ್ರಿಗೆ ಬಡಿ ಇವ್ರಿಗೆ ಬಡಿ ಅನ್ನೋದಾಗಿ ಇವ್ರು ತಲೆಗೊಂದು ಏಟು ಮಾಡ್ತಾರೆ. ತಲೆಯಾಗಿಂದ ಬಳ 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 ರಕ್ತ ಸುಡ್ಲಿಕ್ಕೆ ಕೈಯಾಗಿ ಅಭ್ಯಾಸ ಮುಗಿದು ಗತ್ತೆ ಕೈ ಹಿಡ್ಕೊಂಡು ಮನೆಗೆ ಬಂದ ಕೂಡಲೇ ಕೇಳಿದ್ದು ಮತ್ತೆ ಎಣ್ಣೆ ಡಬ್ಬಿದೆ ಎಣ್ಣೆ ಅಭ್ಯಾಸ ಮುಗಿದು ಬಂದು ಮತ್ತೆ ಏನಿದೆ ಎಲ್ಲ ರಕ್ತ ಮೈಯೆಲ್ಲ ರಕ್ತ ಆಗಿಲ್ಲ. ಏನ್ ಮಾಡಲ್ಲ ಹೋಗೋದಕ್ಕೆ ಕರ್ಫ್ಯೂ ಆರ್ಡರ್ ನಡೆದಿತ್ತು, ಆರ್ಡರ್ ಆಗಿತ್ತು. ಎಲ್ಲ ಕಡೆಗೂ ಮಿಲಿಟರಿ ಅಸಾಧ್ಯ ಪೊಲೀಸ್ ಲಾಠಿ ಚಾರ್ಜ್ ನಡೆದಿತ್ತು. ನಾನು ಹೋಗೋದಕ್ಕೆಲ್ಲ ಒಬ್ಬ ಪೊಲೀಸ್ ಬಂದು ಹಟ್ಟಂದು ಹೊಡೆದ. ನಾ ಕೇಳಿದ್ದಿಲ್ಲ ನಿಮ್ಗೆ ಎದಕ್ಕೆ ಸುಮ್ಮನೆ ಜಪ ಮಾಡ್ಕೊಂಡು ಕೂತಿದ್ದೀರಿ, ಬೋಂಡಾ ತಿರ್ಬೇಕು. ಈ ವಾಸನಾದ ಕಾರಣ ಅರ್ಥಾತ್ ಏನು, चाह गई चिंता मिटी मनवा बेपरवाह, जिसको कछु न चाहिए वो नर शाहनशाह. ಯಾವನಿಗೆ ಏನೂ ಬೇಕಾಗಿಲ್ಲ, ಅವನು सम्राट ಇದ್ದಾನೆ. दुनिया में आए हैं लेकिन तलबदार नहीं, बाजार से गुजरते हैं लेकिन खरीददार. दुनिया में आए हैं लेकिन तलबदार नहीं. ನಮ್ಗೆ ಎದದ್ದು ವ್ಯಸನ ಇಲ್ಲ, ನಮ್ಗೆ ಎದದ್ದು ಇಚ್ಛಾ ಇಲ್ಲ, ಅಪೇಕ್ಷಾ ಇಲ್ಲ, ಏನು ಬೇಕಂತಿಲ್ಲ. ಪ್ರಪಂಚ ಬಂದಿವು ಖರೆ, ನಮ್ಗೆ ಇಂಥದ್ದೊಂದು ಬೇಕು ಅಂತಿಲ್ಲ. ಆಮೇಲೆ ನಹಿ ಸ್ವಾತ್ಮಾರಾಮಂ ವಿಷಯ ಮೃಗತೃಷ್ಣ ಭ್ರಮಯತಿ. ಯಾವನ ಆತ್ಮ ರಾಮ ಇದ್ದಾನೋ ತನ್ನೊಳಗೆ ತಾನು ಆನಂದವನ್ನು ಅನುಭವಿಸ್ತಕ್ಕಂಥ, ನಾವ್ ಏನ್ ಮಾಡೀವಿ ಅಂದ್ರೆ ನಮ್ಮ ಹಕ್ಕಿನ ಆನಂದವನ್ನ, ಸಮಾಧಾನವನ್ನ, ಶಾಂತಿಯನ್ನ, ತೃಪ್ತಿಯನ್ನ, ಸುಖವನ್ನ ಕಳ್ಕೊಂಡು ಅದ್ರ ಕಡೆಗೆ ಲಕ್ಷ್ಯ ಕೊಡೋದ್ರೆ ಅದನ್ನು ಉಪೇಕ್ಷಾ ಮಾಡಿ, ಅಲಕ್ಷ್ಯ ಮಾಡಿ ನಾವೇನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಈ ಪ್ರಪಂಚದ ಮುಂದೆ ಆನಂದ, ಸುಖ, ಶಾಂತಿ, ಸಮಾಧಾನ ಭಿಕ್ಷಾ ಬೇಡ್ಲಿಕ್ಕೆ ಹತ್ತೀವಿ. ಈ 5 ಜ್ಞಾನೇಂದ್ರಿಯಗಳು ಅನ್ನುವಂಥ ಒಂದೇನು ಅಂದ್ರೆ 5 ಭಿಕ್ಷಾ ಪಾತ್ರೆಗಳನ್ನು ಹಿಡ್ಕೊಂಡು ನನಗ ಶಬ್ದ ಕೊಡ್ರಿ, ಸ್ಪರ್ಶ ಕೊಡ್ರಿ, ರೂಪ ಕೊಡ್ರಿ, ರಸ ಕೊಡ್ರಿ, ಗಂಧ ಕೊಡ್ರಿ, ಅರ್ಥಾತ್ ಏನು 5 ವಿಷಯಗಳನ್ನು ಭಿಕ್ಷಾ ಬೇಡ್ಲಿಕ್ಕೆ. ಮಹಾರಾಜ ಭಾಳ ಚಂದ ಉದಾಹರಣೆ ಹೇಳ್ತೀನಿ. ನಮ್ದು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಒಬ್ಬ ದರಿದ್ರ ಅರ್ಥಾತ್ ಏನು ಅಂದ್ರೆ ಒಂದು ಮುರುಕ್ ಮನಿ ಒಳಗೆ ಒಂದು ಹೊರಗೆ ಚಾಪಿ ಮೇಲೆ ಒಬ್ಬ ಅಗದಿ ದರಿದ್ರ ಭಿಕಾರಿ ಅರ್ಥಾತ್ ಏನು ಅಂದ್ರೆ ಕೆಟ್ಟ ಮಾರಿ ಮಾಡಿಕೊಂಡು ಕೂತ್ಕೊಂಡ 24 ತಾಸು ದುಃಖ, ಚಿಂತಿ, ಕಾಳಜಿ, ಹತಾಶ್. ಅವೇನ್ ಮಾಡಿರ್ತಾನಂದ್ರ 12 ಹೊಡೆದ ಕೂಡ ಕೈಯಾಗ ಒಂದು ಅಲ್ಯೂಮಿನಿಯಂ ಡಬ್ಬಿ ಹಿಡ್ಕೊಂಡು, ಬುಟ್ಟಿ ಹಿಡ್ಕೊಂಡು 4 ಮನಿ ಭಿಕ್ಷಾ ಬೇಡ್ಕೊಂಡು ಬಂದು ಅವನು ಅದನ್ನು ತಿಂದ್ಕೊಂಡು ಏನಾದ್ರೂ ಒಂದು ಚೂಚಾರ ಏನಾದ್ರೂ ತಿನ್ಲಿಕ್ಕೆ ಚಲೋ ಅನ್ಸುವಂತಾದ ಬಂದ್ರೆ ಸಂತೋಷ ಪಡ್ಲಿಕ್ಕತ್ತಾನೆ. ಆದ್ರೂ ಕಲ್ಪನಾ ಇಲ್ಲ ಪಾಪ ಅವ್ನಿಗೆ ಏನು ಅಂದ್ರೆ ಅವನ್ ಚಾಪಿ ಖಾಲಿ ಕೆಳಗೆ, ಅವನ್ ಚಾಪಿ ಕೆಳಗೆ ನೆಲದೊಳಗ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಭಂಡಾರ ತುಂಬಿರ್ತಕ್ಕಂಥ ಹಂಡೆ ಅದ. ಆ ದರಿದ್ರನಿಗೆ ಅದ್ರ ಕಲ್ಪನಾ ಇಲ್ದಾನೆ ಅವ ಹೆಂಗ ಭಿಕ್ಷಾ ಬೇಡ್ಕೋತ ಅಡ್ಡಾಡ್ಲಿಕ್ಕತ್ತಾನೋ ಹಂಗ ನಮ್ಮ ಕಲ್ಪನಾ ಇಲ್ಲ. ನಮ್ಮ ಅಂತಃಕರಣದೊಳಗೆ ಆನಂದದ ಏನಿದೆ ಅಂತಂದ್ರೆ ಭಂಡಾರದ, ಸಮಾಧಾನದ ಭಂಡಾರದ, ಶಾಂತಿಯ ಭಂಡಾರದ. ಇವತ್ತು ನೋಡ್ರಿ ಬರೇ ಒಂದು ಲಂಗೋಟಿ ಹಾಕೊಂಡು ಕೂತಿರ್ತಕ್ಕಂಥ ಅವ್ರ ಮುಂದೆ ನಾವು ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ನತಮಸ್ತಕರಾಗಿದ್ದೀವಿ. ಮಹಾನ್ ವಿದ್ವಾಂಸರು, ಪಂಡಿತರು, ಶ್ರೀಮಂತರು, ಕೋಟ್ಯಾಧೀಶರು, ರಾಜರು, ಮಹಾರಾಜರು. ಇಂದೂರ್ ರಾಜ ಭೇಟಿ ಆಗ್ಲಿಕ್ಕೆ ಬಂದ್ರೆ ಮಹಾರಾಜರಂದ್ರು ಅವ್ನು ನಾನು ಭೇಟಿ ಆಗಂಗಿಲ್ಲ. ಇಂದೂರ್ ರಾಜ ಅರ್ಥಾತ್ ಏನು ಅಂತಂದ್ರೆ ಇಂದೂರಿಗೆ ಹೋದಾಗ ಅವನು ಭೇಟಿ ಆಗ್ಲಿಕ್ಕೆ ಹೋಗಿದ್ದು. ಅವಾಗ ಅವನು ಏನ್ ಮಾಡಿದ ಅಂದ್ರೆ ಒಂದು 5 ಊರುಗಳ ಒಂದು ಶ್ರಮದ ಬರೆದು ಮಹಾರಾಜರ ಮುಂದಿಟ್ಟು ನಮಸ್ಕಾರ ಮಾಡಿದ. ಮಹಾರಾಜರಂದ್ರು ಅರ್ಥಾತ್ ಅದನ್ನು ನೋಡಿ ಚಾರಿದಂತ ಅವ್ರು ಹೇಳಿದ್ರು, ನನಗೆ ಕೊಡ್ತಕ್ಕಂಥ ಭಗವಂತ ಸಮರ್ಥಿದ್ದ, ನನಗೆ ಏನ್ ಮಾಡೋದಿದ್ನೆಲ್ಲ ತಗೊಂಡು ಅಂತ ತಿಳ್ಕೊಂಡು ಹೇಳಿ ಇದನ್ನು ಮಾಡಿದ್ರು. ಅವಾಗ ಹೊರಗೆ ಬಂದ ಕೂಡಲೇ ಭೌ ಸಾಹೇಬ್ರು ಅದೆಲ್ಲ ನಿಂದ್ರು. ಅವ್ರಂದ್ರು, ಮಹಾರಾಜ ಅವ್ನು ಈ ಊರು ರಾಜ ರೀ, ಮಹಾರಾಜರು ಇವಂಥ ರಾಜಗಳು ಅಂತ ಹೇಳಿ. ಅರ್ಥಾತ್ ಚದುರಂಗ ರಾಜದಾಗ ಹೆಂಗ ರಾಜ ಇರ್ತಾನೋ ಹಂಗಿವೆಲ್ಲ ಎತ್ತಿಟ್ಟಾಗ ಹತ್ರ ಹೋಗಿ ಕೂಡು ಅಷ್ಟು ಹೊರತು ಇವಕ್ಕೆ ಏನದ ಸ್ವತಂತ್ರವಾಗಿ. ತಾತ್ಪರ್ಯ ಏನು ಅಂದ್ರೆ ನಹಿ ಸ್ವಾತ್ಮಾರಾಮಂ ವಿಷಯ ಮೃಗತೃಷ್ಣ ಭ್ರಮಯತಿ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಮ್ಮೊಳಗೆ ಇರ್ತಕ್ಕಂಥ ದಿವ್ಯವಾಗಿರುವ ಆನಂದ, ಸುಖ, ಶಾಂತಿ, ಸಮಾಧಾನವನ್ನು ಕಳ್ಕೊಂಡು ನಾವು ಪ್ರಪಂಚದ ಮುಂದೆ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಭಿಕ್ಷಾ ಬೇಡ್ಲಿಕ್ಕೆ ಹತ್ತೀವಿ. ನಮ್ಗೆ ಆ ಸುಖ ಬೇಕು, ಈ ಸುಖ ಬೇಕು, ಅದಕ್ಕಾಗಿ ಅಷ್ಟು ದುಡ್ಡು ಬೇಕು, ಇದಕ್ಕಾಗಿ ಇಷ್ಟು ದುಡ್ಡು ಬೇಕು. ಎಷ್ಟೊಂದು ದೈನ್ಯಪಣ. ಬೇಕಾದಂತ ದೊಡ್ಡ ಆಫೀಸ್ನೊಳಗೆ ಆಫೀಸರ್ ಆಗಿರುವಾಗ ಅವನ ಮ್ಯಾಲಿನ ಆ ಸಾಹೇಬನ ಮುಂದೆ ಹೋಗಿ ಎಷ್ಟರ ದೈನ್ಯ ಭಾವನೆ ಅಂತ ತಲೆ ಕೆಳಗೆ ಹಾಕೊಂಡು, ಎಸ್ ಸರ್, ಎಸ್ ಸರ್, ನೀನ್ ಯಾಕೆ ಬಂದಿದ್ದು ಸರ್, ಸರ್. ಇವು ಮುಂದೆ ಬಾಲಿಯಕ್ಕೆ ಮಾತಾಡೋ ದಮ್ ಇರಂಗಿಲ್ಲ.
ಯಾಕೆಂದ್ರೆ ದುಡ್ಡು ಬೇಕು ನೋಡ್ರಿ, ದುಡ್ಡು ಇಲ್ಲದೆ ಇದ್ರೆ ಜೀವನ ಇಲ್ಲ. ಅರ್ಥಾತ್ ಅರ್ಥ ಏನು ಅಂದ್ರೆ ಭಗವಂತನ ಕಡೆಗೆ ಲಕ್ಷ್ಯ ನಮ್ಗೆ तात्पर्य ಏನು ಅಂದ್ರೆ दुनिया में आए हैं लेकिन तलबदार नहीं, बाजार से गुजरते हैं लेकिन खरीदार नहीं. ಇವಾಗ ನಾ ಯಾಕೆ ಹೇಳಲಿಕ್ಕೆ ಅಂದ್ರೆ ನಮ್ಮ ಅಂತಃಕರಣಗಳಿಗೆ ಕರ್ಮದಲ್ಲಿ ಯಾಕೆ ನಮ್ಮ ಪ್ರವೃತ್ತಿ ಆಗ್ತಾ ಇದೆ ಅಂತಂದ್ರೆ, ನಾನು ಎಂಥವ್ರು ನೋಡಿನಿ ಅಂತಂದ್ರೆ, ನಾವು ಒಂದ್ಸಲ ಇದಕ್ಕೆ ಹೋಗಿದ್ವಿ, ಎಲ್ಲಿಗೆ ಅಂತಂದ್ರೆ ಭಾವನಗರಕ್ಕೆ ಹೋಗಿದ್ವಿ ಗುಜರಾತ್ದಲ್ಲಿ. ಆ ಭಾವನಗರದಿಂದ 7 ಕಿಲೋಮೀಟರ್ ಮೇಲೆ ಒಂದು ಚಿತ್ರ ಅಂತ ಒಂದು ಊರದು, ಆ ಊರಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಸತ್ಪುರುಷರಿದ್ರು. ನಿಮ್ಗೆ ಆಶ್ಚರ್ಯ ಅನಿಸಬಹುದು, ನಾನು ಅವ್ರ ಜೊತೆಗೆ ಒಂದು ಕೂತ್ಕೊಂಡು ಫೋಟೋ ತೆಗೆಸಿದ್ದು, ಅದ್ರ ಫೋಟೋನು ಅದ ನಮ್ಮ ಕಡೆಗೆ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಆ ಸತ್ಪುರುಷರು 27 ವರ್ಷ ಒಂದು ಗಾದಿ ಮ್ಯಾಲ ಕೂತವ್ರು ಎದ್ದಿದ್ದಿಲ್ಲ. ಒಂದು ಗಾದಿ ಮ್ಯಾಲ ಹಿಂಗೆ ಕೂತಿದ್ರು, ಆ ಗಾದಿ ಮ್ಯಾಲಿಂದ ಎದ್ದಿದ್ದೇ ಎದಕ್ಕೂ ಎದ್ದಿದ್ದಿಲ್ಲ. ಅರ್ಥಾತ್ ದೇಹ ಧರ್ಮ ದೃಷ್ಟಿಯಿಂದನೂ ಎದ್ದಿದ್ದಿಲ್ಲ 27 ವರ್ಷ. ಮತ್ತೆ ಏನ್ರಿ ಅವ್ರು ಏನ್ ಸೇವನೆ ಮಾಡ್ತಿದ್ರು ಅಂದ್ರೆ, ಯಾವಾಗ ಕೈಯಾಗ ಸ್ವಲ್ಪ ಒಂದು ಚಮಚೆ ಮೋಸಂಬಿ ರಸ, ಒಂದು ಚಮಚೆ ಸಂತ್ರಿ ರಸ, ಹಿಂಗೆ ಏನಾದ್ರು ಒಂದು ಸ್ವಲ್ಪ ಬಾಯಿ ಹಚ್ಕೋತಿದ್ರು, ಸುಮ್ಮನೆ ಕೂತ್ಕೊಂಡಿದ್ರು. ಮುಂದೆ 8 ವರ್ಷಕ್ಕೆ ಅವ್ರ ದೇಹ ಬಿಟ್ರು. ವಯಸ್ಸಿನ 35 ವರ್ಷ ಕೂತಿದ್ರು. ನಾನು ಹುಬ್ಬಳ್ಳಿ ಹೊಂಟಿದ್ದೆ, ಅವಾಗ ಹುಬ್ಬಳ್ಳಿ ಬಸ್ನ್ಯಾಗ NM ಪಾಟೀಲ್ ಭೇಟಿಯಾಗಿ ಅವ್ರು ಏನಂದ್ರು ಅಂದ್ರೆ, ಒಂದು ತೆಲುಗು ಪೇಪರ್ನೊಳಗೆ ಒಂದು ಸುದ್ದಿ ಬಂದದ್ರಿ. ಏನ್ರಿ ಅಂತಂದ್ರೆ, ಅಂದ್ಕೂಡಿ ಹಿಂಗ್ರಿ ಒಬ್ರು ಯಾರೋ ಅಲ್ಲಿ ಉತ್ತರ ಭಾರತದಾಗ ಗುಜರಾತ್ದಾಗ ಯಾರೋ ಒಬ್ರು 35 ವರ್ಷ ಒಂದು ಹಾಸಿಗೆ ಮೇಲೆ ಕೂತವ್ರು ಎದ್ದಿದ್ದಿಲ್ಲ ಅಂತ, ಅವ್ರು ಮೊನ್ನೆ ತೀರ್ಕೊಂಡ್ರು, ಅವ್ರದ್ದು ಗಿನ್ನಿಸ್ ರೆಕಾರ್ಡ್ ಆಗ್ಯದಂತ. ನಾ ಹೇಳಿದ್ರೆ ನಾವು ನೋಡಿದ್ವಿ ಅಂತ. ತಾತ್ಪರ್ಯ ಏನು ಅಂದ್ರೆ, ಕರ್ಮ ಎಷ್ಟರ ಜೀವನವನ್ನು ನೈಕಷ್ಟೇ ಕ್ಷಣ ಈ ಜಾತೃ ಕರ್ಮಕೃತ ಕರ್ಮ ಮಾಡಿದ್ರೆ ನಮಗೆ ಒಂದು ಕ್ಷಣ ಇರ್ಲಿಕ್ಕಾಗಂಗಿಲ್ಲ. ಹಂಗಾದ್ರೆ ಕರ್ಮ ಏನು ಜೀವನದ ಅನಿವಾರ್ಯ ಘಟಕದ ಏನು ಅಂದ್ರೆ, ನಮ್ಮ ಕರ್ಮವನ್ನು ದಾಟಬೇಕಾಗಿದೆ. ಒಂದ್ಸಲ ರಾಮಕೃಷ್ಣ ಪರಮಹಂಸರು ಗಂಗಾ ನದಿಯಲ್ಲಿ ಹಿಂಗೆ ಸ್ನಾನ ಮಾಡಿ ಅರ್ಘ್ಯ ಕೊಡ್ಲಿಕ್ಕೆ ಅರ್ಘ್ಯ ಕೊಡುವತ್ನಾಕ ಹಿಂಗೆ ಕೈಯಾಗ ನೀರು ತೊಗೊಂಡು ಹಿಂಗೆ ಮಾಡಿ ಕತ್ಕೊಂಡು ಕೈ ಹಿಂಗಾಗ, ಕೈಯಾಗ ನೀರು ತೊಗೊಂಡು ಹಿಂಗೆ ಮಾಡಿ ಕತ್ಕೊಂಡು ಕೈ ಹಿಂಗಾಗ. ಅವಾಗ ಅಂದ್ರೆ ಸೋದರಲ್ಲಿ ಹೃದಯನಾಥ ನಿಂತಿದ್ದ, ಅವನ ಕಡೆ ಮಾಡಿ ಅಂದ್ರು, ಹೃದಯ ನನ್ನ ಕೈ ಹಿಂಗಾಗ ಅರ್ಘ್ಯ. ಅವಾಗ ಅವ್ರು ಹೇಳಿದ್ರು, ಮಾಮ ತುಮಿ ಅರ್ಥಾತ್ ಆಪ್ ಗಲಿತ ಕರ್ಮ ಹೋಗೇ, ನೀವು ಏನಾಗಿವಿ ಅಂದ್ರೆ ನಿಮ್ಮ ಕರ್ಮಗಳೆಲ್ಲ ಕಳಚಿ ಬಿದ್ದಾವೆ. ಕರ್ಮಗಳು ಕಳಚಿ ಬೀಳಬೇಕು. ಕಳಚಿ ಬೀಳ್ಬೇಕು ಇದ್ರ ಅರ್ಥ ಏನು? ಕರ್ಮ ಬಿಡ್ಲಿಕ್ಕೆ ಬರ್ತದೆ ಅನ್ನೋದು ಕರ್ಮ ಬಿಡ್ಲಿಕ್ಕೆ ಬರಂಗಿಲ್ಲ. ಆದ್ರೆ ಕರ್ಮ ಏನು ಜೀವನದ ಏನಲ್ಲ ಅಂದ್ರೆ ಪುರುಷಾರ್ಥ ಅಲ್ಲ. ಕರ್ಮದೊಳಗಿಂದ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಆದ್ರೆ ಕರ್ಮ ಮಾಡೋದು ಹೊರತು ಗತ್ಯಂತಲ್ಲಿ. ಯಾಕಂದ್ರೆ ಅದು ನಮ್ಮ ಅಂತಃಕರಣ, ನಮ್ಮಲ್ಲಿ ಏನೋ ಒಂದು ವಾಸನ ಗಲಿತ ಕರ್ಮ ಆಗೋದು ಹೆಂಗ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. ಹೆಂಗ ಅಂತಂದ್ರೆ, ಈಗ ನಾವು ಬಿದ್ವಿ, ಸಣ್ಣ ಹುಡುಗರು ಬಿದ್ದು ಮೊಣಕಾಲಿಗೆ ಪೆಟ್ಟಾಗ್ತದೆ, ರಕ್ತ ಬರ್ತದೆ. ಆಮೇಲೆ ಮರಾಗಿನ ಹಚ್ಚಿದ ಕೂಡ ಅದ್ರ ಮೇಲೆ ಹಾಕಿ ಬರ್ತದೆ ನೋಡಿ. ಅರ್ಥಾತ್ ಏನು ಅಂದ್ರೆ, ಆ ಹಾಕಲು ಏನದನು ಅದು ಒಳಗಿಂದ ನೋವು ಕಡಿಮೆ ಹಾಕೋತ ಬಂದಂಗ ಹಾಕಲು ಉದುರೋದು ಅಲ್ಲಿರುವಂತಹದ್ದಲ್ಲ. ಆದ್ರೆ ನಾವು ಅದನ್ನ ಮೊದಲೇ ಒಳಗಿಂದ ನೋವು ಕಡಿಮೆ ಆಗಬೇಕು ಮುಂಚೆ ಅದನ್ನ ಕಿತ್ತಿದ್ವಿ ಅಂದ್ರೆ ಮತ್ತೆ ಗಾಯ ಹೆಚ್ಚಾಗ್ತದೆ. ಹೆಂಗೋ ಹಂಗೆ ನಾವು ಕರ್ಮ ಮಾಡೋದನ್ನ ಬಿಡ್ತೀವಿ ಅಂದ್ರೆ ಮತ್ತೆ ಗಾಯ ಹೆಚ್ಚಾಗ್ತದೆ. ಮತ್ತೆ ಏನಾಗಬೇಕು ಅಂದ್ರೆ ಹೆಂಗೆ ಆ ಕರ್ಮಗಳಿಗೆ ದಿವ್ಯತೆ ಬರ್ತಾ ಹೋಗ್ತದನು. ಕರ್ಮಗಳಿಗೆ ದಿವ್ಯತೆ ಹೆಂಗ್ ಬರ್ತದೆ ಅಂದ್ರೆ, ಅದನ್ನ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇರೋದು ಏನು ಅಂದ್ರೆ, ಆ ಕರ್ಮ ಅನ್ನೋದು ದಿವ್ಯ ಆಗಬೇಕು. ಅರ್ಥಾತ್ ಎಷ್ಟೋ ಮಂದಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಫೋನ್ ಮಾಡ್ತಾರೆ ಹುಡುಗರು, ಏನಂತಂದ್ರ ಇವಾಗ ನಾವು ಈ ಕಂಪನಿ ಬಿಟ್ಟು ಇನ್ನೊಂದು ಕಂಪನಿಗೆ ಹೋಗ್ಬೇಕಂತ ಮಾಡಿದ್ವಿ, ನಮಗೆ ಅದ್ರೊಳಗೆ ಹಿತ ಅರ್ಥಾತ್ ನಮಗೆ ಅದ್ರೊಳಗೆ ಎಲ್ಲ ಅನುಕೂಲ ಆಗ್ತದೆ ಏನು. ನಾನು ಎಷ್ಟೋ ಹುಡುಗರಿಗೆ ಹೇಳ್ತಿರ್ತೀನಿ ಏನು ಅಂದ್ರೆ, ಕರ್ಮಗಳನ್ನ ಬದಲು ಮಾಡಿ ಜೀವನದ ಪ್ರಶ್ನೆ ಬಗೆಹರಂಗಿಲ್ಲ. ಮತ್ತೆ ಏನಾಗ್ಬೇಕು ಅಂದ್ರೆ ಕರ್ತ ಬದಲಾಗಬೇಕು. ಇವತ್ತಿನ ತನಕ ಯಾವ ಕರ್ಮವನ್ನು ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ನಾವು ಮಾಡ್ತಿದ್ವೋ, ಆ ಕರ್ಮವನ್ನು ಹೆಂಗ ಯಾವ ಭಾವನೆಯಿಂದ ನಾವು ಮಾಡ್ಬೇಕು ಅಂದ್ರೆ, ಆ ಕರ್ಮದ ನಿಜವಾದ ಕರ್ತ ಭಗವಂತ ಇದ್ದಾನೆ, ನಾನು ನಿಮಿತ್ತ ಮಾತ್ರ ಇದ್ದೀನಿ, ಅವು ನನ್ನನ್ನು ನಿಮಿತ್ತ ಮಾಡಿಕೊಂಡು ಈ ಕರ್ಮ ಮಾಡ್ಲಿಕ್ಕೆ ಅಂತ ನಾವು ಕರ್ತೃತ್ವ ಭಾವವನ್ನು ಭಗವಂತನಿಗೆ ಕೊಟ್ಟದ್ದಾದ್ರೆ ಆ ಕರ್ಮ ಏನಾಗ್ತದೆ ಅಂದ್ರೆ ನಮ್ಮ ಸಮಾಧಾನಕ್ಕೆ ಸಾಧನೆ ಆಗ್ತದೆ. ಇದು ನಮ್ಮ ಭಾರತೀಯ ಒಂದು ತತ್ವಜ್ಞಾನದ ಒಂದು 3 ಸಿದ್ಧಾಂತದ ಇರ್ಬೋದು. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ ಅವುಗಳದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಅದು. ಸುಮಾರು 4000 ವರ್ಷಗಳ ಹಿಂದನೇ ಭಗವಂತ ಏನ್ ಮಾಡಿದ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಏನು ಉಪದೇಶ ಮಾಡಿದ್ರು, ಅರ್ಥಾತ್ ಆವಾಗಿಂದನೂ ಸಂಸ್ಕೃತಿಯ ಒಂದು ವಿಶೇಷ ತಿರುವು ನಮ್ಮ ದೇಶದಲ್ಲಿ ಆಗಿದೆ.
ಅರ್ಥಾತ್ ಏನು ಪ್ರತಿಯೊಂದು ರಾಷ್ಟ್ರಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಆಗಿರ್ತದೆ. ಎಷ್ಟೋ ಆ ಸಂಸ್ಕೃತಿ ಏನಿದೆ ಅಂದ್ರೆ ಎರಡು ಅಂಗದ, ಒಂದು ಬಹಿರಂಗದ, ಒಂದು ಅಂತರಂಗದ. ಆ ಸಂಸ್ಕೃತಿಯ ಅಂತರಂಗ ಏನಿರ್ತದೆ ಅಂದ್ರೆ ಆ ಸಂಸ್ಕೃತಿಯಲ್ಲಿ ಬಳಕೊಂಡು ಬಂದಿರತಕ್ಕಂಥ ಒಂದೇನು ಮೌಲ್ಯವನ್ನು, ಅವೆಲ್ಲ ಮೌಲ್ಯಗಳು ಕೂಡ ಆ ಸಂಸ್ಕೃತಿ ಅಂತರಂಗ ಆಗಿದೆ. ಉದಾಹರಣೆ ಕೆಲವು ಸಂಸ್ಕೃತಿಗಳಲ್ಲಿ ಏನಿದೆ ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಈಗ ಆಟ ಪಾಠಗಳಿಗೇನೆ ಅತ್ಯಂತ ಮಹತ್ವ ಇರ್ತದೆ. ಕೆಲವು ಸಂಸ್ಕೃತಿಗಳಲ್ಲಿ ಶ್ರೀಮಂತಿಕೆಗೆ ಮಹತ್ವ ಇರ್ತದೆ, ಕೆಲವು ಸಂಸ್ಕೃತಿಗಳಲ್ಲಿ ವಿಜ್ಞಾನ ಪಂಡಿತರಿಗೆ ಮಹತ್ವ ಇರ್ತದೆ, ಕೆಲವು ಸಂಸ್ಕೃತಿಗಳಲ್ಲಿ ಏನದ ಅಂತಂದ್ರೆ ಕಲೆಗಳಿಗೆ ಮಹತ್ವ ಇದೆ, ಕೆಲವು ಸಂಸ್ಕೃತಿಗಳಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳಿಗೆ ಮಹತ್ವ ಇದೆ. ಆದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಏನಿದೆ ಅಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ಮಹತ್ವ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರಾಣ ಏನು ಅಂದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ ಏನು ಅಂದ್ರೆ ಅಧ್ಯಾತ್ಮನೇ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಅಧಿ ಆತ್ಮ, ಆತ್ಮನನ್ನ ಉದ್ದೇಶಿಸಿ ಇರ್ತಕ್ಕಂತಹ ವಿಚಾರಗಳ ಒಂದು ಸಮುಚ್ಚಯಕ್ಕೆ ನಾವೇನಂತೀವಿ ಅಂದ್ರೆ ಅಧ್ಯಾತ್ಮ ಅಂತ ತಿಳ್ಕೊಂಡು ಹೇಳ್ತೀವಿ. ಆತ್ಮನನ್ನ ಉದ್ದೇಶಿಸಿರ್ತಕ್ಕಂತಹ ವಿಚಾರಗಳ ಅರ್ಥ ಏನು ಅಂದ್ರೆ ಯಾವ ರೀತಿಯಾಗಿ ಸಂಪೂರ್ಣ ವಿಶ್ವದಲ್ಲಿ ಆ ಒಂದು ಪರಮಾತ್ಮ ಸ್ವರೂಪ ತುಂಬಿಕೊಂಡದನು, ಅದೇ ಪರಮಾತ್ಮ ಸ್ವರೂಪ ನನ್ನೊಳಗೂ ಅದ ಅನ್ನುವಂತಹ ಭಾವನೆಯಿಂದ ನಾನು ಅದಕ್ಕೆ ನನ್ನ ಜೀವನದ ಪರಮೋಚ್ಚ ಮೌಲ್ಯವನ್ನು ಕೊಟ್ಟು ಈ ಒಂದು ಯಾವ ದೇಹವನ್ನೇ ನಾನು ಅಂತ ತಿಳ್ಕೊಂಡು 24 ತಾಸು ನಾವು ದೇಹ ಭಾವದಲ್ಲಿ ಇರ್ತಾ ಇದ್ದೀವೋ ಆ ದೇಹ ಭಾವವನ್ನು ಕಡಿಮೆ ಮಾಡ್ಕೋತ ನಿಧಾನವಾಗಿ ನಮ್ಮ ಅಂತಃಕರಣದಲ್ಲಿ ಇರ್ತಕ್ಕಂಥ ಯಾವ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ತತ್ವದನ್ನು ಅದರ ಕಡೆಗೆ ನಾವು ಅಭಿಮುಖರಾಗಿ ನಿಧಾನವಾಗಿ ಅದರ ಕಡೆಗೆ ನಾವು ಪ್ರವೃತ್ತ ಆಗೋದಕ್ಕೆ ಏನಂತಾರಂದ್ರೆ ಅಧ್ಯಾತ್ಮ ಅಂತ ಹೆಸರು. ಅಧ್ಯಾತ್ಮ ಅಂದ್ರೆ ದೇಹ ಭಾವದಿಂದ ನಮ್ಮ ಮನಸ್ಸನ್ನು ತೆಗೆದು ಆತ್ಮ ಭಾವದ ಕಡೆಗೆ ತಗೊಂಡು ಹೋಗೋದಕ್ಕೆ ಏನಂತಾರಂದ್ರೆ ಅಧ್ಯಾತ್ಮ ಅಂತ. ಅಧ್ಯಾತ್ಮ ಅಂದ್ರೆ ಏನು ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಯಾವ ನಮ್ಮ ದೇಹದ ಮಟ್ಟಿಗೆ ಇರ್ತಕ್ಕಂಥ ಯಾವ ನಮ್ಮ ಮನಸ್ಸದನು ಹಂಗ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಒಂದು ಮನಸ್ಸು. ಈ ಮನಸ್ಸಿಗೆ ಏನಂತಾರ ಅಂದ್ರೆ ಇಂಡಿವಿಜುವಲ್ ಮೈಂಡ್ ಅಂತ, ಆ ಮನಸ್ಸಿಗೆ ಏನಂತಾರ ಅಂದ್ರೆ ಯೂನಿವರ್ಸಲ್ ಮೈಂಡ್ ಅಂತ. ಈ ಮನಸ್ಸು ಏನದ ಅಂದ್ರೆ ದೇಹದ ಪೂರ್ತೇಕದ, ದೇಹದ ಸುಖ ದುಃಖಗಳನ್ನೇ ಅನುಭವಿಸುವಂತ, ದೇಹದ ಮಟ್ಟಿಗೆ ಇದ್ದುಕೊಂಡು ಅತ್ಯಂತ ಸ್ವಾರ್ಥಿಯಾಗಿರೋದು, ಆದ್ದರಿಂದ ಸಂಕುಚಿತ ಆಗಿರೋದು, ಆದ್ದರಿಂದ ಮಲಿನಾಗಿರೋದು, ಅದೇ ರೀತಿಯಾಗಿ ಭಗವಂತನಿಂದ ಅಥವಾ ಪರಮಾತ್ಮ ಭಾವದಿಂದ ವಿಮುಖ ಆಗಿರ್ತಕ್ಕಂಥದ್ದು, ಅಲ್ಪಜ್ಞಾಗಿರ್ತಕ್ಕಂಥದ್ದು, ಅಲ್ಪ ಸುಖಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಅರ್ಥಾತ್ ಏನು ಅಂದ್ರೆ ಚಿಂತೆ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನದಿಂದ ಕೂಡಿರ್ತಕ್ಕಂಥದ್ದೇನದನೋ ಈ ದೇಹದ ಮಟ್ಟಿಗೆ ಇರ್ತಕ್ಕಂಥ ನನ್ನ ಮನಸ್ಸು. ಆಮೇಲೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಮನಸ್ಸು ಯಾವ್ದು ಅಂದ್ರೆ ಈ ವಿಶ್ವನ ಒಂದು ದೇಹ. ಈ ದೇಹ ಯಾರ ದೇಹ ಇದು ಅಂದ್ರೆ ಭಗವಂತನ ದೇಹ, ಆ ಪರಮಾತ್ಮ ಸ್ವರೂಪದ ದೇಹ. ಆ ಪರಮಾತ್ಮ ಸ್ವರೂಪದ ದೇಹದೊಳಗೆ ಒಂದು ಮನಸ್ಸು, ಆ ಮನಸ್ಸಿಗೆ ಏನಂತಾರೆ ಅಂದ್ರೆ ಕಾಸ್ಮಿಕ್ ಮೈಂಡ್, ವಿಶ್ವ ಮನಸ್ಸು. ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಾವು ನಮ್ಮ ಸಾಧನೆಯಿಂದ ಅರ್ಥಾತ್ ನಮ್ಮ ಸಂಸ್ಕಾರಗಳನ್ನು ನಿಧಾನವಾಗಿ ಬದಲು ಮಾಡ್ತಾ ಅಂದ್ರೆ ಹೇಗಿದೆ ಅಂತಂದ್ರೆ ಎರಡು ಪ್ರಕಾರದಿಂದ ಹೇಳ್ತೇವೆ. ನಮ್ಮೊಳಗಿರ್ತಕ್ಕಂಥ ಪಾಶವಿ ಸಂಸ್ಕಾರಗಳನ್ನ ಮಾನವೀಯ ಸಂಸ್ಕಾರಗಳನ್ನ ದೈವಿ ಸಂಸ್ಕಾರಗಳಲ್ಲಿ ಪರಿವರ್ತನೆ ಮಾಡ್ತಾ ಹೋಗೋದಕ್ಕೆ ಏನಂತ ಸಾಧನೆ ಅಂತ ಹೆಸರು. ನಾವ್ ಏನ್ ಮಾಡ್ಬೇಕು, ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಸಂಸ್ಕಾರಗಳನ್ನು ಬದಲು ಮಾಡ್ಕೋತಾ ಹೋಗ್ಬೇಕು, ದಿವ್ಯವಾಗಿರ್ತಕ್ಕಂಥ ಸಂಸ್ಕಾರವುಳ್ಳವರಾಗ್ಬೇಕು. ಆಮೇಲೆ ಇನ್ನೊಂದು ಏನು ಅಂದ್ರೆ ತಮೋ ಗುಣದಿಂದ ರಜೋಗುಣದ ಕಡೆಗೆ, ರಜೋಗುಣದಿಂದ ಸತ್ವಗುಣದ ಕಡೆಗೆ, ಆಮೇಲೆ ಸತ್ವಗುಣವನ್ನು ದಾಟಿ ಪರಮಾತ್ಮ ಸ್ವರೂಪದ ಕಡೆಗೆ ಹೋಗುವಂತಹದಕ್ಕೂ ನಾವೇನಂತೀವಿ ಅಂದ್ರೆ ಸಾಧನೆ ಅಂತ ಹೇಳಿ. ನಾವು ನಮ್ಮ ಸಾಧನೆಯಿಂದ ನಮ್ಮ ಮನಸ್ಸನ್ನು ಏನ್ ಮಾಡ್ಕೋತಾ ಹೋಗ್ಬೇಕು ಅಂದ್ರೆ ಸೂಕ್ಷ್ಮ ಮಾಡ್ಕೋತಾ ಹೋಗ್ಬೇಕು. ಅದೇ ರೀತಿಯಾಗಿ ಮನಸ್ಸನ್ನು ನಿರ್ಮಲ ಮಾಡ್ಕೋತ, ಸ್ವಚ್ಛ ಮಾಡ್ಕೋತ ಆ ಮನಸ್ಸು ನಿರ್ಮಲ ಆಗ್ಬೇಕು, ಆ ಮನಸ್ಸು ಶುದ್ಧ ಆಗ್ಬೇಕು. ಹಾಗಾಗಿ ಇರ್ತಕ್ಕಂಥ ಅಶುದ್ಧತನ ಏನು ಬಹಳ ಅರ್ಥಾತ್ ಏನು ಅಂದ್ರೆ ಲಕ್ಷ್ಯದಾಗಿ ಕೊಡುವಂಥ ವಿಷಯ.
ಇದ್ರೊಳಗಿರ್ತಕ್ಕಂಥ ಅಶುದ್ಧತನ ಏನು ಅಂದ್ರೆ ಇದ್ರೊಳಗೆ ಯಾವ ದೃಶ್ಯ ಅವೇನು ದೃಶ್ಯ ಅದನೋ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ ಇದೇನು ಒಂದು ಪ್ರಪಂಚದನೋ ಈ ಪ್ರಪಂಚ ನಮ್ಮ ಮನಸ್ಸಿನಲ್ಲಿ ಶಬ್ದಗಳ ರೂಪದಲ್ಲಿ ವಿಚಾರಗಳ ರೂಪದಲ್ಲಿ ಏನ್ ತುಂಬಿಕೊಂಡದನೋ ಅದೇ ಆ ಮನಸ್ಸಿನ ಮಾಲಿನ್ಯ, ಅದೇ ಆ ಮನಸ್ಸಿನ ದೋಷ. ಆದ್ರೆ ನಾವೇನ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಕೇವಲ ದೃಶ್ಯದ ಒಂದು ದೋಷಗಳನ್ನ ಅಷ್ಟ ಅಲ್ಲಿ ಅದಕ್ಕಿಂತ ಇಲ್ಲದ್ದೆಲ್ಲ ದೋಷ ನಾವು ತುಂಬಿಕೊಳ್ಕತ್ತೀವಿ. ಅನೇಕ ವಿಕಾರಗಳನ್ನು ತುಂಬಿಕೊಳ್ಕತ್ತೀವಿ, ವಾಸನೆಗಳನ್ನು ತುಂಬಿಕೊಳ್ಕತ್ತೀವಿ, ವಿಕಲ್ಪಗಳನ್ನು ತುಂಬಿಕೊಳ್ಕತ್ತೀವಿ. ಅದೇ ರೀತಿಯಾಗಿ ಅನೇಕ ಅರ್ಥಾತ್ ಏನಂದ್ರೆ ಶಿಕ್ಷಣದ ಮೂಲಕವಾಗಿಯೂ ಸಹಿತ ನಾವು ಅನೇಕ ದೋಷಗಳನ್ನು ತುಂಬಿಕೊಳ್ಕತ್ತೀವಿ. ಇವತ್ತಿನ ಶಿಕ್ಷಣದ ವ್ಯಾಖ್ಯಾ ಏನು ಅಂದ್ರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್. ಒಂದಿಷ್ಟು ಕಸ ತಲೆ ತುಂಬಿಕೊಂಡು ಆ ಕಸದಿಂದನೇ ಏನು ರಸ ತೆಗಿಲಿಕ್ಕೆ ಏನು ಪ್ರಯತ್ನ ಮಾಡುವುದಲ್ಲ, ಅದು ಇವತ್ತಿನ ಶಿಕ್ಷಣದ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಆಗಿದೆ. ಒಬ್ಬ ಏನಪ್ಪ ಅಂದ್ರೆ ಐ ಸ್ಪೆಷಲಿಸ್ಟ್ ಇದ್ದಾನೆ, ಅವನಿಗೆ ಕಣ್ಣಿನ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ತಲೆಯಾಗಿ ತುಂಬಿಕೊಂಡು ಆ ಮಾಹಿತಿಯನ್ನು ಉಪಯೋಗ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡೋದನ್ನೇ ಅವನ ಶಿಕ್ಷಣದ ಮುಖ್ಯವಾಗಿರ್ತಕ್ಕಂಥ ತಾತ್ಪರ್ಯ. ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ ಇದ್ದಾನೆ, ಅವನೇನ ಹಾರ್ಟಿನ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಂಡು ಅದರ ಮೂಲಕವಾಗಿ ಏನಪ್ಪಾ ಚಿಕಿತ್ಸೆ ಮಾಡಿ ದುಡ್ಡು ಸಂಪಾದನೆ ಮಾಡೋದು, ಆ ದುಡ್ಡಿನಿಂದ ಏನಪ್ಪಾ ಅಂದ್ರೆ ಪ್ರಪಂಚದ ವಿಷಯಗಳ ಸೇವನೆ ಮಾಡೋದು, ದೇಹವನ್ನ ನಿರ್ವಹಣೆ ಮಾಡೋದು, ಅರ್ಥಾತ್ ಆಯುಷ್ ಮುಗಿದ ಕೂಡಲೇ ಸತ್ತು ಹೋಗೋದು. ಇಷ್ಟೇನಾಗಿದೆ ಅಂದ್ರೆ ಈ ಶಿಕ್ಷಣದ ಹಣೆ ಬರ ಆಗಿದೆ. ಆದ್ರಿಂದ ಮಹಾರಾಜ್ ಹೇಳ್ತಿದ್ರು, ಲೌಕಿಕ ಶಿಕ್ಷಣ ಏನ್ ಮಾಡೋದಿಲ್ಲ ಅಂದ್ರೆ ಎಂದೆಂದಿಗೂ ಸಮಾಧಾನ ಕೊಡುವಂತ ವಿಷಯ ಅಲ್ಲದು. ಇದು ನಾ ಯಾಕೆ ಹೇಳಿಕತ್ತೀನಿ ಅಂದ್ರ ಮನುಷ್ಯನಾಗ ಎಷ್ಟರೇ ತುಂಬೇದ ಅಂದ್ರೆ ಅರ್ಥಾತ್ ಮನಸ್ಸಂದ್ರೆ ಏನು ಅಂದ್ರ ಈ ಋತು ಇರ್ತದ ನೋಡಿ, ಕೊಳಸಿ ದೊಡ್ಡ ಒಂದು ತೆಂಗಿನ ತುಂಬಿರ್ತಕ್ಕಂಥ ಕೊಳಸಿ ಇದ್ದಂಗ ಮನಸ್ಸು. ಆಮೇಲೆ ಈ ವಾಸನ ಎಲ್ಲಿಂದ ಬರ್ತಾವಂದ್ರ ಆ ಕೊಳಚಿ ಒಳಗಿಂದ ಬರ್ತಾವ. ಹೆಂಗ ಒಂದು ದೊಡ್ಡ ಕೊಳಸಿ ಇತ್ತು ಅಂದ್ರ ಅದ್ರೊಳಗಿಂದ ಬಬಲ್ಸ್ ಬರ್ತಾವ ನೋಡ್ರಿ, ಅದ್ರೊಳಗಿಂದ ಏನ್ ಬರ್ತಾವ, ಗೂಳಿ ಬರ್ತಾವ ಕೆಳಗಿನಿಂದ. ಆ ಗೂಳಿ ಹೊಡೆದು ಅಂದ್ರೆ ಹೊಲಸು ನಾಲ್ಕು ಬರ್ತದೆ. ಹೆಂಗ ಹಂಗೆ ಏನದಂದ್ರೆ ನಮ್ಮ ಅಂತಃಕರಣದಾಗ ಅನೇಕ ಜನ್ಮಗಳ ಏನು ಅಂದ್ರೆ ಅಪೇಕ್ಷೆಗಳು, ಅರ್ಥಾತ್ ವಿಕಾರಗಳು, ವಾಸನೆಗಳು, ವಿಕಲ್ಪಗಳು ಏನು ತುಂಬಿಕೊಂಡವನು, ಕರ್ಮಗಳು, ಕರ್ಮದ ಫಲಗಳು ಏನು ತುಂಬಿಕೊಂಡ ಅದೆಲ್ಲ ಕೊಳಚಿ ಏನು ತುಂಬಿಕೊಂಡದನು ಅದರೊಳಗಿಂದ ವಾಸನೆ ಅನ್ನುವಂಥದ್ದು ಬಬಲ್ಸ್ ಮ್ಯಾಲ ಬರ್ತಾವ. ವಾಸನೆ ಅಂದ್ರೆ ಏನು ಅಂದ್ರೆ ವಾಸನಾ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ವಸಬಂಧನೆ ಅನ್ನೋ ಧಾತುವಿನಿಂದ ವಾಸನಾ ಶಬ್ದ ಆಗಿದೆ. ವಸಬಂಧನೆ ಅಂದ್ರೆ ಏನು ಅಂದ್ರೆ ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥದ್ದು. ವಾಸನಾ ಅನ್ನೋದು ಹಗ್ಗಿದ್ದಂಗೆ, ರಜ್ಜು, ವಾಸನಾ ರಜ್ಜು ಅಂತ ಹೇಳ್ತಾರೆ. ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥ, ನಮ್ಮನ್ನು ಪ್ರಪಂಚಕ್ಕೆ ಕಟ್ಟಿ ಹಾಕಿರ್ತಕ್ಕಂಥದ್ದು ಯಾವುದು ಅಂದ್ರೆ ವಾಸನ. ಯಾವ ಭಾವದಲ್ಲಿ ಕಟ್ಟಿ ಹಾಕಿದೆ ಅಂತಂದ್ರೆ ನಾನು ಮತ್ತು ನಂದು ಅನ್ನುವಂತಹ ಭಾವದಲ್ಲಿ ಈ ವಾಸನೆ ಏನ್ ಮಾಡಿದೆ ಅಂದ್ರೆ ನಮ್ಮನ್ನು ಪ್ರಪಂಚಕ್ಕೆ ಜೊತೆ ಕಟ್ಟಿ ಹಾಕಿಬಿಟ್ಟಿದೆ. ನಮಗೆ ಆ ಪ್ರಪಂಚ ಬಿಟ್ಟು ಹೋಗ್ಲಿಕ್ಕೆ ಆಗಂಗಿಲ್ಲ. ಎಷ್ಟೋ ಮಂದಿ ಅಂತಿರ್ತೀವಿ, ಏನಿಲ್ಲ ಒಂದ್ಸಲ ಬಂದ ಹೆಬ್ಬಳ್ಳಿಗೆ ಬಂದ, ಈಗ ಅನ್ನಂಗಿಲ್ಲ ಯಾರಿಗೂ, ಈಗಂದ್ರೆ ಮೈ ಮೇಲೆ ಬರ್ತದೆ ಬಂದ ನೋಡ್ರಿ. ಅರ್ಥಾತ್ ಏನು ಅಂದ್ರೆ ಒಂದ್ಸಲ ಹೆಬ್ಬಳ್ಳಿಗೆ ಬಂದ ಅದ್ರ ಕೂಡ ಅವ್ರಿಗೆ ಯಾರು ಉತ್ತರ ಕೊಡ್ತಾರೆ. ಒಂದೇನಂತ ಅಂದ್ರೆ ಬಿಜಿ ಇದ್ದೀವ್ರಿ ಅಂತ, ನಾವು ಬಹಳ ಬಿಜಿ ಇದ್ದೀವಿ ಅಂದ್ರೆ ವ್ಯಸ್ತ ಇದ್ದೀವಿ ಅಂತ ಇಷ್ಟೊಂದು ನಾವು ಕಟ್ಟಿ ಹಾಕೊಂಡ್ಬಿಟ್ಟಿವಿ. ಹೆಬ್ಬಳ್ಳಿಗೆ ಹೋಗಿ ಮಹಾರಾಜರ ದರ್ಶನ ತಗೊಳ್ಳುವಷ್ಟು ಸಹಿತ ಏನಿಲ್ಲ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ. ಆ ಪ್ರಪಂಚನ ನಮ್ಮ ಆ ತಂದೆ ನಮ್ಮನ್ನು ಕಟ್ಟಿ ಹಾಕಿರ್ತಕ್ಕಂಥ ಹಗ್ಗದನು. ಆ ಹಗ್ಗ ಬಹಳ ಇಲಾಸ್ಟಿಕ್ ಅದ. ಆ ಹಗ್ಗದೊಂದು ವೈಶಿಷ್ಟ್ಯ ಏನಂದ್ರೆ ಹಗ್ಗ ಇಲಾಸ್ಟಿಕ್ ಅದ. ನೀವು ಬದಲಿ ಕೇದಾರಕ್ಕೆ ಹೋದ್ರು ಆ ಹಗ್ಗ ಅಲ್ಲಿ ತನಕ ಬರ್ತದ, ಜಕ್ಕೋತ ಹೋದ್ರ ಮತ್ತೆ ತಂದು ಎಳದ್ ಮತ್ತೆ ಅದ ಪ್ರಪಂಚದಾಗನ ಹೋಗಿತ್ತು. ಈ ವಾಸನ ಅನ್ನುವಂತ ಹಗ್ಗ ಏನದಂದ್ರೆ ಭಾರಿ ಇಲಾಸ್ಟಿಕ್ ಅದ. ಇಲ್ಲಿ ಕೂತಿರ್ತೀವಿ ಅಷ್ಟ ಖರೆ, ಅದು ನಮ್ಮನ್ನ ಮನಸ್ಸನ್ನು ಎಳ್ಕೊಂಡ ಹೋಗ್ತಿರ್ತದೆ 24. ಅರ್ಥಾತ್ ಏನು ಅಂದ್ರೆ ಆ ಪ್ರಪಂಚದ ಕಡೆಗೆ ಎಳ್ಕೊಂಡು ಹೋಗ್ತಿರ್ತದ. ಅದೇನಾತು ಇದೇನಾತು, ಅದಕ್ಕೇನ್ ಮಾಡ್ಬೇಕು ಇದಕ್ಕೇನ್ ಮಾಡ್ಬೇಕು. ಅರ್ಥಾತ್ ಏನು ಅಂದ್ರೆ ಇನ್ನೊಂದು ಏನ್ ಹೇಳ್ತಿರ್ತಾರೆ ಅಂದ್ರೆ ಅವರು ಭಾಳ ಚಂದ ಹೇಳ್ತಿರ್ತಾರೆ. ಏನು ಅಂದ್ರೆ ಇಲ್ಲಿ ಮಹಾರಾಜರು ಕರ್ಕೊಂಡಾಗ ಬರ್ತೀವಿ. ಮಹಾರಾಜರು ಏನ್ ಮಾಡ್ಬೇಕು, ಫೋನ್ ಮಾಡ್ಬೇಕು, ಪತ್ರ ಬರ್ಬೇಕು, ಟೆಲಿಗ್ರಾಮ್ ಬರ್ಬೇಕು, ಯಾವ್ದಾದ್ರು ಹೇಳಿ ಕಳಿಸ್ಬೇಕು, ಏನ್ ಮಾಡ್ಬೇಕು. ಅರ್ಥಾತ್ ಏನು ಅಂದ್ರೆ ಯಾವ್ದಾದ್ರು ಹೆಂಡತಿ ಅಕ್ಕನ ಗಂಡನ
ತಮ್ಮನ ಹೆಂಡತಿ ಮಗಳ ಮದುವೆ ಇತ್ತು ಅಂದ್ರೆ ದಿಲ್ಲಿಯಿಂದ ಹುಬ್ಬಳ್ಳಿಗೆ ಬರ್ತಾರೆ ಮತ್ತು ಇಲ್ಲಿ ಬಂದಿರ್ತಾರೆ. ಬಂದು ದರ್ಶನ ನಾವು ದಿಲ್ಲಿಯಿಂದ ಬಂದ್ವಿ, ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬಂದಿದ್ರಿ ಅಂತ ಕೇಳ್ತೀವಿ. ದಿಲ್ಲಿಯಿಂದ ಬಂದಿದ್ವಿ ಅಂದ್ಕೊಂಡು ಮುಂಚೆ ನಾವು ಕೇಳ್ತೀವಿ ಹುಬ್ಬಳ್ಳಿಗೆ ಇಲ್ಲಿ ಹುಬ್ಬಳ್ಳಿ ಒಳಗ್ರಿ ನನ್ನ ಹೆಂಡತಿ ಅಣ್ಣನ ಸೋದರ ಮಾವನ ಮಗಳ ಉದ್ದದ ಸಂಬಂಧದ ಒಂದು ಮದುವೆ ಇತ್ತು. ಆಂದಿವೆ ಹೋಗುವಂತ ದರ್ಶನ ತಗೊಂಡು ನಾ ಹೇಳಿದ ಆಂದಿವೆ ಪರಮಾರ್ಥ ಅಲ್ಲ, ನೀವು ಆಂದಿವೆ ದರ್ಶನ ತಗೊಂಡು ಹೋಗ್ತೀವಿ ಅಂದ್ರೆ ಅದೇನು ಆಂದಿವೆ ಏನಲ್ಲ ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರ ಅರ್ಥಾತ್ ಮನಸ್ಸು ಹೆಂಗದ ಅಂದ್ರೆ ಎಷ್ಟೊಂದು ದೋಷಪೂರ್ಣವಾಗಿ. ದೋಷ ಅಂದ್ರೆ ಏನು ಅಂದ್ರೆ ದೃಶ್ಯನ ದೋಷ, ವಿಚಾರಗಳೇ ದೋಷ ಅದ್ರೊಳಗೆ. ನಮ್ಮ ಮನುಷ್ಯನಲ್ಲಿ ಏನು ವಿಚಾರಗಳು ತುಂಬ್ಯಾವನು, ವಿಚಾರ ಯಾವ ರೂಪದಲ್ಲಿವ ಅಂದ್ರೆ ಶಬ್ದಗಳ ಶಬ್ದ ಬಿಟ್ಟು ವಿಚಾರ ಮಾಡ್ಲಿಕ್ಕೆ ಬರುವುದು ನೋಡಿ. ಮೈಂಡ್ ಇಸ್ ನಥಿಂಗ್ ಬಟ್ ಎ ಬಂಡಲ್ ಆಫ್ ಥಾಟ್ಸ್, ವಿಚಾರಗಳ ಕಂಟೆ. ವಿಚಾರ ಅಂದ್ರೆ ಏನು ಅಂದ್ರೆ ಶಬ್ದ ಬಿಟ್ಟು ವಿಚಾರ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ಏನು ಅಂದ್ರೆ ಶಬ್ದ ತುಂಬ್ಯಾವೆ ಮನಸ್ಸಿನಲ್ಲಿ. ಎಂಥ ಶಬ್ದ ತುಂಬ್ಯಾವ ಅಂತಂದ್ರೆ ಯಾವ ಶಬ್ದಗಳು ನಮ್ಮ ಮನಸ್ಸನ್ನು ಯಾವಾಗಲೂ ಅಸ್ವಸ್ಥ ಇರ್ತಾವನು, ನಮ್ಮ ಮನಸ್ಸನ್ನು ವ್ಯಗ್ನಿರ್ತಾವನು, ನಮ್ಮ ಮನಸ್ಸಿನಲ್ಲಿ ಚಿಂತೆ ಕಾಳಜಿ ಭಯ ಉಂಟು ಮಾಡ್ತಾವನು, ಅಂಥ ಶಬ್ದನ ತುಂಬ್ಯಾವ. ಇದ ಏನದ ಅಂದ್ರೆ ಪರಮಾರ್ಥವಾಗಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಆದ ಪ್ರಶ್ನೆ. ಆದ್ರಿಂದ ಏನಂತ ತಿಳ್ಕೊಂಡು ಕೇಳಿದ್ರ ಈ ಮನಸ್ಸು ಅನ್ನುವಂಥದ್ದು ಏನದನು ಇದೇನಾಗಬೇಕು ಅಂದ್ರೆ ಶುದ್ಧ ಆಗಬೇಕು. ಮನಸ್ಸು ಶುದ್ಧ ಆಗೋದ್ರಿಂದ ಅರ್ಥ ಏನು ಅಂದ್ರೆ ಮನಸ್ಸು ನಿರ್ವಿಚಾರ, ಅದಕ್ಕೆ ಯಾವುದೂ ಕಾಂಪ್ರಮೈಸ್ ಇಲ್ಲ. ಈ ವಿಚಾರ ನಡೀತಾವೇನ್ರಿ, ಆ ವಿಚಾರ ನಡೀತಾವೇನ್ರಿ, ನಡೆಯಂಗಿಲ್ಲ. ಮನಸ್ಸು ನಿರ್ವಿಚಾರ ಆಯಿತು ಅಂದ್ರೆ ಅದೇನ್ ಮಾಡ್ತದೆ ಅಂದ್ರೆ ಆ ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ. ಯಾಕಂದ್ರೆ ವಿಶ್ವ ಮನಸ್ಸು ಹೆಂಗದ ಅಂದ್ರೆ ಶುದ್ಧದ ಅಷ್ಟ ಅಲ್ಲ. ಒಂದು ಅದರಿಂದ ಹೇಳ್ಬೇಕು ಅಂದ್ರೆ ಹೋಲಿಸಿ ಹೇಳ್ಬೇಕು ಅಂದ್ರೆ ವಿಶ್ವ ಮನಸ್ಸು ಅನ್ನೋದು ವೈಟ್ ಪೆಟ್ರೋಲ್ ಇದ್ದಂಗ. ನಮ್ಮ ಮನಸ್ಸು ಅನ್ನೋದು ಅದು ಆ ವೈಟ್ ಪೆಟ್ರೋಲ್ ಕೆಳಗ್ ಬಂದಂಗ ಏನಾಗ್ತದೆ ಅಂದ್ರೆ ಮುಂಚೆ ಸಾದಾ ಪೆಟ್ರೋಲ್ ಆಗ್ತದೆ, ಆಮೇಲೆ ಡೀಸೆಲ್ ಆಗ್ತದೆ, ಆಮೇಲೆ ಕ್ರೂಡಾಯಿಲ್ ಆಗ್ತದೆ, ಆಮೇಲೆ ಮೊಬೈಲ್ ಆಗ್ತದೆ, ಆಮೇಲೆ ಮತ್ತೊಂದೇನೋ ಡಾಂಬರ್ ಕದೇನಾಗ್ತದೆ ಅಂದ್ರೆ ರೋಡಿಗೆ ಹಾಕೋ ಡಾಂಬರ್ ಆಗ್ತದೆ. ನಮ್ಮ ಮನಸ್ಸು ಏನಾಗಿದೆ ಕೆಳಗೆ ಬರ್ಕೋತ ಏನಾಗಿದೆ ಅಂದ್ರೆ ಆ ಕ್ರೂಡಾಯಿಲು ಮೊಬೈಲು ಕೊನೆಗೆ ಡಾಂಬರ್ ಅಂದ್ರೆ ಎಲ್ಲಾ ದೋಷಗಳು ತುಂಬಿರ್ತಕ್ಕಂಥ ಮನಸ್ಸು. ಈ ಮನಸ್ಸು ಎಂದೆಂದು ನಮ್ಮನ್ನು ಸಮಾಧಾನದಲ್ಲಿ ಇಟ್ಕೊಳ್ಳಂಗಿಲ್ಲ. ಅದರಿಂದ ಏನ್ ಮಾಡ್ಬೇಕು ಅಂದ್ರೆ ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ನಾವು ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಮನಸ್ಸನ್ನ ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡುವುದಕ್ಕೆ ಅಧ್ಯಾತ್ಮ ಅಂತ ಭಗವದ್ಗೀತಾ ಏನ್ ಹೇಳಿಕ್ ಹೊಂಟಿದೆ ಅಂದ್ರೆ ಈ ಅಧ್ಯಾತ್ಮವನ್ನು ಹೇಳಿಕ್ ಹೊಂಟದ. ಇದಕ್ಕೆ ಏನಂತಾರಂದ್ರೆ ನಮ್ಮ ಮನಸ್ಸನ್ನ ದಿವ್ಯ ಮನಸ್ಸನ್ನಾಗಿ ಮಾಡೋದು. ಆ ದಿವ್ಯ ಮನಸ್ಸಾಗಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಮಾಡ್ತಕ್ಕಂಥ ಕರ್ಮಗಳಿಗೆ ದಿವ್ಯತೆಯನ್ನು ಕೊಡ್ಲಿಕ್ಕೆ ಬರ್ಬೇಕು. ಕರ್ಮಗಳಿಗೆ ದಿವ್ಯತೆ ಯಾವಾಗ ಬರ್ತದೆ ಅಂತಂದ್ರೆ ಆ ಕರ್ಮಗಳನ್ನ ಮಾಡ್ತಕ್ಕಂಥ ಕರ್ತ ದಿವ್ಯ ಆದ್ರೆ ಕರ್ಮ ದಿವ್ಯ ಆಗ್ತದೆ. ಈ ಮಹಾತ್ಮ ಗಾಂಧಿ ಏನ್ ಮಾಡಿದ್ರು ಅಂದ್ರೆ ಕೈಯಾಗ ಕಸವರು ಹಿಡ್ಕೊಂಡು ಒಂದ್ ಸ್ವಲ್ಪ ಹಿಂಗ್ ಹುಡುಗಿದ್ರು, ಅದನ್ನ ವಿಡಿಯೋ ಮಾಡಿದ್ರು, ಜಗತ್ತಿನ ತುಂಬಾ ಅದನ್ನ ಏನ್ ಮಾಡಿದ್ರು ಪ್ರಸಾರ ಮಾಡಿ. ಮಹಾತ್ಮ ಗಾಂಧೀಜಿಯವರು ಇಂದು ಬೆಳಿಗ್ಗೆ ರಸ್ತೆ ಕಸ ಹುಡುಗಿದ್ರು ಎಷ್ಟು ಹುಡುಕ್ತಿದ್ದಾರಲ್ವ. ಅರ್ಥಾತ್ ಏನು ಅಂದ್ರೆ ಮಹಾತ್ಮ ಗಾಂಧಿ ಆ ಕರ್ಮಕ್ಕೆ ಮಹತ್ವ ಎದರಿಂದ ಬಂತು ಅಂದ್ರೆ ವ್ಯಕ್ತಿಯಿಂದ ಬಂತು. ಮಹಾರಾಜರು ಏನ್ ಮಾಡ್ತಿದ್ರು, ಒಂದೊಂದ್ಸಲ ರಾಮದೇವ್ರ ಮುಂದೆ ರಂಗೋಲಿ ಹಾಕ್ತಿದ್ರು, ಎಷ್ಟು ಮಂದಿ ಆ ರಂಗೋಲಿ ನಮಸ್ಕಾರ ಮಾಡ್ತಿದ್ರು. ಅರ್ಥಾತ್ ಏನು ರಂಗೋಲಿ ದಿವ್ಯ, ಕರ್ಮ ದಿವ್ಯ ಆಗ್ತದೆ. ಇದರಿಂದ ಅಂದ್ರೆ ಕರ್ತ ದಿವ್ಯ ಆದ್ರೆ ಕರ್ತ ಯಾವಾಗ ದಿವ್ಯ ಆಗ್ತದೆ ಅಂದ್ರೆ ಅವನ ಚಿತ್ತ ಶುದ್ಧಿ ಆದಾಗ ದಿವ್ಯ. ಅರ್ಥಾತ್ ಏನು ಅವನ ಮನಸ್ಸು ಏನಾಗಬೇಕು, ಅತ್ಯಂತ ಸಂಪೂರ್ಣ ನಿಸ್ವಾರ್ಥ ಆಗ್ಬೇಕು, ನಿಷ್ಕಾಮ ಆಗಬೇಕು. ಮತ್ತು ಇನ್ನೊಂದು ಏನಾಗ್ಬೇಕು ಅಂದ್ರೆ ಅವನ ಕರ್ಮಕ್ಕ ಅವನು ಮಾಡ್ತಕ್ಕಂಥ ಕರ್ಮ ಅನ್ನುವಂಥದ್ದು ಹೆಂಗಾಗ್ಬೇಕು ಅಂದ್ರೆ ಭಗವಂತನ ಪೂಜೆಯ ಪುಷ್ಪ ಆಗ್ಬೇಕು. ಭಗವದ್ಗೀತಾದಲ್ಲಿ ಅರ್ಥಾತ್ ಏನು ಅಂದ್ರೆ 18ನೇ ಅಧ್ಯಾಯದಲ್ಲಿ ಅರ್ಥಾತ್ ಒಂದು ಶ್ಲೋಕದಲ್ಲಿ ಸಂಪೂರ್ಣ ಈ ಕರ್ಮಯೋಗವನ್ನೇ ಹೇಳಿದ. ಸ್ವೇ ಸ್ವೇ ಕರ್ಮಣ್ಯ ವಿರತ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಂ ಅಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವಃ ಅಂತ ಹೇಳಿದ. ತಾತ್ಪರ್ಯ ಏನು ಅಂದ್ರೆ ಈ ಒಂದು ಕಲ್ಪನಾ ಹೇಳ್ತೀನಿ ನಾನು. ಹೆಂಗ ಅಂದ್ರ ಒಂದು 700 ಗುಲಾಬಿ ಹೂ ತೋಡ್, ಆ 700 ಗುಲಾಬಿ ಹೂಗಳಿಂದ ಒಂದು ಹಾರ ತಯಾರು ಮಾಡಿದ್ವಿ. ಅರ್ಥಾತ್ 18 ಮಾಲೆ ಮಾಡಿದ್ವಿ. ಆ 18 ಮಾಲೆಗಳನ್ನು ಕೂಡಿಸಿ ಒಂದು ಹಾರ ಮಾಡಿದ್ವಿ. ಆ ಹಾರವನ್ನು ನಾವು ಭಗವಂತನ ಕೊರಳಾಗ ಹಾಕಿದ್ರೆ ಅದರೊಳಗೆ ಬರ್ತಕ್ಕಂಥ ಸುಗಂಧ ಎಷ್ಟು ಪ್ರಕಾರದ ಇರ್ತದಂದ್ರೆ ಒಂದೇ ಪ್ರಕಾರ.
ಯಾಕಂದ್ರೆ ಎಲ್ಲಾನು ಗುಲಾಬಿ ಹೂನ ಇರೋದ್ರಿಂದ ಹೆಂಗೋ ಹಂಗಿರೋಗಿರ್ತಕ್ಕಂಥ 700 ಶ್ಲೋಕಗಳು ಗುಲಾಬಿ ಹೂ, ಅದರೊಳಗಿಂದ 18 ಅಧ್ಯಾಯಗಳು ಗುಲಾಬಿ ಹೂ, ಅದರಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಹಾಲು ಗುಲಾಬಿ, ಅದ್ರೊಳಗೆ ಅದರಿಂದ ಬರೋ ವಾಸನೆ ಎಂಥದ್ದಿರ್ತಂದ್ರೆ ಗುಲಾಬಿ ವಾಸನೆ ಇದ್ದನೇ ಇರ್ತದೆ. ಹೆಂಗೋ ಹಂಗ 18 ಅಧ್ಯಾಯಗಳ ಸಾರಭೂತವಾಗಿರ್ತಕ್ಕಂಥ ಒಂದು 700 ಶ್ಲೋಕಗಳ ಒಂದು ವಿಚಾರವನ್ನ ಭಗವಂತ 18ನೇ ಅಧ್ಯಾಯದಲ್ಲಿ ಹೇಳಿದ. ಏನ್ ಹೇಳಿದಾನೆ ಅನ್ನೋದ್ರೊಳಗಿಂದ ಭಗವದ್ಗೀತೆಯ ಮರ್ಮ ಗೊತ್ತಾಗ್ತಾ ಹೇಳಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ತೇನೆ. ಅರ್ಥಾತ್ ಇನ್ನು ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಮನುಷ್ಯ ಮಾತ್ರರು ಹೆಂಗ ತಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತಾರೆ, ಹೆಂಗ ತಮ್ಮ ಜೀವನದಲ್ಲಿ ಸಮಾಧಾನ ಪಡ್ಕೋತಾರೆ ಅಂದ್ರೆ ತಮ್ಮ ಪ್ರಾರಬ್ಧಾನುಸಾರವಾಗಿ ಯಾವ ಒಂದು ಊರಿನಲ್ಲಿ, ಯಾವ ಸಮಾಜದಲ್ಲಿ, ಯಾವ ಧರ್ಮದಲ್ಲಿ, ಯಾವ ಪಂಥದಲ್ಲಿ, ಯಾವ ಕುಟುಂಬದಲ್ಲಿ ನಾವು ಏನಾಗಿ ಹುಟ್ಟಿ ಬಂದಿರ್ತೀವೋ ಅದಕ್ಕನುಸಾರವಾಗಿ ನಮ್ಮ ಪಾಲಿಗೆ ಒದಗಿ ಬಂದಿರ್ತಕ್ಕಂಥ ಯಾವ ಕರ್ಮದನು ಆ ಕರ್ಮಕ್ಕೆ ಏನಂತಾರಂದ್ರೆ ಸ್ವಧರ್ಮ. ಸ್ವೇ ಸ್ವೇ ಧರ್ಮಣಿ, ಸ್ವೇ ಸ್ವೇ ಕರ್ಮಣಿ, ಅದು ಸ್ವಕರ್ಮ. ಅರ್ಥಾತ್ ಏನಂದ್ರೆ ನಮ್ಮ ಪಾಲಿಗೆ ಒದಗಿ ಬಂದಿರತಕ್ಕಂಥ ಕರ್ಮದಲ್ಲಿ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಪ್ರತಿಯೊಬ್ಬನು ತನ್ನ ಪಾಲಿಗೆ ಬಂದಿರತಕ್ಕಂಥ ಕರ್ಮದಲ್ಲಿ ಇದ್ದುಕೊಂಡು ಅಂದ್ರೆ ಆ ಕರ್ಮಗಳನ್ನ ಮಾಡಿಕೊಂಡು ಅವನೇನ್ ಮಾಡ್ತಾನ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ತಾನೆ. ಸ್ವಕರ್ಮ ನಿರತ ಸಿದ್ಧಿಂ ಯಥಾವಿಂದಲಿ ತಕ್ಷಣು. ಸ್ವಕರ್ಮದಲ್ಲಿ ತೊಡಗಿರ್ತಕ್ಕಂಥ ಹೆಂಗ ಸಿದ್ಧಿಯನ್ನ ಪಡ್ಕೋತಾನ, ಅರ್ಥಾತ್ ಅರ್ಥ ಏನು ಅಂದ್ರೆ ಹೆಂಗ್ ಸಮಾಧಾನ ಪಡ್ಕೋತಾನೆ ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಹೇಳಿ ಭಗವಂತ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ, ನಿಜವಾಗಿ ಹೇಳಬೇಕು ಅಂದ್ರೆ ಭಗವದ್ಗೀತಾ ಇವತ್ತು ಗೀತಾ ಜಯಂತಿ ಅದೇ. ಈ ಸಂದರ್ಭದಲ್ಲಿ ನಾನು ಅರ್ಥಾತ್ ಏನು ಅಂದ್ರೆ ನನಗೆ ಅಗ್ನಿ ಅಂತಃಕರಣ ಪೂರ್ವಕವಾಗಿ ಹೇಳಿಕತ್ತಿಲ್ಲ. ಗೀತಾ ಭಗವದ್ಗೀತಾ ಅನ್ನೋದೇನದನ್ನು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು ಪ್ರಸಂಗದಲ್ಲಿ, ಪ್ರತಿಯೊಂದು ಘಟನೆಗಳಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನಮ್ಗೆ ಏನ್ ಮಾಡ್ತಕ್ಕಂಥ ನಮ್ಮ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಚಿಂತೆಗಳಲ್ಲಿ ನಮ್ಮ ಜೀವನ ನಮ್ಗೆ ಏನ್ ಮಾಡ್ತಕ್ಕಂಥದ್ದು ಅಂದ್ರೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅಷ್ಟ ಅಲ್ಲ. ನಾವು ಅದು ಕಳಕಳಿಯಿಂದ ಅದನ್ನು ಬೆನ್ನು ಹತ್ತಿದ್ರೆ ಅದು ನಮ್ಮನ್ನು ಒಯ್ದು ಆ ಪರಮಾತ್ಮ ಸ್ವರೂಪದ ಜೊತೆಗೆ ತಾದಾತ್ಮ್ಯಗೊಳಿಸ್ತಕ್ಕಂಥ ಮತ್ತು ಸಂಪೂರ್ಣ ನಮ್ಮ ಭಾರತೀಯ ಸಂಸ್ಕೃತಿಯ ಎಲ್ಲಾ ಸಮಗ್ರವಾಗಿರ್ತಕ್ಕಂಥ ಒಂದೇನು ಶಾಸ್ತ್ರವನ್ನು, ಉಪನಿಷತ್ತು, ವೇದ, ಪುರಾಣ ಇತ್ಯಾದಿ ಏನವನು ಅವೆಲ್ಲವುಗಳ ಸಾರಭೂತವಾಗಿ ಮತ್ತು ಭಗವಂತ ಎಷ್ಟೊಂದು ಸುಲಭವಾದ ಭಾಷೆಯಲ್ಲಿ, ಸುಲಭವಾದ ಶಬ್ದಗಳಲ್ಲಿ, ಸುಲಭವಾದ ಪದ್ಧತಿಯಲ್ಲಿ ಹೇಳಿದ್ದಾನೆ ಅಂದ್ರೆ ಎಂಥವರಿಗೂ ತಿಳಿಯುವಂತಹ ಪದ್ಧತಿಯಲ್ಲಿ ಹೇಳಿದ್ದಾನೆ. ಅಂಥ ಭಗವದ್ಗೀತೆಯಲ್ಲಿ ಅನೇಕ ವಿಚಾರಗಳನ್ನು ಹೇಳಿದಾನೆ ಭಗವಂತ. ಅದರೊಳಗೆ ಈ ಶ್ಲೋಕದ ಅರ್ಥ ಹೇಳಿ ನಾನು ಮುಂದಿನ ವಿಚಾರ ಹೇಳ್ತೀನಿ. ಅರ್ಥಾತ್ ಏನಂದ್ರೆ ಯತಃ ಪ್ರವೃತ್ತಿಯ ಭೂತಾನ ಏನ ಸರ್ವಮಿದಂ ತತಂ. ಯಾವ ಒಂದು ತತ್ವದೊಳಗಿಂದ ಸಂಪೂರ್ಣ ಬ್ರಹ್ಮಾಂಡ ವಿಶ್ವ ನಿರ್ಮಾಣ ಆಗಿದನೋ, ಯಾವ ತತ್ವದೊಳಗಿಂದ ಸ್ಥಿತ ಆದನೋ, ಯಾವ ತತ್ವದ ಕೊನೆಗೆ ಲಯ ಆಗ್ತದನೋ, ಯತಃ ಪ್ರವೃತ್ತಿ ಭೂತಾನ ಏನ ಸರ್ವಮಿದಂ ತತಂ, ಯಾವುದನ್ನು ಇದು ಸಂಪೂರ್ಣವಾಗಿ ವ್ಯಾಪಿಸಿಕೊಂಡದನು. ಏನ ಸರ್ವಮಿದಂ ತತಂ ಅರ್ಥಾತ್ ಏನು ಅಂದ್ರೆ ಈ ತತ್ವವನ್ನ ಸ್ವಕರ್ಮಣ ತಮ್ ಅಭ್ಯರ್ಥ್ಯ ಸಿದ್ಧಿಂ ಬಿಂದತಿ ಮಾನವ. ಇದು ಒಂದರ ಸಾಕ್ರಿ. ಸ್ವಕರ್ಮಣ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮಗಳನ್ನ ಈಗ ಆಶ್ರಮದಾಗ ಇರ್ತೀವಿ. ಒಬ್ಬೊಬ್ಬರ ಪಾಲಿಗೆ ಒಂದೊಂದು ಕರ್ಮಗಳು ಬಂದ್ರೆ ಒಬ್ಬರಿಗೆ ಪೂಜೆ ಮಾಡೋದಿರ್ತದೆ, ಒಬ್ಬರಿಗೆ ಅಡಿಗೆ ಮಾಡೋದಿರ್ತದೆ, ಒಬ್ಬರಿಗೆ ಹೊರಗಿಂದೆಲ್ಲ ವ್ಯವಹಾರ ಮಾಡೋದಿರ್ತದೆ, ಒಬ್ಬರಿಗೆ ಮತ್ತೊಂದೇನೋ ಇರ್ತದೆ. ಈಗ ನಮ್ಮ ಪಾಲಿಗೆ ಬಂದಿರತಕ್ಕಂಥ ಕರ್ಮಗಳನ್ನ ಸ್ವಕರ್ಮಣ ತಮ್ಮ ಅಭ್ಯರ್ಥ್ಯ ಆ ಭಗವಂತನ ಅರ್ಚನೆ ಮಾಡೋದು. ಇದರ ಅರ್ಥ ಏನು ಅಂದ್ರೆ ಅರ್ಚನೆ ಮಾಡ್ಬೇಕು ಅಂದ್ರೆ ಅವ್ನು ಪುಷ್ಪ ಬೇಕು. ಅರ್ಥಾತ್ ಏನು ಅಂದ್ರೆ ಈಗ ನಾವು ಅನೇಕ ಸಭೆಗಳಿಗೆ ಹೋಗಿರ್ತೀವಿ, ಅಲ್ಲಿ ಅವರು ಪರಿಚಯ ಮಾಡಿಕೊಡೋರು ಮತ್ತು ಕಾರ್ಯಕ್ರಮ ರೂಪರೇಷ ಹೇಳೋರು ಇರ್ತಾರಲ್ಲ, ಅವ್ರು ಈಗ ಬಂದಿರತಕ್ಕಂಥ ಅತಿಥಿಗಳಿಗೆ ಪುಷ್ಪಾರ್ಚನೆ, ಪುಷ್ಪ ಸಮರ್ಪಣೆ ಅನ್ಬೇಕಿಲ್ಲ, ಪುಷ್ಪಾರ್ಚನೆ ಹೂ ಏರಿಸ್ತಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಅರ್ಚನೆ ಮಾಡೋದು ಅಂದ್ರೆ ಪೂಜೆ ಮಾಡೋದು. ಸ್ವಕರ್ಮಣ ತಮ್ಮ ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಆ ಭಗವಂತನ ಅರ್ಚನೆ ಮಾಡಿ ಸ್ವಕರ್ಮಣ ತಮ್ಮ ಅಭ್ಯರ್ಥ್ಯ ಸಿದ್ಧಿಂ ಬಿಂದತಿ ಮಾನವ. ಅನ್ನೋ ಶಬ್ದ ಹಾಕಿಲ್ಲ. ನತು ಬ್ರಾಹ್ಮಣ, ನತು ಕ್ಷತ್ರಿಯ, ನತು ವೈಶ್ಯ, ನತು ಶೂದ್ರ, ನತು ಭಾರತೀಯ, ಅವೇನೂ ಹಾಕಿಲ್ಲ. ಮಾನವ ಮನುಷ್ಯ ಮಾತ್ರ ತಮ್ಮ ಕರ್ಮರೂಪಿ ಪುಷ್ಪಗಳಿಂದ
ಭಗವಂತನ ಅರ್ಚನೆಯನ್ನು ಮಾಡಿ ಅವರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಅಲ್ಲಿ ಈ ಪ್ರಶ್ನೆ ಏನ್ ಬರ್ತದಂದ್ರೆ, ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಅರ್ಚನೆ ಮಾಡ್ಬೇಕು ಅಂದ್ರೆ ನಾವು ಹೆಂಗ್ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಎಷ್ಟರೇ ಸುಂದರವಾಗಿ ಬರೆದಿದ್ದಾರೆ ಅಂದ್ರೆ, ಅದಕ್ಕೆ ಹೆಂಗ ಮಾಡ್ಬೇಕು ಅಂದ್ರೆ ಕರ್ತೃತ್ವಾಭಿಮಾನ ಅನ್ನೋದಕ್ಕೆ ಮದ ಅಂತ ಬರ್ತಾರೆ. ನಾವು ನಮ್ಮ ಕರ್ತೃತ್ವ ಮದವನ್ನು ಬಿಟ್ಟು ಭಗವದ್ ಅರ್ಪಣ ಬುದ್ಧಿಯಿಂದ ನಾವು ಮಾಡ್ತಕ್ಕಂತಹ ಕರ್ಮಗಳನ್ನು ಮಾಡಿ, ಆ ಕರ್ಮಗಳನ್ನು ಮಾಡುವಾಗ ಆ ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಆ ಕರ್ಮರೂಪಿ ಪುಷ್ಪಗಳಿಂದ ಭಗವಂತ ಸಂತುಷ್ಟ ಆಗಿ ನಮಗೇನ್ ಮಾಡ್ತಾನಂದ್ರೆ ಅನುಗ್ರಹ ಮಾಡ್ತಾನೆ. ಈ ವಿಷಯವಾಗಿ ಒಂದ್ಸಲ ಬೆಲ್ಸರಿ ಅವ್ರ ಕೋಣೆ ಅವ್ರ ಕೂತಾಗ ಒಂದ್ ಚರ್ಚೆ ಆಯ್ತು. ಒಬ್ರು ಕೇಳಿದ್ರು, ಅರ್ಥಾತ್ ನಾನು ಕೂತಿದ್ದೆ ಅವಾಗ. ಒಬ್ರು ಅದು ಮಜಾ ಏನಿರ್ತಿತ್ತು ಅಂದ್ರೆ, ಸಾಯಂಕಾಲ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಬೆಲ್ಸರಿ ಅವ್ರು ಓದಿಯವರು ಬಹಳಷ್ಟು ಮಂದಿ ಕೂತಿರ್ತಿದ್ರು, ಏನೇನೋ ವಿಷಯ ಚರ್ಚಾ ನಡೆದಿರ್ತಿದ್ರು. ನಾನು ಸಸ ಹೋಗಿರ್ತಿದ್ದಿಲ್ಲ ಅಲ್ಲಿ, ನಾನು ಕೊಲೆಗೆ ಇರ್ತಿದ್ದೆ. ಅಲ್ಲಿ ಹೋದ್ರು ಮಾತು ಸುಮ್ಮನೆ ಬಾಬಾ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಏನಾದ್ರು ಯಾರಾದ್ರು ಪ್ರಶ್ನೆ ಕೇಳ್ಕೊಳ್ದತ್ತ ತುಂಬಿ ಸಂಘ ಅಂತ ನಮಗದು ಸಂಕೋಚ ಆಗ್ತಿತ್ತು. ಹಿಂಗಾಗಿ ನಾವು ಹೋಗಿರ್ತಿದ್ದಿಲ್ಲ. ಆದ್ರೆ ಮಜಾ ಏನಿರ್ತಿತ್ತು ಅಂದ್ರೆ, ಅವ್ರ ಮಕ್ಕಳದಾಗ ಒಂದು ಕಂದೀಲ್ ಇಟ್ಕೊಂಡ್ ಕೂತಿರ್ತಿದ್ರು. ಒಂದು ಕಂದೀಲ್ ಇಟ್ಟಿರ್ತಿದ್ರಿ ಮಕ್ಕಳದಾಗ. ಆಮೇಲೆ ಒಮ್ಮೊಮ್ಮೆ ಯಾವಾಗಾದ್ರೂ ಒಂದು ಪ್ರಶ್ನೆ ಬಂದಾಗ ಅವ್ರು ಹೇಳಿ ಕಳಿಸ್ಬೇಕು, ದತ್ತಳದ ಪೂರ್ವ ಅಂತ ಅಂದ್ಕೂಡ ನಾನು ಹೋಗ್ತಿದ್ದೆ. ಹೋದ ಕೂಡಲೇ ಆ ಕಂದೀಲಿ ತುಂಬಿಸಿದಾಗ ರಿಸರ್ವೇಶನ್ ಆಯ್ತು, ನಿಮ್ದಾಗ ರಿಸರ್ವ್ ಕೂಡ್ಲಿ ಅಂತ. ಬಹಳ ಅಂದ್ರೆ ಬಹಳ ಅಂತಃಕರಣ ಪೂರ್ವಕವಾಗಿ ನಮ್ಮ ಬಗ್ಗೆ ಅವ್ರಿಗೆ ಪ್ರೇಮಿ. ಅವ್ರು 4 ಸಲ ಇಲ್ಲಿ ಬಂದ್ರು ಸಹಿತ ಒಂದೇ ಒಂದು ಮಾತು ಹೇಳಿದತ್ತಣ್ಣ, ನೀ ತುಮಚಾ ಪ್ರೇಮ ಖಾತರ ಇಲ್ಲಿ ಯಾರು, ನಿಮ್ಮ ಪ್ರೇಮಕ್ಕಾಗಿ ನಾ ಬಂದೀನಿ ಅಂತ ಹೇಳಿತ್ತು. ಅರ್ಥಾತ್ ಏನು ಅಂದ್ರೆ ಅಷ್ಟೊಂದು ಇದು ಇತ್ತು. ಒಮ್ಮೆ ಇಲ್ಲಿ ಚರ್ಚಾ ನಡೆದಾಗ ಒಂದು ಪ್ರಶ್ನೆ ಏನು ಬಂತು ಅಂತಂದ್ರೆ, ಇದೇನದ ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಭಗವಂತನ ಪೂಜೆ ಮಾಡೋದು ಅಂತಿದ್ದಾಗ ಆ ಪುಷ್ಪಗಳು ಹೆಂಗಿರ್ಬೇಕು ಅಂತಂದ್ರೆ, ಅರ್ಥಾತ್ ಆ ಪುಷ್ಪ ಹೆಂಗಿರ್ಬೇಕು ಅಂದ್ರೆ ಅವ್ನು ನಿರ್ಮಾಲ್ಯ ಆಗಿರ್ಬಾರ್ದು, ಅವ್ನು ಯಾರು ಮೂಸ್ ನೋಡಿರ್ಬಾರ್ದು. ಅವ್ ಹೆಂಗಿರ್ಬೇಕು, ಅಗ್ನಿ ಫ್ರೆಶ್ ಇರ್ಬೇಕು, ಗಿಡದಾಗಿಂದ ಆ ಹೂವಿನ ಗಿಡದೊಳಗಿಂದ ತಕ್ಕೊಂಡು ಬಂದಿರ್ತಕ್ಕಂಥವುಗಳು. ಅಂದ್ರೆ ಅರ್ಥ ಏನು ಅಂದ್ರೆ, ನಾವು ಆ ಕರ್ಮ ಫಲದ ವಾಸನೆ ನೋಡಿರ್ಬಾರ್ದು, ಕರ್ಮ ಫಲದ ಅಪೇಕ್ಷಾ ನಾವು ಮಾಡಿರ್ಬಾರ್ದು. ಇದ್ರೊಳಗೆ ಎಲ್ಲಾ ಕರ್ಮಯೋಗ ಬಂತು, ಭಕ್ತಿ ಯೋಗ ಬಂತು, ಭಗವದ್ಗೀತಾನ ಬಂತು. ಆದ್ರಿಂದ ಅದೊಂದು ಹೇಳ್ತೇವೆ. ಅರ್ಥಾತ್ ಏನು ಅಂದ್ರೆ, ಕರ್ಮ ಫಲದ ಅಪೇಕ್ಷಾ ಮಾಡ್ತಕ್ಕಂಥ ವಾಸನೆ, ನಾವು ಕರ್ಮ ಫಲದ ಅಪೇಕ್ಷಾ ಮಾಡಿದ್ವಿ ಅಂದ್ರೆ ನಾವು ಏರಿಸ್ತಕ್ಕಂಥ ಹೂ ಏನಾಯ್ತು ಅಂದ್ರೆ ಅದು ನಿರ್ಮಾಲ್ಯ, ಅದು ವಾಸನೆ ನೋಡಿದಂಗ ಆಯ್ತು ನಾವು. ಆದ್ರಿಂದ ಆ ಹೂವಿನ ವಾಸನೆ ಸಹಿತ ನೋಡಿದ್ರೆ ನಾವು ಭಗವಂತಿಗೆ ಏರಿಸಬೇಕು ಅಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ಕರ್ಮ ಫಲದ ಅಪೇಕ್ಷಾ ಮಾಡಬಾರ್ದು. ಇಲ್ಲಿ ಎರಡನೇದಾಗಿ ಹೂವನ್ನು ನಾವು ತಯಾರು ಮಾಡಿವೇನ್ರಿ, ಅದ್ರಲ್ಲಿ ನಮ್ಮ ಕರ್ತೃತ್ವದ ಏನು ಅಂತಂದ್ರೆ ಇಲ್ಲ. ಆ ಹೂವು ಏನಾದ್ರು ಭಗವಂತ ತಯಾರು ಮಾಡಿರ್ತಕ್ಕಂಥ, ಅರ್ಥಾತ್ ಏನು ಅಂದ್ರೆ ಭೂಮಿಯೊಳಗೆ ಬೆಳೆದಿರ್ತಕ್ಕಂಥ ಗಿಡದೊಳಗೋ ಬಳ್ಳಿ ಒಳಗೋ ಆಗಿರ್ತಕ್ಕಂಥ ಹೂ ಅಂದ್ಮೇಲೆ ಆ ಹೂಗಳನ್ನ ತಯಾರು ಮಾಡೋದ್ರೊಳಗ ಆ ಹೂಗಳ ವಿಷಯದಲ್ಲಿ ನಮ್ಮ ಕರ್ತೃತ್ವ ಏನೂ ಇಲ್ಲ. ಅರ್ಥಾತ್ ಅಂದ್ರೆ ಆದ್ರಿಂದ ಕರ್ತೃತ್ವಾಭಿಮಾನ ಬಿಟ್ಟು, ಅರ್ಥಾತ್ ಮೊದಲೇದೇನು ಅಂದ್ರೆ ಕರ್ಮ ಫಲದ ಅಪೇಕ್ಷಾ ಬಿಡ್ಬೇಕು. ಎರಡನೇದೇನು ಅಂದ್ರೆ ಕರ್ತೃತ್ವಾಭಿಮಾನ. ಜ್ಞಾನೇಶ್ವರ ಮಹಾರಾಜ್ ಏನ್ ಬರ್ತಂದ್ರ ಕರ್ತೃತ್ವ ಮದ ಬಿಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಅರ್ಪಣೆ ಮಾಡ್ಬೇಕು. ನಾವಲ್ಲಿ ಏನು ಒಂದು ಪ್ರಶ್ನೆ ಬಂತು ಅಂದ್ರೆ, ಅರ್ಪಣೆ ಮಾಡೋದು ಅಂದ್ರೆ ಏನ್ ಮಾಡೋದು, ಕರ್ಮ ಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡೋದು ಅಂದ್ರೆ ಏನ್ ಮಾಡೋದು. ಅದು ಕೊನೆಗೆ ಏನಾಯ್ತು ಅಂದ್ರೆ, ಆ ಕರ್ಮವನ್ನು ಮಾಡುವ ಹೊತ್ನ್ಯಾಗ ಭಗವಂತ ನಾನು ಈ ಕರ್ಮವನ್ನು ನಿನ್ನ ಪ್ರೀತ್ಯರ್ಥವಾಗಿ ಮಾಡ್ಲಿಕ್ಕೆ ಹತ್ತೀನಿ, ನಾ ಈ ಕರ್ಮವನ್ನು ನಿನ್ನ ಪ್ರೀತ್ಯರ್ಥವಾಗಿ ಮಾಡ್ಲಿಕ್ಕೆ ಹತ್ತೀನಿ ಅನ್ನುವಂಥ ಭಾವ ಇಟ್ಟುಕೊಂಡು ಕರ್ಮ ಮಾಡೋದಕ್ಕೆ ಏನಂತಾರಂದ್ರ ಆ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿದಂಗ. ಈ ಭಾವ ಇಟ್ಟುಕೊಳ್ಳಿಕ್ಕೆ ಸಾಧನೆ ಏನು ಅಂದ್ರೆ ಆ ಕರ್ಮದ ಜೊತೆಗೆ ಭಗವಂತನ ಅನುಸಂಧಾನ ಇರಬೇಕು. ಭಗವಂತ ನಾನು ಈ ಕರ್ಮವನ್ನು ನಿನ್ನ ಸಲುವಾಗಿ ನಿನ್ನ ಪ್ರೀತ್ಯರ್ಥ ಮಾಡ್ಲಿಕ್ಕೆ ಹತ್ತೀನಿ ಅನ್ನುವಂತಹ ಒಂದು ಅನುಸಂಧಾನವನ್ನು ಕಾಯ್ಕೊಳ್ಳಿಕ್ಕೆ ಸಾಧನೆ ಏನು ಅಂತಂದ್ರೆ ಭಗವಂತನ ನಾಮಸ್ಮರಣೆ. ಅರ್ಥಾತ್ ನಾವು ನಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮ ಏನದನು, ಯಾವ ಕರ್ಮ ಸ್ವಾಭಾವಿಕವಾಗಿ ನಮ್ಮ ಪಾಲಿಗೆ ಒದಗಿ ಬಂದದ್ದದನ್ನು ಆ ಕರ್ಮವನ್ನ ಕರ್ಮ ಫಲದ ಅಪೇಕ್ಷಾ ಬಿಟ್ಟು ಕರ್ತೃತ್ವಾಭಿಮಾನ ಬಿಟ್ಟು ಭಗವದ್ ಅರ್ಪಣ ಬುದ್ಧಿಯಿಂದ ನಾವು ಆ ಕರ್ಮವನ್ನು ನಾಮಸ್ಮರಣೆ ಮಾಡಿಕೋತ ನಾವು ಕರ್ಮವನ್ನು ಮಾಡಿದ್ದಾದ್ರೆ ಆ ಕರ್ಮ ಏನಾಗ್ತದೆ, ನಮ್ಮ ಚಿತ್ತ ಶುದ್ಧಿಗೆ ಸಾಧನೆಯಾಗಿ ನಮಗೇನು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಆ ಮನಸ್ಸನ್ನು ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡ್ತೀವಿ ಅಂದ್ರೆ, ಆ ವಿಶ್ವ ಮನಸ್ಸು ಅಂದ್ರೆ ಪರಮಾತ್ಮನ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡ್ತೀವಿ ಅಂದ್ರೆ ನಮಗೆ ವಿಶ್ವ ಎಲ್ಲ ಪರಮಾತ್ಮ ಸ್ವರೂಪವಾಗಿ ಕಾಣ್ತದೆ ಅನ್ನುವಂಥದ್ದೇ ಏನಿದೆ ಅಂದ್ರೆ
ಭಗವದ್ಗೀತೆಯ ಒಂದು ಮೂಲ ತತ್ವ ಅನ್ನುವಂಥ. ಇದರ ಮೇಲೆ ಅರ್ಜುನ ಅನೇಕ ಪ್ರಶ್ನೆಗಳನ್ನು ಕೇಳಿದ. ಇಂಥ ದಿವ್ಯವಾಗಿರ್ತಕ್ಕಂಥ ಭಗವದ್ಗೀತಾ ಅರ್ಥಾತ್ ಏನು ಮಾನುಷೀರ್ಷ ಶುಕ್ಲ ಏಕಾದಶಿ ದಿವಸ ಭಗವಾನ್ ಶ್ರೀಕೃಷ್ಣ ಅದನ್ನ ಅರ್ಜುನಿಗೆ ಉಪದೇಶ ಮಾಡಿದ ಅನ್ನುವಂತಹ ದೃಷ್ಟಿಯಿಂದ ಇವತ್ತು ನಾವು ಭಗವದ್ಗೀತೆಯ ಇಂಥ ಒಂದು ಅತ್ಯಂತ ವಿಲಕ್ಷಣವಾಗಿರ್ತಕ್ಕಂಥದ್ದು ದಿವ್ಯವಾಗಿರೋ ಕೇವಲ 700 ಶ್ಲೋಕಗಳಲ್ಲಿ ಜೀವನದ ಸಮಗ್ರವಾದ ಜ್ಞಾನವನ್ನ ಹೇಳ್ತಕ್ಕಂಥ ಗ್ರಂಥ ಏನದನು ಈ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ. ಅರ್ಥಾತ್ ಏನು ಅಂದ್ರೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಅರ್ಥಾತ್ ಏನು ಅಂದ್ರೆ ಭಗವಂತನ ಮುಖದಿಂದ ಬಂದಿರತಕ್ಕಂಥ ಈ ಗೀತೆಯನ್ನು ಬಿಟ್ಟು ಅರ್ಥಾತ್ ಏನು ಬೇರೆ ಶಾಸ್ತ್ರ ಏನದ ಶಾಸ್ತ್ರೇಶು ಗೀತಾರಮ್ಯ ತತ್ರರಮ್ಯ ಪಂಚದಶೋಧ್ಯಾಯ ತತ್ರರಮ್ಯ ಪಂಚದಶೋಧ್ಯಾಯ ತತ್ರ ಶ್ಲೋಕ ಚತುಷ್ಟಯಂ. ಎಲ್ಲಾ ಶಾಸ್ತ್ರಗಳಲ್ಲಿ ಗೀತಾ ಅನ್ನುವಂಥದ್ದು ರಮ್ಯವಾಗಿರುವುದು ಶ್ರೇಷ್ಠವಾಗಿರುವುದು. ಆ ಗೀತೆಯಲ್ಲಿ ಅರ್ಥಾತ್ ಏನು ಅಂದ್ರೆ ಭಗವಂತ ಅರ್ಥಾತ್ ಏನಂತಾರಂದ್ರೆ 15ನೇ ಅಧ್ಯಾಯ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ 15ನೇ ಅಧ್ಯಾಯದಲ್ಲಿ ಕೊನೆ 4 ಶ್ಲೋಕಗಳಿಂದವನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವುಗಳು ಯಾವುವು ಅಂದ್ರೆ ದ್ವಾದಶ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ವನ್ಯ ಪರಮಾತ್ಮೇತ್ಯುದಾರ್ಥ ಯೋ ಲೋಕತ್ರಯ ಮಾವಿಷ್ಯ ವಿಭರ್ತ್ಯವೇ ಈಶ್ವರ ಅನ್ನುವಂತ ಇವೇ 4 ಶ್ಲೋಕವನ್ನು ಈ 4 ಶ್ಲೋಕಗಳನ್ನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ತತ್ವಜ್ಞಾನ ದೃಷ್ಟಿಯಿಂದ ಭಕ್ತಿಯ ದೃಷ್ಟಿಯಿಂದ 12ನೇ ಅಧ್ಯಾಯ ಆಗಿರುವಂತಹದ್ದು ಮತ್ತು ಭಕ್ತಿಯನ್ನ ಇಟ್ಟುಕೊಂಡು ಜ್ಞಾನವನ್ನು ಹೇಳುವ ವಿಷಯದಲ್ಲಿ 9ನೇ ಅಧ್ಯಾಯ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮೃತ್ಯುವಿನ ವಿಷಯವಾಗಿ ಹೇಳ್ತಕ್ಕಂಥದ್ರಲ್ಲಿ 8ನೇ ಅಧ್ಯಾಯ ಶ್ರೇಷ್ಠವಾಗಿರುವುದು. ಮತ್ತು ಭಗವಂತ ಅರ್ಥಾತ್ ಅರ್ಜುನಿಗೆ 10 ಅಧ್ಯಾಯ ಉಪದೇಶ ಮಾಡಿದ್ರು ಅರ್ಜುನಿಗೆ ಏನಾಗ್ಲಿಲ್ಲ ಅಂದ್ರೆ ಸಮಾಧಾನ ಆಗ್ಲಿಲ್ಲ, ಅವನ ಮೋಹ ದೂರ ಆಗ್ಲಿಲ್ಲ. ಅವನ ಮನಸ್ಸಿನಾಗ ಈ ಕೌರವಾದಿಗಳನ್ನ ಹೆಂಗ ಸಂಹಾರ ಮಾಡಬೇಕು ಅನ್ನುವಂಥದ್ದೇನೊಂದು ಭ್ರಮ ಉಂಟಾಗಿತ್ತು. ಮೋಹದಿಂದ ಉಂಟಾಗಿರ್ತಕ್ಕಂಥ ಭ್ರಮ ಏನಿತ್ತು ಅದು ದೂರ ಆಗಿದ್ದಿಲ್ಲ. ಅವಾಗ ಭಗವಂತಗೆ ಅನಿಸ್ತೇನು ಅಂದ್ರೆ ಇವನಿಗೆ ವಿಶ್ವರೂಪ ತೋರಿಸಲು ಹೊರತು ನಾನು ಏನಿದ್ದೀನಿ ಅನ್ನೋದನ್ನು ತೋರಿಸಲು ಹೊರತು ಇವನು ಮೋಹ ದೂರ ಆಗಲಿಲ್ಲ ಅಂತ ತಿಳ್ಕೊಂಡು 11ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರು ಅಂತಂದ್ರ ವಿಶ್ವರೂಪವನ್ನು ಭಗವಂತ ತೋರಿಸಿದಾಗ ಅವಾಗ ಅವನಿಗೆ ಏನಾಯ್ತು ಅಂದ್ರೆ ಅವನ ಭ್ರಮೆ ದೂರ ಆಯ್ತು. ಅವಾಗ ಅವನಿಗೆ ಆ ವಿಶ್ವರೂಪವನ್ನು ನೋಡ್ಲಿಕ್ಕೆ ಆಗೋದು. ಆವಾಗ ಭಗವಂತಗೆ ಹೇಳಿದ ಕೃಷ್ಣ, ನನಗೆ ಭಗವಂತ ಈ ನನಗೆ ನೋಡ್ಲಿಕ್ಕೆ ಆಗೋದು, ನನ್ನ ಕಣ್ಣಿಗೆ ತಳ್ಕೊಳಿಕ್ಕೆ ಆಗೋದು. ಆವಾಗ ಅವನು ಹೇಳಿದ, ಈ ಕಣ್ಣಿಗೆ ನೋಡುದಲ್ಪ ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಅರ್ಥಾತ್ ದಿವ್ಯವಾಗಿರ್ತಕ್ಕಂತಹ ಕಣ್ಣುಗಳನ್ನು ಕೊಡ್ತೀನಿ, ಆ ಕಣ್ಣಿನಿಂದ ನೋಡಿದ್ರೆ ನನಗೆ ನೋಡ್ಲಿಕ್ಕೆ ಶಕ್ಯ ಅದ. ಅರ್ಥಾತ್ ಏನು ಅಂದ್ರೆ ನಮ್ಮ ಬುದ್ಧಿ ಹೆಂಗದ ಅಂದ್ರೆ ಈ ಉದಾಹರಣೆ ಹೇಳ್ತೀನಿ ಹೆಂಗಿರ್ತದ ಅಂತಂದ್ರೆ ಈ ಛತ್ರಪತಿ ಶಿವಾಜಿಗೆ ಸಮರ್ಥ ರಾಮದಾಸ್ ಸ್ವಾಮಿಗಳು ಒಂಥರ ಏನು ಅವನ್ ಪರೀಕ್ಷೆ ಮಾಡ್ಬೇಕು ಅಂತ ಬಾಕಿ ಬಹಳಷ್ಟು ಶಿಷ್ಯರಿಗೆ ಏನ್ ಅನಿಸ್ತಿತ್ತು ಅಂದ್ರೆ ನಮ್ಮ ಗುರುಗಳು ಆ ಛತ್ರಪತಿ ಶಿವಾಜಿನ ಇಷ್ಟ ಯಾಕೆ ಪ್ರೀತಿ ಮಾಡ್ತಾರಂದ್ರೆ ಎಲ್ಲ ನಮ್ಮಂತ ಒಂದು ಕ್ಷುದ್ರ ವಿಚಾರವಂತ ಎಲ್ಲ ವಿಚಾರಗಳು ಬರೀ ಇಂಥ ವಿಚಾರದಾಗನ ಅವ್ ಹಂಗ್ಯಾಕ ಇವ್ ಹಿಂಗ್ಯಾಕ ಅವ್ ಹಂಗ್ಯಾಕ್ ಮಾಡ್ಬೇಕು ಇವ್ ಹಿಂಗ್ಯಾಕ್ ಮಾಡ್ಬೇಕು ಇದರ ವಿಚಾರದಾಗನ ನಾ ಹೋದೆ ಗಲತ್ ನಾವು ಅರ್ಥ ಮಾಡಿ ಅಷ್ಟರ ಮೇಲೆ ವಿಚಾರ ಶುರು. ಅರ್ಥಾತ್ ಪಾಪ ಅದು ಎದೆದಕ್ಕೂ ಅಥವಾ ಏನೋ ನೋಡ್ಲಿಕ್ಕೆ ಹೋಗಿ ಅರ್ಥ ಮಾಡಿದ ಅಷ್ಟೊತ್ತಿಗೆ ಆಕ್ಸಿಡೆಂಟ್ಲಿ ಅಲ್ಲಿ ಬರ್ಲಿಕ್ಕೆ ಹತ್ತಿದ್ರಿ ನಾ ಬರುದ್ ಕಡೆ ನಾವು ಅರ್ಥ ಮಾಡಿದೆ. ಅರ್ಥಾತ್ ಅವನ ಅಂತಃಕರಣ ತಿಳ್ಕೊಳ್ಳುವಂತ ನಮ್ ಜ್ಞಾನ ಅದನ್ನ ನಾವೇನು ಆತ್ಮಜ್ಞಾನಿಗಳ ಅವನ ಮನುಷ್ಯನಾಗ ಏನ್ ಅಂದ್ಕೊಂಡ ಏನ್ ಮಾಡ್ಕೊಂಡ ಅನ್ನುವಂಥದ್ದು. ಆದ್ರಿಂದ ಏನದ ಭಗವಂತ ಬಹಳ ನಮ್ಮ ಮೇಲೆ ಅನುಗ್ರಹ ಮಾಡ್ಯಾನ್ರಿ. ಯಾಕಂದ್ರೆ ಕೆಲವು ಶಕ್ತಿ ಕೊಟ್ಟಾನ, ಕೆಲವು ಶಕ್ತಿ ತೆಗೆದು ತಕ್ಕೊಂಡ ಅಂತ ತಿಳ್ಕೊಂಡು ಅನುಗ್ರಹ ಮಾಡ್ಯಾರ. ಮೊದಲನೇ ಶಕ್ತಿ ಅವ್ನು ನಮ್ಗೆ ಏನ್ ಕೊಟ್ಟಿಲ್ಲ ಅಂದ್ರೆ ಭವಿಷ್ಯ ತಿಳ್ಕೊಳ್ಳುವಂತ ಶಕ್ತಿ ಕೊಟ್ಟಿಲ್ಲ. ಅದು ಎಷ್ಟರ ಹಿತ ಅಂದ್ರೆ ಆದ್ರೂ ನಾವೇನ್ ಮಾಡ್ತೀವಿ ಜಾತಕ ಹೇಳ್ಕೊಂಡು ನಮ್ಮ ಭವಿಷ್ಯದಲ್ಲಿ ಹೆಂಗದ ನೋಡ್ರಿ ಅದು ನಿನ್ ಹಿತ ಇಲ್ಲ, ಎದಕ್ ಬೇಕು ನಿನ್ ಭವಿಷ್ಯ ತಗೊಂಡು ಏನ್ ಮಾಡಾಗಿದ್ದಿ ಅದೆಲ್ಲ ನಮ್ಗೆ ನಿವಾರಣೆ ಮಾಡ್ಕೊಳಿಕ್ ಆಗ್ತೇನು. ಆದ್ರಿಂದ ಸುಮ್ಮನೆ ಹೆಂಗ್ ಬರ್ತದೋ ಹಂಗ ಹೋದ್ರಾತು. ಆದ್ರಿಂದ ಭಗವಂತ ಏನ್ ಮಾಡಿಲ್ಲ, ಈಗ ಅಕಸ್ಮಾತು ನಾಳೆ ಮುಂಜಾನೆ ನಾವು ಸಾಯ್ತೀವಿ ಅಂತಿತ್ತು ಅಂತ ತಿಳ್ಕೊಳ್ರಿ ಭವಿಷ್ಯದಲ್ಲಿ ಅದು ಗೊತ್ತಾಗ್ಬಿಟ್ಟು ಏನ್ ಪರಿಸ್ಥಿತಿ ಅವೆ ಅಥವಾ ಗುಚ್ಚ ಹಿಡಿದು ಹೋಗುವ ರಾತ್ರಿನ ಹಾಕ್ಬೇಕಾಗಿರುತ್ತೆ. ನಾನು ಮುಂಜಾನೆ ಸಾಯೋರಿದ್ರೆ ರಾತ್ರಿನ ಹಾಕ್ಬೇಕಾಗ ಹಿಡಿದೇ ಇರೋದ್ರಿಂದ ಸಾಯೋ ಟೈಮ್ ಸಾಯ್ತೀವಿ, ಬೆಳತನ ಕಲೆ ಆರಾಮ್ ಮಾಡ್ಕೊಂಡಿರ್ತೀವಿ. ಅದೆಷ್ಟೋ ಹಿತ ಇರ್ತದೆ ಮೊದಲೇದ್ದು.
ಅರ್ಥಾತ್ ಏನು ಭವಿಷ್ಯದ ಜ್ಞಾನ ಕೊಟ್ಟಿಲ್ಲ. ಆಮೇಲೆ ಎರಡನೇದೇನು ಅಂದ್ರೆ ಭಗವಂತ ವಿಸ್ಮರಣೆ ಕೊಟ್ಟಿಲ್ಲ. ಪ್ರಪಂಚದ ಸ್ಮರಣೆ ಅರ್ಥಾತ್ ಏನು ಅಂದ್ರೆ ವಿಸ್ಮರಣೆ ಕೊಟ್ಟಿರೋದ್ರಿಂದ ದುಃಖವನ್ನು ಮರಿಲಿಕ್ಕೆ ಶಕ್ಯ ಅದ, ಮತ್ತು ವಿಚಾರ ಮಾಡುವ ನೆನಪು ಮಾಡಿಕೊಳ್ಳುವ ಶಕ್ತಿ ಕೊಟ್ಟಿರೋದ್ರಿಂದ ಹಿಂದಿನ ಅನೇಕ ಮುಂದೆ ವಿಚಾರಗಳನ್ನು ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಶಕ್ಯ ಅದ. ಅದೇ ರೀತಿಯಾಗಿ ಇನ್ನೊಂದು ಏನ್ ಕೊಟ್ಟಿರೋ ಭಗವಂತ ಅಂತಂದ್ರೆ ಅರ್ಥಾತ್ ಇನ್ನೊಬ್ಬರು ಮನುಷ್ಯನಾಗಿ ತಿಳಿತಕ್ಕಂಥ ಶಕ್ತಿ ಏನು ಕೊಟ್ಟಿರೋ ಅದು ಬಹಳ ದೊಡ್ಡ ಉಪಕಾರ ಮಾಡಿದೆ. ಈ ಅಕಸ್ಮಾತ್ ಎಲ್ಲಾರು ಮನುಷ್ಯನಾಗಿ ನಾನು ತಿಳಿಲಿಕ್ಕೆ ನನ್ನ ಮನುಷ್ಯನಾಗಿ ನಿಗೂ ತಿಳಿಲಿಕ್ಕೆ ಇಲ್ಲಿ ಪ್ರವಚನ ಅಂತೂ ದೂರ ಉಳಿತ ಜಗಳ ಶುರುವಾಗಿಬಿಡುತ್ತೆ. ಎಷ್ಟು ಕಳಕಳಿಯಿಂದ ಹೇಳ್ಕತ್ತೀರಿ ನೀವು ಮನುಷ್ಯನಾಗ ಏನ್ ವಿಚಾರ ಮಾಡಿ. ಅರ್ಥಾತ್ ಏನು ಅಂದ್ರೆ ಉದಾಹರಣೆ ಹೇಳಬೇಕು ಸಾಲೊಂದು ಅಂತಂದ್ರೆ ಮಹಾರಾಜ ಕಡೆ ಒಬ್ರು ಬಂದು ಏನಂದ್ರು, ಮಹಾರಾಜ ನನಗೆ ಇನ್ನೊಬ್ರು ಮನುಷ್ಯನಿಗೆ ತಿಳಿಯುವ ಶಕ್ತಿ ಕೊಡ್ಲಿ. ಮಹಾರಾಜ ಅಂದ್ರು ಅದ್ರ ನಿನ್ ಹಿತ ಇಲ್ಲ ಬ್ಯಾಡ ಎಷ್ಟು ಏನು ಕೇಳಿ. ಅರ್ಥಾತ್ ಅವ ಹಠಕ್ಕೆ ಬಿಟ್ಟ. ಮಹಾರಾಜರು ಏನಾದ್ರು ಅಕ್ಕೋ ಸೆಕೆಂಡ್ ತಿಳ್ಕೊಂಡು ಆಯ್ತು ಇಲ್ಲಿ ಆಗ್ಲಿ ಏನ್ ಅಡ್ಡಿ ಇಲ್ಲ, ಹಂಗಾಗಿ ರಾಮದೇವ್ರ ಪಾದದ ಮೇಲೆ ಹಣಿ ಇಟ್ಟು ನನಗೆ ಇನ್ನೊಬ್ರು ಮನುಷ್ಯನಾಗಿ ತಿಳಿಯುವ ಶಕ್ತಿ ಕೊಡುವಂತ ಬೇಡ್ಕೊಡ್ರಿ, ಕೊಡ್ತಾನೆ. ಅಂದ ಕೂಡಲೇ ಹೋಗಿ ರಾಮದೇವ್ರ ಪಾದದ ಮೇಲೆ ಹಣಿ ಇಟ್ಟು, ರಾಮ ನನಗೆ ಇನ್ನೊಬ್ರು ಮನುಷ್ಯನಾಗಿ ತಿಳಿಯುವ ಶಕ್ತಿ ಕೊಡು ಅಂದ್ಕೊಳ್ಳಿ. ರಾಮ ಕಥಾಸ್ತವನ್ನ ಅವಶ್ಯಕತೆ ಇರೋದಿಲ್ಲ. ಮಜಾ ಹೆಂಗದ ಅಂದ್ರೆ ಮಹಾರಾಜರೇ ಎಲ್ಲ ಮಾಡೋದು ರಾಮ ನಿಮಿತ್ತ ಮಾತ್ರ ಇದ್ದಾರೆ. ಅರ್ಥಾತ್ ಏನು ಅಂತಂದ್ರೆ ಅದಕ್ಕೊಂದು ಮತ್ತೊಂದು ಉದಾಹರಣೆ ಸರಿಯಾಗಿ ಬಂದ್ರೆ ಅದನ್ನ ಈಗ ನಾವು ಹೇಳ್ಕೊಂಡು ಕೊಡುವುದಿಲ್ಲ. ಹೆಂಗಾದ್ರೂ ಇವತ್ತು ಏಕಾದಶಿ ಅದ, ಊಟ ಎಲ್ಲ ಮುಂಜಾನೆ ಖಿಚಡಿನೂ ಭರ್ತಿ ಆಗಿದೆ. ಅರ್ಥಾತ್ ಏನು ಅಂದ್ರೆ ರಾಮದೇವ್ ಅದನ್ನೊಂದು ಹೇಳಿಬಿಟ್ಟು ಮತ್ತೆ ಯಾಕೆ ನಮಗೂ ಅದು ಕಲಮಾಡ ನಿಮಗೂ ಕಲಮಾಡ. ಮಜಾ ಏನಂತಂದ್ರೆ ಚಿಂತಾಮಣಿಯಲ್ಲಿ ಅರ್ಥಾತ್ ಇವ್ರು ಇದ್ರು ನೋಡ್ರಿ, ಯಾರು ಅಂತಂದ್ರೆ ಅಲ್ಲಿ ರಾಮ ಮಂದಿರ ಕಟ್ಟಿಸ್ತಕ್ಕಂಥವ್ರು ಅದ ಗುಂಜೂರು ವೆಂಕಣ್ಣ ಅಂತ ವೆಂಕಣ್ಣಯ್ಯ. ಅವರು ಓವರ್ಸಿಯರ್ ಆಗಿದ್ರು ಅವರು. ಒಂದು ಕೆರೆ ಕಟ್ಟಿಸ್ಲಿಕ್ಕೆ ಹತ್ತಿದ್ರು. ಕೆರೆ ಕಟ್ಟಿಸುವಾಗ ಅವರಲ್ಲಿ ಒಂದು ಗಿಡದ ಕೆಳಗೆ ಕೂತಿದ್ರು. ಸಾತ್ವಿಕ್ ಮನುಷ್ಯ ಬದಲು ಅಂಥವ್ರಿಗೇನೆ ಏನಾದ್ರೂ ಭಗವಂತನಿಂದ ಒಂದು ಅವ್ರ ನಿಮಿತ್ತ ಮಾಡಿಕೊಂಡು ಕಾರ್ಯಗಳು ಸಂಭವಿಸಿರ್ತಾವ. ನಮ್ಮಂಥ ನಾವು ಅದು ಶಾಪಿ ವಿಚಾರ ಮಾಡಬಾರದು. ನಾವು ಸಂಭಾಷಣೆ ಮಂದಿ ಅಲ್ರ ನೆಗೆಟಿವ್ ನಲ್ಲಿ ಹೇಳ್ತಿದ್ವಿ, ಏನ್ ಇದ್ದೀವಿ ಅಂತ ಹೇಳುದಿಲ್ಲ, ವಿಷಯ ಇದ್ದೀವಿ ಖರೆ ಸಂಭಾಷಿತ दरअसल अगदी प्रेमाने म्हणतो तुम्ही फार लबाड आहे, ನೀವು ಲಬಾಡಿದ್ದೀರಿ ಅಂತ ರುಚಿ ಆಗಿದ್ದೀರಿ ಅಂತ ಈಗ ಅವರು ಒಂದ್ ದಿವಸ ಕೂತ್ಕೊಂಡು ಡಬ್ಬಿ ತರ್ತಿದ್ರು, ಊಟ ಮಾಡಿದ್ರು. ಡಬ್ಬಿ ಊಟ ಮಾಡಿ ಸುಮ್ಮನೆ ಅವ್ರಿಗೆ ಜಪ ಗಿಪ ಅವಾಗ ಏನ್ ಕಲ್ತಾ ಇದ್ದಿದ್ದಿಲ್ಲ. ಸುಮ್ಮನೆ ಅವ್ರ ಕೆಲಸ ನೋಡ್ಕೋತ ಕೂತಿದ್ರು. ಕೂತಾಗಿ ಸುಮ್ಮನೆ ಹಂಗ ಕಣ್ಣು ಮುಚ್ಚಿದ ಕೂಡಲೇ ಒಂದು ಶಬ್ದ ಕೇಳಿಸಿದ್ರು. ಅರ್ಥಾತ್ ಮಹಾಪುರುಷ ಅಂತ ಶಬ್ದವನ್ನು. ಆಮೇಲೆ ಮತ್ತೇನು ಅನಿಸ್ತು ಅಂದ್ರೆ ಗೋಂದಾವಲಿಲ್ಲ ಯಾ ಅಂತ ಶಬ್ದ ಕೇಳಿಸಿದ್ರು. ಅವ್ರಿಗೆ ಮರಾಠಿ ತಿಳಿತಿದ್ದಿಲ್ಲ. ಅವ್ರು ಏಕದಮ್ ಆಶ್ಚರ್ಯ, ಏನು ಗೋಂದಾವಲಿಲ್ಲ ಯಾ ಮಹಾಪುರುಷ ಅಂತ ಅಂದ್ಕೂಡ ಅದನ್ನ ಡೈರಿ ತೆಗೆದಲ್ಲ ಬರ್ದಿಟ್ರು, ಗೋಂದಾವಲಿಲ್ಲ ಯಾ ಬರ್ದಿಟ್ರು. ಆಮೇಲೆ ಚಿಂತಾಮಣಿ ಒಳಗೆ ಒಬ್ರು ಅರ್ಥಾತ್ ಸ್ವಲ್ಪ ಯೋಗಾಭ್ಯಾಸ ಮಾಡಿದವರು, ಅವರೊಂದು ಹೋಟೆಲ್ ಇತ್ತು, ಹೋಟೆಲ್ ಇಟ್ಕೊಂಡಿದ್ರು. ಹೆಸರು ಹನುಮಂತರಾವ್. ಅರ್ಥಾತ್ ಅವ್ನು ಹೋಗಿ ಒಂದು ದಿವಸ ಪ್ಯಾಟ್ಯಾಗ ಅವ್ರು ಭೇಟಿಯಾದ್ರು. ಅವ್ರಿಗೆ ಮರಾಠಿ ಬರ್ತಿತ್ತು. ಅವ್ರು ಕೇಳಿದ್ರು, ಇದರ ಅರ್ಥ ಏನು? ಗೋಂದಾವಲಿಗೆ ಬಂದ್ರಿ ಅಂತ ಅನ್ನೋದು ಇದ್ರ ಅರ್ಥ. ಗೋಂದಾವಲಿ ಇಲ್ಲದ ತಡಿ ನಾನು ನೋಡ್ತೀನಿ ಅಂತ ತಗೊಂಡು ಅವ್ರು ತಮ್ಮ ಮನೆ ಕರ್ಕೊಂಡು ಹೋದ್ರು. ಕೈಕಾಲು ತೊಳ್ಕೊಂಡು ಕೊಲೆಯಾಗ ಹೋಗಿ ಕೂತ್ರು. ಅವ್ರಿಗೆ ಒಂದು ಏನ್ ಶಕ್ತಿ ಇತ್ತು ಅಂದ್ರ ಈ ದೇಹದೊಳಗಿಂದ ಸೂಕ್ಷ್ಮ ಶರೀರ ಹೊರಗೆ ತೆಗೆದು ಎಲ್ಲಿ ಬೇಕಾದ್ರೆ ಹೋಗೋ ಶಕ್ತಿ. ನಮ್ದು ಸೂಕ್ಷ್ಮ ಶರೀರ ಹೊರಗೆ ಹೋಗ್ತಿರ್ತದೆ. ರಾತ್ರಿ ಮಲ್ಕೊಂಡಾಗ ನಮ್ಮ ಶರೀರದೊಳಗಿಂದ ಸೂಕ್ಷ್ಮ ಶರೀರ ಹೊರಗೆ ಹೋಗ್ತಿರ್ತದೆ. ಆದ್ರಿಂದ ನಮ್ಮಲ್ಲಿ ಹೇಳ್ತಾರೆ ಅಂತ ಗೊತ್ತ ಏನು ಅಂದ್ರ ಗಾಢವಾಗಿ ನಿಧಿ ಹತ್ತಿದ ಮನುಷ್ಯನ ಏನಾದ್ರು ನೀರು ಉಕ್ಕಿ ಹೊಡೆದು ಎಬ್ಬಿಸಬಾರದು ಅಂತ. ಅಕಸ್ಮಾತ್ ಅವಾಗ ಸೂಕ್ಷ್ಮ ಶರೀರ ಹೊರಗೆ ಹೋಗಿತ್ತು, ಇವೇನ್ ಮಾಡ್ದ ನೀರು ಉಕ್ಕಿ ಎಬ್ಬಿಸಿದ, ಅಷ್ಟ್ರೊಳಗೆ ಅದು ಒಳಗೆ ದೇಹದೊಳಗೆ ಬರದೇ ಇದ್ರೆ ಮುಗ್ದ ಹೋಗ್ತದೆ. ಆದ್ರಿಂದ ಸವಕಾಶ ಎಬ್ಬಿಸ್ಬೇಕು. ಎಬ್ಸುದಾದ್ರು ಪಟ್ನ ಎಬ್ಬಿಸಿದ್ವಿ ಎದ್ದು ಕೂತ ಅಂದ್ರೆ ಅಷ್ಟೊತ್ತಿಗೆ ಅವು ಅರ್ಥಾತ್ ಸೂಕ್ಷ್ಮ ಶರೀರ ಹೊರಗೆ ಹೋಗಿತ್ತು, ಬಹಳ ದೂರ ಹೋಗಿತ್ತು. ಅಂದ್ರೆ ಎಲ್ಲೋ ಅಮೇರಿಕಾ, ಫ್ರಾನ್ಸ್, ಜಪಾನ್ ಹೋಗಿತ್ತು.
ಯಾಕಂದ್ರೆ ಹೋಗಿ ಬಂದಿರ್ತಾರೆ ನೋಡ್ರಿ, ಹೀಗಾಗಿ ಅವು ಕನಸಿನಾಗ ರಾತ್ರಿ ಅವು ಮನಸ್ಸಿನಾಗ ಇರ್ತಾವ. ಹಿಂಗಾಗಿ ಸೂಕ್ಷ್ಮ ಶರೀರ ಫ್ರಾನ್ಸು ಜಪಾನು ಅಮೆರಿಕಕ್ಕೂ ಹೋಗಿತ್ತು. ಇಲ್ಲಿ ಮನೆ ಪಟ್ನೆ ಸೂಕ್ಷ್ಮ ಶರೀರ ಅಮೆರಿಕದಿಂದ ಬರ್ಬೇಕಲ್ಲ, ಅದು ಒಳಗೆ ಬಂದು ಸೇರ್ಕೊಳ್ಳಿಲ್ಲ ಅಂದ್ರೆ ಇದು ಹೋಗ್ತಿದ್ದ. ಆದ್ರಿಂದ ಏನಂದ್ರ ಅವ್ರಿಗೆ ಸೂಕ್ಷ್ಮ ಶರೀರದಿಂದ ಹೊರಗೆ ಬರ್ಲಿಕ್ಕೆ ಬರ್ತದೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ಗೋಂದಾವಳಿಗೆ ಹೋಗ್ಬೇಕಲ್ಲ, ಆ ಸೂಕ್ಷ್ಮ ಶರೀರದಲ್ಲಿ ಬಹಳ ಶಕ್ತಿ ಇರ್ತದೆ. ಅದು ಸೂಕ್ಷ್ಮ ಶರೀರ ಏನಾಯ್ತು ಅಂದ್ರೆ ಸ್ಟೇಷನ್ಗೆ ಹೋತು. ಸ್ಟೇಷನ್ ಅಲ್ಲಿ ಏನಂದ್ರ ಆ ಟ್ರೈನ್ ಹಿಡ್ಕೊಂಡು ಏನ್ ಹೋತು ಅಂದ್ರೆ ಬೆಂಗಳೂರಿಗೆ ಹೋತು. ಬೆಂಗಳೂರಿಂದ ಅರ್ಥಾತ್ ಏನು ಅಂದ್ರೆ ಗೋಂದಾವಳಿಗೆ ಅರ್ಥಾತ್ ಸಾತಾರಕ್ಕೆ ಹೋತಂದ್ರಿ. ಸಾತಾರದಿಂದ ಗೋಂದಾವಳಿಗೆ ಹೋಗಿ ಸೂಕ್ಷ್ಮ ಶರೀರ ಅದು ಗೋಂದಾವಳಿಗೆ ಹೋಗಿ ರಾಮ ಮಂದಿರದಾಗ ಹೋತು. ರಾಮ ಮಂದಿರದಾಗ ಹೋಗಿ ರಾಮದೇವ್ರ ಮುಂದೆ ನಿಂತು ಕೂಡಲೇ ಆ ಸೂಕ್ಷ್ಮ ಶರೀರ ನಿಂತು ಕೂಡಲೇ ಅವಾಗ ರಾಮದೇವರು ಏನಂದ್ರು, ಅರ್ಥಾತ್ ಮಹಾರಾಜರಿಗೆ ಎಲ್ಲಿ ಹೋಗ್ಯಾರ ಅಂತ ಪ್ರಶ್ನೆ ಆ ಸೂಕ್ಷ್ಮ ಶರೀರ. ಅವಾಗ ರಾಮದೇವ್ರು ಏನಂದ್ರು ಅಂದ್ರೆ, ಯಾರು ನನ್ನ ರಾಮನ ಮಾಡಿ ನಿಂದಿರ್ಸ್ಯಾರೋ ಅವ್ರು ಗಿರಿವಿಗೆ ಹೋಗ್ಯಾರ, ಅವ್ರು ಮಾಡಿ ನಿಂದಿರ್ಸಿರ್ತಕ್ಕಂಥ ರಾಮನ ಇಲ್ಲಿ ನಿಂತೀನಿ ಅಂತ. ಅರ್ಥಾತ್ ಏನು ಅಂತಂದ್ರ ಅವ್ರು ಯಾರು ನನ್ನನ್ನ ಇಲ್ಲಿ ರಾಮನ ಮಾಡಿ ನಿಂದಿರ್ಸ್ಯಾರೋ ಅವ್ರು ಗಿರಿವಿಗೆ ಹೋಗ್ಯಾರ. ಆಮೇಲೆ ಏನು ಅಂತಂದ್ರ ಅವ್ರು ಮಾಡಿ ನಿಂದಿರ್ಸಿರ್ತಕ್ಕಂಥ ರಾಮನ ನಿಂತೀನಿ ಅನ್ನೋಕೆ ಏನ್ ಮಹಾರಾಜರ ವಿಚಾರ, ಅರ್ಥ ಮಹಾರಾಜದ ಏನ್ ಭೂಮಿಕಾ ಇದ್ದಿರ್ಬೋದು ಕಲ್ಪನಾ. ಆಮೇಲೆ ಮತ್ತ ಸೂಕ್ಷ್ಮ ಬಂದು ಏನಂದ್ರು ಅಂದ್ರ ಗೋಂದಾವಳಿಗೆ ಹೋಗಿ ಬಂದೆ. ಹಾಗಾಗಿ ನೋಡ್ ನಡ್ರಿ ಅಂದ್ಬಿಟ್ಟು ಬಂದ್ರು. ಬಂದು ಅಲ್ಲಿ 4 ದಿವಸ ಇದ್ರು, ಅನುಗ್ರಹ ತಗೊಂಡ್ರು, ಮಹಾರಾಜರವ್ರಿಗೆ ಪದಕ ಕೊಟ್ರು. ಆಮೇಲೆ ತಗೊಂಡು ಹೋಗಿ ಚಿಂತಾಮಣಿ ಒಳಗೆ ಒಂದು ದೊಡ್ಡದೊಂದು ಪ್ಲಾಟ್ ತಗೊಂಡು ಅಲ್ಲಿ ಅದನ್ನ 3 ಭಾಗ ಮಾಡಿ 2 ಭಾಗ ಮಾಡಿದ್ರು, ಮತ್ತೆ ಮಾರಿ ಆಮೇಲೆ ಮಂದಿರ ಕಟ್ಸಿದ್ರು. ಎಲ್ಲ ಇದು ಆಯ್ತು. ಮುಖ್ಯವಾಗಿ ನಾನು ಏನ್ ಹೇಳ್ಬೇಕಾದ್ರು, ಆ ಮನುಷ್ಯ ಹೋಗಿ ರಾಮದೇವ್ರ ಪಾದದ ಮೇಲೆ ಹಣಿ ಇಟ್ಟು ನನಗೆ ಇನ್ನೊಬ್ರು ಮನುಷ್ಯನಾಗಿ ತಿಳ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂದ ಕೂಡಲೇ ಮಹಾರಾಜ ಹಿಂದಿಂದ ತಥಾಸ್ತು ಅಂದ್ರು. ಅವನಿಗೆ ಇನ್ನೊಬ್ರು ಮನುಷ್ಯನ ತಿಳ್ಕೊಳ್ಳೋ ಶಕ್ತಿ ಬಂದ್ಬಿಡ್ತು. ಬಂದ ಕೂಡಲೇ ಒಳಗೆ ಇಷ್ಟು ಖುಷಿ ಆಯ್ತು. ಹೋಗಿ ಮಹಾರಾಜನ ಮನುಷ್ಯನ ಕಡೆ ನೋಡಿದ. ಮಹಾರಾಜನ ಮನುಷ್ಯನಿಗೆ ತಕ್ಷಣ ನಾಮಸ್ಮರಣೆ ನಡೆದು. ಅವಾಗ ಒಂದು ಅನಿಸ್ತೀನಿ, ಮನೆಯಾಗಿನ ಮಂದಿ ನೋಡೋಣ ಹೋಗಿ ಅಂತ. 2 ತಿಂಗಳಾಗಿತ್ತು ಮನೆ ಬಿಟ್ಟು ಬಂದು ಟ್ರೇಸರಿ ಚಾವಿನ ತಾನ ತಗೊಂಡ್ಬಂದಿಲ್ಲ. ಮನ್ಯಾಗ ದುಡ್ಡಿನ ಅಡಚಣಿ, ಮನೆಯೊಳಗೆ ಎಲ್ಲ ಕೀಲಿ ಹಾಕಿ ಅರ್ಥಾತ್ ಏನು ಅಂದ್ರೆ ತನ್ನ ಚಾವಿ ತನ್ನ ಜನಿವಾರದಾಗ ಇಟ್ಕೊಂಡು, ಜನಿವಾರದಾಗ ಇಟ್ಕೊಳ್ಳೋ ಪದ್ಧತಿ ತಿಂದ. ಈ ಜನಿವಾರ ಏನಾಗಿಲ್ಲ ಎಲ್ಲ ಇಟ್ಟು ಹುಡುಗಾರದಾಗ ಇಟ್ಟು ಅರ್ಥಾತ್ ಏನು ಅಂದ್ರೆ ತಗೊಂಡು ಬಂದಿದ್ದ. ಮನೆಯೊಳಗೆ ಅಡಚಣಿ, ಎಲ್ಲಾರು ಹೆಂಡತಿ ಮಕ್ಕಳು ಬೈಲಿಕ್ಕೆ ಹತ್ತಿದ್ರು. 2 ತಿಂಗಳು ಆಗ್ತದೆ ಹೋಗಿ ಕೂತ್ ಬಿಡ್ತಾರೆ. ಇಲ್ಲಿ ಮನೆಯೊಳಗೆ ಏನ್ ಮಾಡ್ಬೇಕು, ಎಷ್ಟು ಅಡಚಣಿ, ಎಷ್ಟಂತ ಸಾಲ ತಗೋಬೇಕು, ಎಷ್ಟಂತ ಉದ್ರಿ ತರಬೇಕು ಅಂತ ಎಲ್ಲಾರು ಸೀಟಿಗೆ ಗೆದ್ದು. ಇವ್ಗಳೊಳಗೆ ಖುಷಿ ನೋಡಿದ್ರೆ ಹೆಂಡತಿ ಮನಸ್ಸಿನಾಗ ಇರದ, ಮಕ್ಕಳ ಮನಸ್ಸಿನಾಗ ಇರದ ಅಂತ ತಿಳ್ಕೊಂಡು ಮನೆಗೆ ಬಂದು ಬಾಗಿಲಾಗ ಹೆಂಡತಿ ನಿಂತಿದ್ರು. ಒಳಗಿಂದ ಬೈಲಿಕ್ಕೆ ಹತ್ತಿದ್ ನೋಡ್ರಿ. ಬಂದು ನೋಡಿದ್ರು ಹಂಗೆ ಹಿಂಗೆ ಅಂತ ತಿಳ್ಕೊಂಡು ನೋಡಿದ ಕೂಡ ಗಾಬರಿಯಾಗಿ ಆದ್ರೆ ಮಹಾರಾಜ ಒಂದು ಕಂಡೀಷನ್ ಹಾಕಿ, ನಾನು ಇವತ್ತೇನದ ರಾಮದೇವ್ರನಾಗ ಇನ್ನೊಬ್ರು ಮನುಷ್ಯನಾಗಿ ತಿಳ್ಕೊಳ್ಳೋ ಶಕ್ತಿ ಕೊಟ್ಟಾವೇನೋ ಖರೆ, ಆದ್ರೆ ನೀವು ಇನ್ನೊಬ್ರು ಮನುಷ್ಯನಿಂದ ಉಚ್ಚಾರ ಮಾಡಿದಿ ಅಂದ್ರೆ ನಿನ್ನ ಆಯುಷ್ಯೊಳಗಿಂದ 2 ವರ್ಷ ಕಡಿಮೆ ಆಗ್ತಾವ. ಆಗಿಲ್ಲ ನಡೀತದ, ನಾವು ಉಚ್ಚಾರ ಮಾಡಿ ಬರೀ ನೋಡ್ಕೋತ ಹೋಗ್ತೀನಿ ಅಂತ ಅವ್ರ. ಆಮೇಲೆ ಹೆಂಡತಿ ಮನುಷ್ಯನಾಗಿ ನೋಡಿದ ಕೂಡಲೇ ಅವ್ನಿಗೆ ಏನ್ ಹೇಳ್ಬೇಕು ಬಿಡ್ಬೇಕು ಹೇಳಿದ್ರೆ 2 ವರ್ಷ ಹೋಗ್ತಾವ. ಆಮೇಲೆ ಬಿಟ್ಟರೆ ಮನಸ್ಸಿಗೆ ಸಮಾಧಾನ ಆಗೋದು. ಹೆಂಡತಿ ಇಷ್ಟು ವಿಚಾರ, ನನ್ನ ಬಗ್ಗೆ ಇಷ್ಟೊಂದು ಹಿಂಗ್ ವಿಚಾರ ಮಾಡಿ. ಆಮೇಲೆ ಮಕ್ಕಳು ದೊಡ್ಡವರಾಗಿದ್ರು. ಅವರು ಒಬ್ರಿಗಿಂತಲೂ ಒಬ್ರು ಅಪ್ಪನ ಮೇಲೆ ಅರ್ಥಾತ್ ಸೀಟಿಗೆ ಅದು ಬಿಟ್ಟಿದ್ರು. ಅವ್ರ ಕಡೆಗೆ ನೋಡಿದ್ರು ಒಟ್ಟು ಸಮಾಧಾನ ಆಗಲಿಲ್ಲ. 4 ದಿವಸ ಮನೆಯೊಳಗೆ ನಿದ್ದೆ ಹತ್ತಲಿಲ್ಲ, ಸಮಾಧಾನ ಆಗಲಿಲ್ಲ. ಯಾರು ಏನು ಅನ್ನೂ ಸೋಯಿಲ್ಲ, ಯಾಕಂದ್ರೆ 2 ವರ್ಷ ಹೋಗ್ತಾವ. ಹೀಗಾಗಿ ಕಲಿ ಚಿಟ್ಟು ಹಿಡಿದು ಮತ್ತೆ ಗೋಂದಾವಳಿಗೆ ಬಂದು ಮಹಾರಾಜ ಈ ಮನುಷ್ಯನಾಗಿ ತಗೊಂಡು ತೆಗೆದು ಬಿಡ್ರಿ. ಇವತ್ತು ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಭಗವಂತ ನಮ್ಮ ಎಷ್ಟರೇ ಅನುಗ್ರಹ ಮಾಡಿ ಎಷ್ಟೊಂದು ಕೆಲವು ಶಕ್ತಿಗಳನ್ನು ಕೊಟ್ಟಾನ. ಆದ್ರೆ ಭಗವಂತ ಏನ್ ಮಾಡ್ತಾನಂದ್ರೆ ವಿಸ್ಮರಣೆ ಅನ್ನುವಂಥ ಶಕ್ತಿಯನ್ನು ಕೊಟ್ಟಾನು. ಅದನ್ನ ನಾವೇನ್ ಮಾಡ್ಕತ್ತೀವಿ ಅಂದ್ರೆ ಭಗವಂತನ ಮರೆಯೋದಕ್ಕೆ ಅನ್ಕೊಡಿಸಿವಿ. ಸ್ಮರಣೆ ಮಾಡುವಂತಹದ್ದು ಏನು ಕೊಟ್ಟಿದ್ದಾನು ಅದ್ರೊಳಗೆ ನಾವು ಬರೀ ಏನು ಅಂದ್ರೆ ಚಿಂತಿ ಕಾಳಜಿ ಬರೀ ಇದನ್ನ ನಾವೇನ್ ಮಾಡ್ಕತ್ತೀವಿ ಅಂದ್ರೆ ಸ್ಮರಣೆ ಮಾಡ್ಲಿಕ್ಕತ್ತೀವಿ. ಆದ್ರಿಂದ ನಮ್ಗೆ ಏನಾಗ್ಬೇಕು ಅಂದ್ರೆ ಸಮಾಧಾನ ಆಗ್ಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕಾಗಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಮನಸ್ಸು ಶುದ್ಧ ಆಗೋದು ಹೊರತು ನಮ್ಮ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ ಅನ್ನೋದಕ್ಕಾಗಿನೇ ಆ ಮನಸ್ಸು ಶುದ್ಧಿಗಾಗಿ ನಾವು ನಮ್ಮ ಕರ್ಮಗಳನ್ನು ಹೆಂಗ್ ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ಆ ಕರ್ಮ ಅನ್ನುವಂಥದ್ದು ಭಗವಂತನ ಪೂಜೆಯ ಪುಷ್ಪ ಆಗ್ಬೇಕು. ಅಂದ್ರೆ ಮಾತ್ರ ಚಿತ್ತ ಶುದ್ಧಿಯಾಗಿ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗ್ತದ ಅನ್ನೋದನ್ನ ಭಗವಂತ ಏನ್ ಮಾಡಿದ 18ನೇ ಅಧ್ಯಾಯದಲ್ಲಿ ಹೇಳಿದ. ಒಂದೊಂದು ಅಧ್ಯಾಯವೂ ಸಹಿತ
ನಾನೊಂದು ಉದಾಹರಣೆ ಸರ್ ತಲೆಯಾಗಿ ನೆನಪಾತು. ಗೀತಾದ ಮಹತ್ವದ ವಿಷಯದಲ್ಲಿ ಮಹಾತ್ಮೆ ಹೆಂಗದ ಅನ್ನೋ ವಿಷಯವಾಗಿ ಅಲ್ಲಿ ನರ್ಮದಾ ನದಿ ದಂಡಿಗೆ ಅನೇಕ ಘಾಟ್ಗಳು ನೇಮಾವಳಿಗಿಂತಲೂ ಒಂದು 25-30 ಮೈಲ್ ಕೆಳಗೆ ಒಂದು ಘಾಟ್. ಅರ್ಥಾತ್ ಏನು ಅಂದ್ರೆ ಅಲ್ಲೊಬ್ಬ ಸಾಧು ಇರ್ತಾನೆ ಇದ್ದ. ನಾನು ಅರ್ಥಾತ್ ಏನು ಅಂದ್ರೆ ಅಲ್ಲಿ ನೇಮಾವಳಿಯಾಗಿದ್ದಾಗ ಅವನೊಬ್ಬ ಸಾಧು ಇದ್ದ. ನಾನು ನರ್ಮದಾ ಪ್ರದಕ್ಷಿಣೆ ಮಾಡೋಕ್ಕಿಂತಲೂ 15-20 ವರ್ಷ ಮುಂಚಿಂದ 74ನೇ ಇಸ್ವಿಗಿಂತಲೂ ಮುಂಚಿಂದ ಅವಾಗ ಒಬ್ರು ಗೌರಿ ಶಂಕರ್ ಮಹಾರಾಜರು ಅಂತಿದ್ರು. ಅವ್ರು 12 ವರ್ಷಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ತಿದ್ರು. ಅವರಿಗೆ ನರ್ಮದಾ ಸಾಕ್ಷಾತ್ಕಾರ ಆಗಿತ್ತು ಅಂತೆಲ್ಲ ಹೇಳ್ತಿದ್ರು. ಆ ಸಾಧುವಿನ ವೈಶಿಷ್ಟ್ಯ ಏನಿತ್ತು ಅಂದ್ರೆ ಅವ ಏನ್ ಮಾಡ್ತಿದ್ದ ಅಂದ್ರೆ ಸುತ್ತಮುತ್ತಲ ಊರಾಗ ಹಳ್ಳಿಗಳಲ್ಲಿ ಅಡ್ಡಾಡಿ ಗೋಧಿ ಭಿಕ್ಷಾ ಇಟ್ಕೊಂಡು ಬರ್ಬೇಕು. ಅವ್ನ ಮುಂಜಾನೆ ಬರೋಬ್ಬರಿ 4 ಗಂಟೆಗೆ ಸ್ನಾನ ಮಾಡಿ ಅವನೇನ್ ಮಾಡ್ಬೇಕು ಅಂದ್ರೆ ಗೋಧಿ ಸ್ವತಃ ಬೀಸ್ಬೇಕು. ಹೆಂಗ್ ಬೀಸ್ಬೇಕು ಅಂದ್ರೆ ಭಗವದ್ಗೀತಾ ಅನ್ಕೋತ ಬೀಸ್ಬೇಕು. ಅರ್ಥಾತ್ ಸಂಪೂರ್ಣ 18 ಅಧ್ಯಾಯ ಅನ್ನೋ ತನಕ ಗೋಧಿ ಬೀಸಿ ಆ ಹಿಟ್ಟಿಂದ ಅಷ್ಟು ರೊಟ್ಟಿ ಮಾಡ್ಬೇಕು. ಅವತ್ತು ಯಾರು ಬರ್ತಾರೋ ಸಾಧುಗಳು ಪರಿಕ್ರಮವಾಸಿಗಳು ಯಾರು ಬರ್ತಿದ್ರು ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಆ ರೊಟ್ಟಿ ಊಟಕ್ಕೆ ಹಾಕ್ಬೇಕು. ಉಳಿದ ರೊಟ್ಟಿ ಎಲ್ಲ ಒಯ್ದು ನರ್ಮದಾದಲ್ಲಿ ಹಾಕ್ಬೇಕು. ಅವತ್ತೇನು 18 ಅಧ್ಯಾಯ ಭಗವದ್ಗೀತಾ ಅನ್ಕೋತ ಅವನೇನ್ ಮಾಡ್ತಿದ್ದ ಗೋಧಿ ಬೀಸ್ತಿದ್ದ. ಈ ಗೌರಿಶಂಕರ್ ಮಹಾರಾಜರ ಪರಿಕ್ರಮ ಹೆಂಗಿತ್ತು ಅಂದ್ರೆ ಇವ್ರ ಜೊತೆ 100 ಜನರು ಇರ್ತಿದ್ರು. ಇವ್ರ ಜೊತೆಗೆ ಒಂದು ಆನಿತ್ತು, ಕುದುರಿತ್ತು, ಆಕಳುಗಳು ಅರ್ಥಾತ್ ಏನು ಅಂದ್ರೆ 50-60 ಆಕಳುಗಳಿದ್ದು ಪೂಜಾ ಮಂಟಪ ದೊಡ್ಡ ಅಗದಿ ವೈಭವದಲ್ಲಿ ಇವ್ರದ್ದೇನು ಅಂದ್ರೆ ಮಹಂತತನದಲ್ಲಿ ಜಮಾತ್ ಅಂತಾರ. ಈ ಜಮಾತ್ ಕಟ್ಟಿಕೊಂಡು ಇವ್ರು ಪ್ರದರ್ಶನ ಮಾಡ್ತಿದ್ರು. ಒಂದೊಂದು ಊರಾಗ 8-8 ದಿವಸ 4-4 ದಿವಸ ಇಟ್ಕೋತ ಹೋಗ್ತಿದ್ರು. ಆ ಸಾಧುವಿನ ಒಂದು ಅರ್ಥಾತ್ ಏನು ಅಂದ್ರೆ ಘಾಟಿಗೆ ಇವ್ರು ಬರಾವಳಿದ್ರು. ಆಮೇಲೆ 3-4 ದಿವಸ ಅವನಿಗೆ ತಿಳಿತು ಏನು ಅಂದ್ರೆ ನಾಳೆ ಗೌರಿಶಂಕರ್ ಮಹಾರಾಜರು ಬರ್ತಾರೆ ಅಂದ್ಕೂಳೆ ಇವ್ರಿಗೆ ಏನ್ ಅನಿಸ್ತು, ನಾನು ಒಂದು ಬೀಸಿರೋ ಹಿಟ್ಟಿಂದ ಏನಾಗ್ಲಿಕ್ಕೆ ಶಕ್ಯದ, ಆದ್ರಿಂದ ಒಂದ್ 2 ಚೀಲ ಹಿಟ್ಟು ಇರೋದ ನಾನೇನ್ ಮಾಡ್ಬೇಕು ಅಂದ್ರೆ ಅದನ್ನ ಗಿರಣಾಗ ಹಾಕಿಸಿ ತಯಾರು ಮಾಡಿ ಇಡಬೇಕು. ಯಾಕಂದ್ರೆ 100 ಮಂದಿ ಅವ್ರ ಕಡೆ 1000 ಮಂದಿ ಕನಿಷ್ಠ ಒಂದು 200-300 ಮಂದಿ ಇರ್ತಾರೆ. ಒಂದ್ ಚೀಲ ಹಿಟ್ಟು ಬೀಸಿ ಇಡಬೇಕು. ಆಮೇಲೆ ಅದನ್ನ ಅವ್ರ ಕಡೆ ರೊಟ್ಟಿ ಮಾಡಿಸಿ ಅವ್ರಿಗೆ ತಿನ್ಲಿಕ್ಕೆ ಹಾಕಬೇಕು ಅಂತ ವಿಚಾರ ಮಾಡಿಕೊಂಡು ಇವನು ತನ್ನ ಪದ್ಧತಿ ಪ್ರಕಾರ ಬೆಳಿಗ್ಗೆ 4 ಗಂಟೆಗೆ ಸ್ನಾನ ಮಾಡಿ ಆ ಭಗವದ್ಗೀತಾ ಅನ್ಕೋತ ಏನ್ ಮಾಡಿದ ಅಂತಂದ್ರೆ ಗೋಧಿ ಹಿಟ್ಟು ಬೀಸಿ ಅದನ್ನ ಒಂದ್ ಕಡೆ ತೆಗೆದಿಟ್ಬಿಟ್ಟ. ಗೌರಿಶಂಕರ್ ಮಹಾರಾಜ ಬಂದ್ಕೊಂಡು ತಮ್ಮ ಪದ್ಧತಿ ಪ್ರಕಾರ ಸ್ನಾನ ಗೀನ ಮಾಡ್ಕೊಂಡು ಬಂದ ಕೂಡಲೇ ಅವ್ರು ಅಡಿಗೆ ಮಾಡೋ ಏನಿದ್ರು ಇರ್ತಾರ ಅರ್ಥಾತ್ ಅಡಿಗೆಯವ್ರು ಇರ್ತಾರ ಅವ್ರು ಕೇಳಿದ್ರು ಮತ್ ಗೋಧಿ ಹಿಟ್ಟು ಏನಾದ್ರು ಅದ ಏನು ಅದ ಒಂದ್ ಚೀರ್ ಗೋಧಿ ಹಿಟ್ಟು ನಿಮ್ ಸಲುವಾಗಿ ಬೀಸಿಟ್ಟಿದ್ದೀನಿ, ನೀವು ಬೇಕಾದಷ್ಟು ಮಾಡಿದೆ ಅವ್ರು ಮಾಡ್ಬೇಕು ಅನ್ನೋದಕ್ಕನ್ನ ಗೌರಿಶಂಕರ್ ಮಹಾರಾಜರು ಅವನ್ ಕರೆಸಿ ಆ ಸಾಧುವಿನ ಕರೆಸಿ ಕೇಳಿದ್ರು. ಅಲ್ಪ ನೀನು ದಿನ ಏನದನ್ನು ಭಗವದ್ಗೀತಾ ಅನ್ಕೋತ ಗೋಧಿ ಬೀಸಿರ್ತಿಲ್ಲ, ಆ ಹಿಟ್ಟು ಎಲ್ಲಿದ? ನಾವು ಏನ್ ಮಾಡ್ಬೇಕು ಅಂದ್ರೆ ಇಂಥ ನಮ್ಗೆ ಈ ಅನುಸಂಧಾನದ ನಮ್ಗೆ ಕಲ್ಪನಾನೇ ಇರ್ಬೇಕು. ಕರೆ ಹೇಳ್ಬೇಕು, ನಾಮಸ್ಮರಣೆ ಮಾಡಿಕೋತ ನಮ್ಮ ಕಾರ್ಯಗಳನ್ನು ಮಾಡ್ತಿದ್ವಿ. ಅರ್ಥಾತ್ ಅದೇ ರೀತಿಯ ವಿಷ್ಣು ಸಹಸ್ರನಾಮ ಅನ್ಕೋತ ಆಗಲಿ, ರಾಮರಕ್ಷ ಹನುಮಾನ್ ಚಾಲಿಸ ಅನ್ಕೋತ ಉಪಾಸನಾಗಳು ಅನ್ನೋದನ್ನ ಹಿಂಗನಬಾರ್ದು. ಇದನ್ನು ಪ್ರತ್ಯೇಕವಾಗಿ ಏನಾದ್ರೂ ಒಂದು ಭಗವದ್ಗೀತಾ ಅನ್ಕೋತ ನಾವು ಏನಾದ್ರೂ ಒಂದು ಪ್ರತಿ ದಿವಸ ಒಂದು ಅಧ್ಯಾಯ ಅನ್ಕೋತ ನಾವು ಏನಾದ್ರೂ ಒಂದು ಕೆಲಸ ಮಾಡ್ತಿದ್ವಿ ಅಂದ್ರೆ ಆ ಕೆಲಸದಲ್ಲಿಯೂ ಸಹಿತ ಕರ್ಮದಲ್ಲಿ ದಿವ್ಯತೆ ಅನ್ನುವಂಥದ್ದು. ಅವಾಗ ಅವರು ಗೌರಿಶಂಕರ್ ಮಹಾರಾಜರು ಏನಂದ್ರು, ಆ ಒಂದು ಚೀಲ ಹಿಟ್ಟು ಬ್ಯಾಡ್, ನಮ್ದು ನೀರು ಬೀಸಿರೋ ಹಿಟ್ಟಿನ ಎಷ್ಟು ರೊಟ್ಟಿ ಆಗ್ತಾವೋ ಅಷ್ಟು ಸಾಕು. ಆ ಒಂದು ಮಹಾರಾಜ ತಮ್ಮ ಕಡೆಗೆ 100 ಜನ ಮತ್ತು ಆಕಳು ಅದು ಇದು ಇಷ್ಟೆಲ್ಲ ಪರಿವಾರದ ಆಕಳಿಗೂ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಅರ್ಥಾತ್ ಇನ್ನು ಕುದುರೆಗೂ ವ್ಯವಸ್ಥೆ ಮಾಡಿದ್ದೀನಿ, ಆನೆಗೂ ವ್ಯವಸ್ಥೆ ಮಾಡಿದ್ದೀನಿ ಕೂಡ. ಅದೆಲ್ಲ ಇಟ್ಕೋತಕ್ಕ ನೀರು ಬೀಸಿದ ಹಿಟ್ಟು ಮಾತ್ರ ರೊಟ್ಟಿ ಮಾಡೋದು, ಆ ಚಪಾತಿ ಮಾಡೋದು, ಅದು ಕುಲ್ಕೆ ಅಂತಾರ, ಕುಲ್ಕೆ ಮಾಡೋದು ಅಂದ ಕೂಡಲೇ ಕೊನೆಗೆ ಅನಿವಾರ್ಯವಾಗಿ ಅವ ಏನ್ ಮಾಡ್ದ, ಅಷ್ಟು ಹಿಟ್ಟಿಂದು ಕುಲ್ಕೆ ಮಾಡಿದ. ಕುಲ್ಕೆ ಮಾಡಿ ತನ್ನ ಕಡೆಗೆ ಇಟ್ಕೊಂಡ. ನೈವೇದ್ಯಕ್ಕೆಲ್ಲ ಆತು. ಅಕ್ಷರಶಃ ಏನಂದ್ರೆ ಇದು ಬರೀ ಕಾದಂಬರಿ ಅಲ್ರಿ, ಇದು ಘಟನಾ. ಆಮೇಲೆ ಅವನ್ ಏನ್ ಮಾಡಿದ ಅಂದ್ರೆ ಅವ್ರು ಹೇಳಿದ್ರು, ಅದ್ರ ಮೇಲೆ ಏನದನು ಇದನ್ನ ವಸ್ತ್ರ ಇದನ್ನ ಹಾಕು, ಆಮೇಲೆ ಬರೇ ಏನದ ವಸ್ತ್ರ ಒಮ್ಮೆ ತೆಗಿಬೇಡ, ತೆಗೆದ ಕೊಟ್ಕೋತ ಹೋಗು, ನೀನು ಬೇಡ್ದಂಗ ಅವ್ರ ಬುಟ್ಟಿ ಒಳಗೆ ಹಾಕೋತ ಹೋಗು, ಅವ್ರು ಕೊಟ್ಕೋತ ಅವ್ರೇನ ಬಡಿಸೋತ ಹೋಗ್ತಾರ ಅಂತ ತಿಳ್ಕೊಂಡು ಹೇಳಿ. ಅರ್ಥಾತ್ ಏನು ಅಂತಂದ್ರೆ ಎಷ್ಟಾಗ್ಬೇಕು ಈಗ ಭಗವದ್ಗೀತಾ ಅನ್ಕೊಂಡು ತಾನು ಒಂದು 2 ತಾಸು ಅಂತ ಹೇಳಿದ್ರು ಸಹಿತ ಅವೇನು ಒಂದು 2 ತಾಸಿನಾಗ ಎಷ್ಟು ಬಿಟ್ಟು ಬೀಸ್ಲಿಕ್ಕೆ ಆಗ್ತದೆ, ಎಷ್ಟು ರೊಟ್ಟಿ ಆಗ್ತವೆ, ಒಂದು 60-70, 100-120 ಆಗಿರ್ಬೋದು. ಅಷ್ಟು ರೊಟ್ಟಿ ತಗೊಂಡು ಬಡಿಸೋತ ಹೋದ್ರೆ ಅವ್ರ ಜೊತೆಗಿರ್ತಕ್ಕಂಥವ್ರು ಎಲ್ಲಾರು ಮುಂದೆ ಸಾಕಾಗಿ ಮತ್ತಷ್ಟು ರೊಟ್ಟಿ. ತಾತ್ಪರ್ಯ ಏನು ಅಂದ್ರೆ ಭಗವದ್ಗೀತಾದ ವಿಲಕ್ಷಣ ಇಂಥ ಒಂದು ಸಾಮರ್ಥ್ಯದೊಳಗಿದೆ.
ಅದೇ ರೀತಿಯಾಗಿ ನಮ್ಮ ಅಂತಃಕರಣವನ್ನು ಶುದ್ಧ ಮಾಡ್ತಕ್ಕಂಥ ಪವಿತ್ರಗೊಳಿಸ್ತಕ್ಕಂಥ ಸಾಮರ್ಥ್ಯ ಜ್ಞಾನದೊಳಗದ ಅದನ್ನು ಸುಮ್ಮನೆ ನಮ್ಮ ಮನೆಯೊಳಗೆ ಒಂದು ಪುಸ್ತಕವನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ಕೋತ ಇದ್ರು ಸಹಿತ ದೇಹ ಬಿಡು ಮುಂದೆ ನೋಡಿದ್ರೆ ಎಷ್ಟೋ ಕಡೆ ಏನ್ ಮಾಡ್ತಾರಂದ್ರ ದೇಹ ಬಿಡು ಮುಂದ ಭಗವದ್ಗೀತಾ ತಲೆ ಕೆಳಗಿಡ್ತಾರ. ಅರ್ಥಾತ್ ಏನಂದ್ರೆ ಅವ್ರ ತಲೆ ಕೆಳಗೆ ಆ ಭಗವದ್ಗೀತಾ ಇರ್ತಾರ. ಅದು ಸದ್ಗತಿಯನ್ನು ಕೊಡುವಂತ ಸಾಕ್ಷಾತ್ ಪರಮಾತ್ಮ ಸ್ವರೂಪವೇ ಆಗಿರ್ತಕ್ಕಂತಹ ಭಗವದ್ಗೀತೆಯ ಒಂದು ದಿವ್ಯವಾಗಿರ್ತಕ್ಕಂಥ ಜೀವನದ ಸಮಸ್ತ ಪ್ರಶ್ನೆಗಳನ್ನ ನಿವಾರಿಸಿ ನಾವು ಸ್ವಲ್ಪ ಅದು ಓದ್ಬೇಕು. ಅರ್ಥಾತ್ ಏನು ಅಂತಂದ್ರೆ ಭಗವದ್ಗೀತಾ ಕಿಂಚಿದ ಭೀತ ಗಂಗಾಜಲದವ ಕಲಿಕಾ ಪೀತ. ಅರ್ಥಾತ್ ಪ್ರತಿ ದಿವಸ ಸ್ವಲ್ಪ ಅದು ಒಂದು ಅಧ್ಯಾಯ ಆಗಲಿ ಅಥವಾ ಒಂದು 10 ಶ್ಲೋಕ ಆಗಲಿ 5 ಶ್ಲೋಕ ಆಗಲಿ ನಾವು ಪ್ರತಿ ದಿವಸ ಓದ್ಬೇಕು, ಚಿಂತನೆ ಮಾಡಬೇಕು. ಅಂದ್ರೆ ಮಾತ್ರ ಅದರೊಳಗಿಂದ ನಮ್ಮ ಜೀವನದಲ್ಲಿ ಏನಾದ್ರೂ ಭಗವಂತನ ಅನುಗ್ರಹ ಆಗ್ತದೆ. ಯಾಕೆಂದ್ರೆ ಭಗವದ್ಗೀತಾ ಅಂದ್ರೆ ಪ್ರತ್ಯಕ್ಷ ಮುಖದಿಂದ ಬಂದಿರತಕ್ಕಂಥ ಶಬ್ದಗಳಾದ್ದರಿಂದ ಅವಕ್ಕೆ ಬಹಳಷ್ಟು ಮಹತ್ವ ಇದೆ. ಅಂತ ಒಂದು ಭಗವದ್ಗೀತೆಯ ಒಂದು ದಿವ್ಯವಾಗಿರ್ತಕ್ಕಂಥ ಜಯಂತಿಯ ನಿಮಿತ್ತವಾಗಿ ನಾವು ಇವತ್ತು ಸದ್ಗುರು ಸಾನ್ನಿಧ್ಯದಲ್ಲಿ ಅದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಭಗವದ್ಗೀತೆ ಆಚರಣೆ ಮಾಡೋದೇನು ಮಾಡೋದಂದ್ರೆ ಏನ್ ಮಾಡುದು ಅಂದ್ರೆ ನಾವು ಆ ಭಗವದ್ಗೀತೆಯನ್ನ ಭಗವಂತ ಸಹಿತ ಅರ್ಜುನ ಸಹಿತ ಆ ಭಗವದ್ಗೀತೆ ಅನ್ನುವಂತ ಒಂದು ಭಾವಚಿತ್ರಕ್ಕೆ ನಾವೆಲ್ಲರೂ ಅಂತಃಕರಣ ಪೂರ್ವಕವಾಗಿ ಕೊನೆಗೆ ಅದರೊಳಗೆ ಎಲ್ಲ ನಮ್ಗೆ ಏನೂ ತಿಳಿದೇ ಇದ್ರು ಅಷ್ಟ ಹೊತ್ತು 1-2 ಶ್ಲೋಕ ನಮ್ಮ ಮನಸ್ಸಿನಾಗ ಅರ್ಥಾತ್ ಏನು ಅಂದ್ರೆ ಇದ್ರ ಸಾಕು. ಯಾವುದು ಅಂದ್ರೆ ಮೊದಲೇದೇನು ಅಂದ್ರೆ ಅನನ್ಯ ಚಿಂತೆಯಂತೋ ಮಾವಿ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ಮಹಾಮ್ಯಹಂ. ಇಲ್ಲಿ 2ನೇದು ಯಾವುದು ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಅರ್ಥಾತ್ ಪತ್ರ ಪುಷ್ಪ ಫಲ ತೋಯ ಅಂದ್ರೆ ನೀರು, ಯೋಮೇ ಭಕ್ತ್ಯ ಪ್ರಯಚ್ಛತಿ ಯಾರು ನನಗೆ ಭಕ್ತಿಯಿಂದ ನಾನು ಸಮರ್ಪಣೆ ಮಾಡ್ತಾರೋ ಯೋಮೇ ಭಕ್ತ್ಯ ತದಹಂ ಭಕ್ತ್ಯುಪಹತಂ ಅಶ್ನಾಮಿ. ನೀವು ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ತಿಂತೀನಿ ಅಂತ ತಿಳ್ಕೊಂಡು ಭಗವಂತ ಹೇಳ್ತಾನೆ. ಅಶ್ನಾಮಿ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಭಕ್ತ್ಯ ಅಶ್ನಾಮಿ ಪ್ರಯತ ಆತ್ಮನಃ. ಅರ್ಥಾತ್ ಅಂಥ ಒಂದು ಭಕ್ತಿ ಭಾವದಿಂದ ಶರಣಾಗತಿಯಿಂದ ಸಮರ್ಪಣ ಭಾವದಿಂದ ಕೊಟ್ಟಿರ್ತಕ್ಕಂಥ ಅವನು ಪತ್ರ ಇರಲಿ, ಪುಷ್ಪ ಇರಲಿ, ಫಲ ಇರಲಿ, ತೋಯಂದ್ರೆ ನೀರಿರ್ಲಿ, ಅದನ್ನ ನಾನು ಸೇವನೆ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಎಷ್ಟು ಚಂದ ಬರೀತಾರ ಅಂದ್ರೆ ಆ ಎಲಿ ತುಳಸಿ ಅಂದ್ರಿ, ಬಿಲ್ಪತ್ರೆ ಅಂದ್ರಿ, ಕಲಿಕೆ ಅಂದ್ರಿ ನಾವೇನು ಅರ್ಥಾತ್ ಅರ್ಪಣೆ ಮಾಡ್ತೀವೋ ಅದು ಒಣಗಿದ್ದಿದ್ರು ನಡೀತದ, ಬಾಡಿದ್ದಿದ್ರು ನಡೀತದೆ. ಅದನ್ನ ನಾವು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ಶಬರಿ ಏನ್ ಮಾಡಿದ್ವು ಅಂದ್ರೆ ಬಾಳೆಹಣ್ಣು ತರ್ತಿದ್ವು. ಅರ್ಥಾತ್ ಪ್ರತಿ ದಿವಸ ಆಕಿ ಮುಂಜಾನೆ ಎದ್ದು ಕೂಡ ಇಡೀ ದಿವಸ ಅದೇ ಇದ್ರೊಳಗನೆ ಇರ್ತೀವಿ. ಸಾಯಂಕಾಲ ತನಕನೂ ಅವನು ಪ್ರತೀಕ್ಷಾ ಅಂದ್ರೆ ಎಷ್ಟು ಪ್ರತೀಕ್ಷಾ ಅಲ್ಲಿ ಶಬರಿಗೂ. ಪ್ರತಿ ದಿವಸ ಎದ್ದು ಕೂಡ ಇವತ್ತು ಬರ್ಬೋದು ರಾಮ, ಇವತ್ತು ಬರ್ಬೋದು ಅಂತ ಎದ್ದು ಕೂಡಲೇ ಮತ್ತೇನ್ ಮಾಡೋದು, ಕಸ ಹೋಗುದು, ಥಳಿ ರಂಗೋಲಿ ಹಾಕುವುದು, ಅಲಂಕಾರ ಮಾಡುವುದು, ಆಮೇಲೆ ಭಗವಂತನಿಗೆ ಅರ್ಥಾತ್ ಏನು ಪೂಜಾದ ಸಿದ್ಧತೆ ಮಾಡೋದು, ಪಾದ ಪೂಜಾ ಮಾಡಬೇಕು, ಅವನನ್ನ ಪಾದ ಪ್ರಕ್ಷಾಳನೆ ಮಾಡಬೇಕು, ಅವನಿಗೆ ಏನಾದ್ರೂ ಹಣ್ಣು ಕೊಡ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಬಾರಿ ಹಣ್ಣು ಬಹಳಷ್ಟು ಆಗ್ತಿದ್ದು. ಅರ್ಥಾತ್ ಈಗೇನು ಅಂತಂದ್ರ ಈ ಹಂಪಿ ಹೊಳಿ ಹತ್ರ ಸೊರೆಬಾನ್ ಅಂತದ. ಆ ಸೊರೆಬಾನ್ ಅಂತಂದ್ರ ಶಬರಿ ವನ ಇದ್ದದ್ದು ಸೊರೆಬಾನ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲೇ ಏನದ ಅಂದ್ರ ಶಬರಿ ಕೊಳ್ಳ ಅಂತದ, ಅಲ್ಲೇ ಶಬರಿ ಇರ್ತಿದ್ಲು ಅಂತ ತಿಳ್ಕೊಂಡು ಹೇಳ್ತಾರೆ. ಸ್ವಾಭಾವಿಕ ಯಾಕೆ ಅಂತಂದ್ರೆ ಏನಿದೆ ಅಂತಂದ್ರೆ ಅರ್ಥಾತ್ ಭಗವಂತ ಏನ್ ಮಾಡಿದ ಅಂದ್ರೆ ಆ ಇದರಿಂದ ಬರ್ಬೇಕಾದ್ರ ಗಂಧಕಾರಣ್ಯದಿಂದ ಕಿಷ್ಕಿಂದ ಹಾಕಿ ಬರ್ಬೇಕಾದ್ರ ಹಿಂಗ್ ಹಾಕ್ಷೆ ಹಿಂಗ್ ಬಂದ ಅಂತ ತಿಳ್ಕೊಂಡು ಹೇಳ್ತಾರ. ಬ್ರಹ್ಮಾನ್ ಮಹಾರಾಜ್ ಹೇಳ್ತಿದ್ರು ಅರ್ಥಾತ್ ಏನು ಅಂದ್ರ ಸೌಂದರ್ತಿಯಿಂದ ಎಲ್ಲಿಗೆ ಬಂದ ಅಂದ್ರೆ ಅದರಿಂದ ಸೌಂದರ್ತಿಯಿಂದ ಸೂರ್ಯಕಾಂತದಿಂದ ಸೌಂದರ್ತಿಗೆ ಬಂದ. ಸೌಂದರ್ತಿಯಿಂದ ಹಿಂದೆ ಏನ್ ಮಾಡಿದ ಅಂದ್ರೆ ಗದಿಗೆ ಹೋಗಿ ಗದಿಗಿನಿಂದ ಅಲ್ಲಿ ಬಡಧಣಿಗೆ ಹೋದ, ಹೆಬ್ಬಳ್ಳಿ ಮ್ಯಾಲ ಹಾಸಿ ಗದಿಗೆ ಹೋದ. ಹಿಂಗ್ ಸರಳ ಅದರಿಂದ ಸೌಂದರ್ತಿಯಿಂದ ಬಂದು ಅರ್ಥಾತ್ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಸೌಂದರ್ತಿಯಿಂದ ಬಂದು ಹೆಬ್ಬಳ್ಳಿಗೆ ಬಂದು ಈಗ ಅಲ್ಲೇನ್ ನಮ್ದು ಹೆಬ್ಬಳ್ಳಿ ರಾಮ ಮಂದಿರ ಅದನು, ಅಲ್ಲಿ ಅವನು ರಾಮ ಏನ್ ಮಾಡಿದ ಸ್ವಲ್ಪ ವಿಶ್ರಾಂತಿ ತಗೊಂಡು ಇಲ್ಲಿಂದ ಬೆಳಧಡಿಗೆ ಹೋದ. ಬೆಳಧಡಿಯಲ್ಲಿ ವಿಶ್ರಾಂತಿ ತಗೊಂಡು ಅಲ್ಲಿಂದ ಮುಂದೆ ಎಲ್ಲಿಗೆ ಹೋದ ಅಂದ್ರೆ ಹಂಪಿಗೆ ಹೋದ ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದು ದಾರಿ ಒಳಗೆ ಬರ್ತಕ್ಕಂಥದ್ದು ಶಬರಿ ವನ. ಇದಕ್ಕೊಂದು ಯಾಕೆ ಹೇಳಿಕತ್ತೀನಿ ಅಂದ್ರೆ ಆಕೆ ಏನ್ ಮಾಡ್ತೀವಿ ಶಬರಿ ಬಾರಿ ಹಣ್ಣು ತರ್ತಿದ್ಲು. ಅದಕ್ಕೆ ಇವತ್ತು ಬಾರಿ ಹಣ್ಣು ಸಹಿತ ಇಟ್ಟಿವಿ ನೋಡ್ರಿ. ಬಾರಿ ಹಣ್ಣು ತರ್ತಿದ್ರು ತಂದು ಅವ್ನು ಏನ್ ಮಾಡ್ಬೇಕು ಅಂದ್ರೆ ರಾಮ್ ಬರ್ತಾನೆ ಸಂಜೆ ತನಕ ಇರಬೇಕು. ಆಮೇಲೆ ಅವನೇನಾದ್ರು ತೆಗೆದು ಮತ್ತೆ
ಅರ್ಥಾತ್ ಏನು ಹಾಕಿಬಿಡ್ಬೇಕು, ಎಲ್ಲಾದ್ರೂ ಒಂದು ಅರ್ಥಾತ್ ಒಂದು ಯಾವ್ದಾದ್ರು ಒಂದು ಜಲದಲ್ಲಿ ಹಾಕಿಬಿಡ್ಬೇಕು, ಮತ್ತೆ ಮರುದಿವಸ ಬಾಳೆಹಣ್ಣು ತರಬೇಕು. ರಾಮನಿಗೆ ಕೊಡು ತಿಂದು ನೋಡಿ ಕೊಡ್ತಿದ್ದ. ರಾಮಗ ಶಬರಿ ಬಾಳೆಹಣ್ಣು ಕೊಡುವುದನ್ನ ಲಕ್ಷ್ಮಣ ಹಿಂಗೆ ನಿಂತಿರ್ತಿದ್ದ. ಅಂದೇ ಲಕ್ಷ್ಮಣ ಅಂದ್ರೆ ಏನ್ರಿ ಬಸ್ಸು, ಅವನು ಆದಿಶೇಷನ ಅವತಾರವ, ಇದ್ರವನ ಒಳ್ಳೆ ಅರ್ಥಾತ್ ಹಿಂದೆ ನಿಂತಿರ್ತಿದ್ದ. ಅವನು ಮಾರಿ ಎಷ್ಟು ಸಿಟ್ಲೆ ಇದು ಆಗಿತ್ತು ಅಂದ್ರೆ ಏನ್ ಮುದುಕಿದೆ ದರಿದ್ರ ಮುದುಕಿ ತಿಂದ ರಾಮ ಕೊಡ್ಲಿಕ್ಕೆ ಅಲ್ಲ ನಮ್ಮ ರಾಮ ಇದನ್ನ ಮಾಡ್ಬೇಕಿಲ್ಲ ಪ್ರಭು ಏನ್ ಪಾಯ ಇವನು ಸಹಿತ ಎಂದಲ ಪಂದ್ರ ಇನ್ನೊಂದು ನೋಡಿದ್ರೆ ಹಂಗ ತಿಂದು ಬಿಡ್ತಾರಲ್ಲ ಅಂತರು. ಆಮೇಲೆ ಅಲ್ಲಿಂದ ಒಂದು ಹಣ್ಣು ಲಕ್ಷ್ಮಣ ಕೊಡ್ಲಿಕ್ಕೆ ಹೋದ, ನಿನ್ನ ತಿನ್ನು ಅಂತ. ಅವಾಗ ರಾಮದೇವ್ರು ಹೇಳ್ತಾರೆ, ಲಕ್ಷ್ಮಣ ಆಕಿ ಭಕ್ತಿಯಲ್ಲಿ ನೋಡಿ ಹೆಂಗದ. ಅರ್ಥಾತ್ ಏನು ಅಂದ್ರೆ ಆಕಿ ಎಷ್ಟೊಂದು ಭಕ್ತಿಯಿಂದ ಕೊಡ್ಲಿಕ್ಕೆ, ಭಕ್ತ್ಯ ಉಪಹೃತ ಹರ್ಷನಾಮಿ ಪ್ರಯತಾತ್ಮನಃ, ನಾ ತಿಂತೀನಿ ಅಂತ ಹೇಳ್ತಾರೆ. ಅದು ಹೆಂಗಾರೆ ಇರ್ಬೋದು, ಎಂದ್ರದಿರ್ಲಿ ಎಂಥಾದರೆ ಇರ್ಲಿ, ಅವ್ರು ಭಕ್ತಿಯಿಂದ ಕೊಟ್ಟದ್ದು ನಾ ತಿಂತೀನಿ ಅಂತ ಹೆಂಗೆ ಹೇಳ್ತಾನೋ ಹಂಗೆ ಭಗವದ್ಗೀತೆಯಲ್ಲಿ 2 ಶ್ಲೋಕಗಳನ್ನಾದ್ರೂ ನಾವು ನೆನಪಿಟ್ಕೊಂಡು ಆ ಭಾವದಲ್ಲಿ ನಾವು ಇದ್ದದ್ದಾದ್ರೆ ನಿಶ್ಚಿತವಾಗಿ ನಮಗೆ ಭಗವಂತನ ಅನುಗ್ರಹ ಆಗ್ತದೆ. ಇದರೊಳಗಿನ ಪ್ರತಿಯೊಂದು ಶ್ಲೋಕನು ದಿವ್ಯವಾಗಿರ್ತಕ್ಕಂಥದ್ದು. ಅವತರದ ಒಂದು ವೈಬ್ರೇಷನ್ ಅದು ನಮ್ಮ ಕಲ್ಪನಾ ಬರಂಗಿಲ್ಲ, ಅದು ಅಷ್ಟೇ ಹೊರತು. ಯಾಕಂದ್ರೆ ನಮ್ಗೆ ಅಷ್ಟು ಸೂಕ್ಷ್ಮದೊಳಗೆ ಏನಿರಂಗಿಲ್ಲ, ಪ್ರವೃತ್ತಿನೇ ಇರಂಗಿಲ್ಲ. ಅರ್ಥಾತ್ ಭಗವದ್ಗೀತೆ ಒಂದೊಂದು ಶ್ಲೋಕದೊಳಗಿಂದ ದಿವ್ಯವಾಗಿರ್ತಕ್ಕಂಥ ವೈಬ್ರೇಷನ್ ಬರ್ತದೆ, ದಿವ್ಯವಾದ ಸುಗಂಧ ಬರ್ತದೆ, ವಾಸನೆ ಬರ್ತದೆ. ಅದು ನಮ್ಗೆ ಅಂತ ಮೂಗಿ ನಮಗಿಲ್ಲ, ಆ ವೈಬ್ರೇಷನ್ ತಿಳ್ಕೊಳ್ಳುವಂತ ಬುದ್ಧಿ ಇಲ್ಲ, ಮನಸ್ಸಿಲ್ಲ. ಆದ್ರೆ ಏನದಂದ್ರೆ ಇಂಥ ದಿವ್ಯವಾಗಿರ್ತಕ್ಕಂಥ ಭಗವದ್ಗೀತೆಯ ಒಂದು ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ತತ್ಪೂರ್ವದಲ್ಲಿ ಆ ಭಗವದ್ಗೀತೆಯ ಒಂದು 4 ಶಬ್ದಗಳನ್ನು ನಾವು ಶ್ರವಣ ಮಾಡೋಣ. ಆಮೇಲೆ ಅದರಲ್ಲಿ ಒಂದು ಅಧ್ಯಾಯ, ಒಂದು 20 ಶ್ಲೋಕದ ಒಂದು ಅಧ್ಯಾಯ. ನಾನು ಇದೇ ಹೇಳಿದ್ದ, ಶಾಸ್ತ್ರೇಶು ಗೀತಾ ರಮ್ಯ ತತ್ರ ರಮ್ಯ ಪಂಚದಶೋಧ್ಯಾಯ ತತ್ರ ಶ್ಲೋಕ ಚತುಷ್ಟಯಂ. ಹಿಂಗ ಸಾಹಿತ್ಯದಲ್ಲೂ ಒಂದು ಶ್ಲೋಕದ ಅರ್ಥಾತ್ ಏನು ಅಂದ್ರೆ, ಕಾವ್ಯೇಶು ನಾಟಕಂ ರಮ್ಯಂ, ಎಲ್ಲಾ ಕಾವ್ಯಗಳಲ್ಲಿ ನಾಟಕ ರಮ್ಯವಾಗಿರ್ತಕ್ಕಂಥ. ತತ್ರ ರಮ್ಯ ಶಕುಂತಲ, ಆ ನಾಟಕಗಳಲ್ಲಿ ಶಾಕುಂತಲ ನಾಟಕ ಏನದನ್ನು ಕಾಳಿದಾಸ್ ಬರೆದಿರ್ತಕ್ಕಂಥದ್ದು, ಅದು ರಮ್ಯವಾಗಿರ್ತಕ್ಕಂಥ. ತತ್ರ ಚತುರ್ಥೋ ಅಂಕ, ಅದರೊಳಗೆ 4ನೇ ಅಂಕ ಬಹಳ ಪ್ರಸಿದ್ಧವಾಗಿರೋ ತತ್ರ ಶ್ಲೋಕ ಚತುಷ್ಟಯಂ, ಅದರೊಳಗೆ 4 ಶ್ಲೋಕ. ಅದರೊಳಗೆ ಮೊದಲನೇ ಶ್ಲೋಕ ಏನು ಅಂದ್ರೆ, ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠಯ ಕಂಠ ಸ್ತಂಭಿತ ಬಾಷ್ಪವೃತ್ತಿ ಕಲುಷಶ್ಚಿಂತಾಜಲಂ ದರ್ಶನಂ ವೈಕ್ಲವ್ಯಂ ಮಮತಾವಧೀದೃಶಮಪಿ ಸ್ನೇಹಾದರಣ್ಯೋಕಸ ಪೀಡ್ಯಂತೆ ಗೃಹಿಣ ಕಥನ್ನ ತನಯ ವಿಶ್ಲೇಷ ದುಃಖೈರ್ನಮಯಿ. ಅರ್ಥಾತ್ ಇದನ್ನೆಲ್ಲ ಅರ್ಥ ಏನು ಹೇಳುವುದಿಲ್ಲ. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯಂ, ಇದು ಕಣ್ವ ಮಹರ್ಷಿಗಳು ಶಿಷ್ಯರು ಬಂದು ಹೇಳಿದ್ರು. ಅವ್ರು ಸ್ನಾನಕ್ಕೆ ಹೋಗಿದ್ರು, ಸ್ನಾನ ಮಾಡಿ ಬರುವ ಹೊತ್ನಾಗ ಅವ್ರ ಶಿಷ್ಯರು ಹೇಳಿದ್ರು, ಅದ್ಯ ಶಕುಂತಲ ಯಾಸ್ಯೇತಿ, ಇವತ್ತು ಶಕುಂತಲ ಹೊರಟಿದ್ದಾಳೆ, ಗಂಡನ ಮನೆಗೆ ಹೊರಟಿದ್ದಾಳೆ ಅಂತಂದು ಕೂಡಲೇ ಅವ್ರ ಕಣ್ತುಂಬ ನೀರು ಬಂದು, ಅವಾಗ ನೀರಿನಿಂದ ತುಂಬಿರುವುದರಿಂದಾಗಿ ದಾರಿ ಕಾಣಿಸ್ಕೊಳ್ತು, ಕಣ್ಣು ಗದ್ಗದಿತ ಆಗ್ತದ, ಶಬ್ದ ಉಚ್ಚಾರ ಆಗುವಳು. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠಯ, ಹೃದಯ ತುಂಬಿ ಬಂದದೆ, ಕಂಠ ಸ್ತಂಭಿತ ಬಾಷ್ಪ ವೃತ್ತಿ ಕಲುಷ ಚಿಂತಾಜಲಂ ದರ್ಶನಂ, ದಾರಿ ಕಾಣಿಸುವುದು. ವೈಕ್ಲವ್ಯಂ ಮಮತಾವಧೀದೃಶಮಪಿ ಸ್ನೇಹಾದ ಅರಣ್ಯವಕಸ, ನಾನು ಅರಣ್ಯವಕಸ ಅಂದ್ರೆ ನಾನೊಬ್ಬ ತಪಸ್ವಿ, ಅದು ಸಾಕಿರೋ ಮಗಳು, ಇವಳನ್ನು ನಾವು ಅತ್ತಿ ಮನೆಗೆ ಅಥವಾ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಇಷ್ಟೊಂದು ನಾನು ಪೀಡ ಆಗ್ತಾ ಇದೆ ಅಂದಾಗ, ಬೀದ್ಯಂತೆ ಗೃಹಿಣ ಕಥನ್ನ ತನಯ ವಿಶ್ಲೇಷ ದುಃಖೈ ನಮಯಿ ಅಂದ್ರೆ ಗೃಹಸ್ಥಾಶ್ರಮಿಗಳಿಗೆ, ಪ್ರಾಪಂಚಿಕರಿಗೆ ತಮ್ಮ 9 ತಿಂಗಳು ತಮ್ಮ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲಹಿ ದೊಡ್ಡವಳನ್ನು ಮಾಡಿ, ಅರ್ಥಾತ್ ಏನು ಅಂದ್ರೆ ಆಕಿನ ಮದುವೆ ಮಾಡಿಕೊಡು ಒಂದು ಎಷ್ಟೊಂದು ಪೀಡೆ ಆಗ್ತಿರ್ಬಹುದು, ದುಃಖ ಆಗ್ತಿರ್ಬಹುದು ಅಂತ ತಿಳ್ಕೊಂಡು, ಆಮೇಲೆ ಪಾತುನ್ನ ಪ್ರಥಮಂ ವ್ಯವಸ್ಥಿತಿ ಜಲಂ ವಿಶ್ವಾಸ ಸಿಕ್ತೇಶುಯ, ಆ ಶಕುಂತಲನ ಬಗ್ಗೆ ಹೇಳ್ತಾರೆ. ಏನು ಅಂದ್ರೆ ಆಕೆ ಎಂದೂ ಗಿಡಗಳಿಗೆ ನೀರು ಹಾಕಲ್ದನೆ ಆಕೆ ಏನ್ ಮಾಡ್ತಿದ್ದ, ನೀರು ಕುಡಿತಿದ್ದಿಲ್ಲ. ಪಾತುನ್ನ ಪ್ರಥಮಂ ವ್ಯವಸ್ಥಿತಿ ಜಲಂ ವಿಶ್ವಾಸ ಸಿಕ್ತೇಶುಯ ನಾದತ್ತೆ ಪ್ರಿಯಮಂಡಲಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವ. ಆಕಿ ವಾಸ್ತವಿಕವಾಗಿ ಆಕಿ ತಲೆಯಾಗ ಹೂ ಮುಡಿಸ್ಕೊಳ್ಳೋದು ಅಂದ್ರೆ ಬಹಳ ಸೇರ್ತದ. ಆದ್ರೆ ಆಕೆ ಏನ್ ಮಾಡ್ತದ, ಸ್ನೇಹೇನ
ನಿಮ್ ಬಗ್ಗೆ ಇರ್ತಕ್ಕಂಥ ಪ್ರೇಮದಿಂದ ಆಕೆ ನಿಮ್ಮೊಳಗೆ ಹೂ ತಕ್ಕೊಂಡು ತನ್ನ ತಲೆ ಒಳಗೆ ಇಟ್ಕೊಳ್ಳಿಕ್ಕೆ ಹೋಗುದಿಲ್ಲ. ಅರ್ಥಾತ್ ಏನು ಅಂದ್ರೆ ನಾದತ್ತೆ ಪ್ರಿಯಮಂದನಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವ ದೀಪಲ್. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಹಂಗ 15ನೇ ಅಧ್ಯಾಯದಲ್ಲಿ 4 ಶ್ಲೋಕಗಳು ಈ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ನಾನು ಅದ್ರ ಪ್ರಾಸ್ತಾವಿಕವಾಗಿರ್ತಕ್ಕಂಥ 2 ಶ್ಲೋಕಗಳನ್ನು ಅಂತೀನಿ. ಅದಾದ್ಮೇಲೆ 9 ಮತ್ತು 12ನೇ ಅಧ್ಯಾಯಗಳನ್ನ ನಮ್ಮ ಇವರೆಲ್ಲರೂ ಅಂತಾರೆ ಮಕ್ಕಳು. ಅದಾದ ಬಳಿಕ ನಾನು 15ನೇ ಅಧ್ಯಾಯವನ್ನ ಪ್ರತಿಯೊಬ್ಬರಿಗೂ ಅನ್ನಲಿಕ್ಕೆ ಒಂದೊಂದ ಶ್ಲೋಕಾರ್ಧವನ್ನು ಹೇಳ್ತೀನಿ. ಅದಾದ ಬಳಿಕ ನಾವೆಲ್ಲರೂ ಏನದನ್ನು 5 ನಿಮಿಷ ಭಗವಂತನ ಒಂದು ನಾಮ ಸಂಕೀರ್ತನೆ ಮಾಡಿ ಆಮೇಲೆ ನಿಮ್ ಕೈಯಾಗ ಎಲ್ಲಾ ಕೈಯಾಗಲು ಪುಷ್ಪಗಳನ್ನು ಕೊಡ್ತಾರೆ. ಆ ಪುಷ್ಪಗಳನ್ನ ಏನ್ ಮಾಡ್ಬೇಕು ಅಂದ್ರೆ ನಾನು ಇದು ಸರಿತೀನಿ, ನೀವು ಬಂದು ಅಲ್ಲಿ ಭಗವಂತನಿಗೆ ಒಬ್ಬೊಬ್ಬರ ಅರ್ಪಣೆ ಮಾಡಿ ಮತ್ತೆ ಹಿಂಗಿಳಿದು ಹೋಗಿ ನಿಮ್ ಜಗದಲ್ಲಿ ಕೂಡ್ಬೇಕು. ಆಮೇಲೆ ಮಹಾರಾಜ ನೈವೇದ್ಯ ಆರತಿ ಆಗ್ತದೆ, ಇಲ್ಲೂ ಸಹಿತ ಭಗವದ್ಗೀತಾದ ಆರತಿ ಆಗ್ತದೆ. ಈ ಪ್ರಕಾರವಾಗಿ ಇವತ್ತಿನ ಗೀತಾ ಜಯಂತಿಯ ಒಂದು ಮರ್ಮ ಏನು ಅಂದ್ರೆ ನಮ್ಮ ಜೀವನದ ಮೂಲಭೂತ ಸಿದ್ಧಾಂತ ಆಗಿರ್ತಕ್ಕಂಥ ಯಾವ ಒಂದು ಕರ್ಮದನ್ನು ಅದ್ರ ಜೊತೆಗಿರ್ತಕ್ಕಂಥ ಭಕ್ತಿ ಜ್ಞಾನ ಯಥಾ ಪ್ರವೃತ್ತಿಯ ಭೂತಾನಾಂ ಏನ ಸರ್ವವಿದಂ ತತಂ ಅನ್ನೋದು ಜ್ಞಾನದ ಲಕ್ಷಣ. ಸ್ವಕರ್ಮಣ ತಮ್ಮ ಅಭ್ಯರ್ಥಿ ಸ್ವಕರ್ಮಣ ಅನ್ನೋದು ಕರ್ಮಯೋಗ, ಅದು ಜ್ಞಾನ ಯೋಗ. ತಮ್ಮ ಅಭ್ಯರ್ಥಿ ಅನ್ನುವಂಥದ್ದು ಭಕ್ತಿ ಯೋಗ. ಇವು ಮೂರದರದ್ದು ಸಮುಚ್ಚಯವಾಗಿರ್ತಕ್ಕಂಥ ಭಗವದ್ಗೀತೆಗೆ ನಾವು ಅನನ್ಯವಾಗಿ ಪ್ರಾರ್ಥನಾ ಮಾಡೋಣ. ಏನು ಅಂದ್ರೆ ನಮಗೂ ಸಹಿತ ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಭಗವದ್ಗೀತೆ ಚ ಅಂತರಂಗ ಅಂತ ಒಂದು ಪುಸ್ತಕ ಅದ. ಅರ್ಥಾತ್ ರಾಮಕೃಷ್ಣಾಶ್ರಮದ್ದು ಅರ್ಥಾತ್ ಸೋಮನಾಥಾನಂದ ಅನ್ನೋರು ಬರೆದಿರ್ತಕ್ಕಂಥ ಒಂದು ಪುಸ್ತಕದ ಅರ್ಥಾತ್ ಹೆಂಗು ಅದರ ನಿನ್ನ ಅಂತರಂಗದಲ್ಲಿ ಏನದು ಅದು ನಮ್ಗೆ ಸ್ವಲ್ಪ ಅನುಗ್ರಹ ಮಾಡು ಅನ್ನುವಂಥ ಭಾವನೆಯಿಂದ ಮೊಟ್ಟ ಮೊದಲು ನಾನು ಕಾಲೇಜಿನಲ್ಲಿ ಓದ್ತಾ ಇದ್ದ, BSc 1ನಲ್ಲಿ ಓದ್ತಾ ಇದ್ದ ಮಹಾರಾಜ ಚರಿತ್ರೆ ಓದಿ ಒಂದು ಮೀಟರ್ ಅರ್ಬಿ ತಗೊಂಡ್ಬಂದು ನಾನು ಪುಸ್ತಕ ಎಲ್ಲ ಕಟ್ಟಿ ಮಾಡಿದಾಗಿಟ್ಟು ಊದಿನ ಕಟ್ಟಿ ಬೆಳಗಿ ಆಮೇಲೆ ಮತ್ತೆ ಪ್ಯಾಟಿ ಒಳಗೆ ಹೋಗಿ ಏನ್ ಮಾಡಿದೆ 2 ವಸ್ತು ಖರೀದಿ ಮಾಡಿದೆ. ಒಂದ್ ಯಾವ್ದು ಅಂದ್ರೆ ಜಪಮಾಲೆ, ಇನ್ನೊಂದ್ ಯಾವ್ದು ಅಂದ್ರೆ ಭಗವದ್ಗೀತಾ. ಅಲ್ಲಿಂದಲೂ ನನಗೆ ಭಗವದ್ಗೀತೆ ಬಗ್ಗೆ ಅಂದ್ರೆ ಅತ್ಯಂತ ಒಂದೇನದ ಎಷ್ಟರೇ ಭಗವದ್ಗೀತಾ ಎಲ್ಲಿ ಭಗವದ್ಗೀತಾ ಯಾವ ಪದ್ಧತಿ ಒಳಗದು ನಾನು ತಗೊಂಡು ಬಂದು ನನ್ನ ಹತ್ರ ಇಟ್ಕೊಂಡಿದ್ದೆ. ಭಗವದ್ಗೀತೆ ಅನೇಕ ಪ್ರಕಾರದ ಅರ್ಥಾತ್ ನಾವು ಒಂದು ದಿವಸ ನಮ್ಮ PG ಕುಲಕರ್ಣಿ ಅವರ ಬೀಗರ ಮನೆಗೆ ಹೋಗಿದ್ವಿ. ಅವರ ಬರೆದಿರ್ತಕ್ಕಂಥದ್ದು ಶ್ರೀನಿವಾಸರಾವ್ ರಿತ್ತಿ ಅಂತಕ್ಕಂಥವ್ರು ಅವ್ರೇನ್ ಮಾಡಿದ್ರು ಅದನ್ನ ಶುದ್ಧೀಕರಣ ಮಾಡಿರ್ತಕ್ಕಂಥದ್ದು. ಅದನ್ನ ಅರ್ಥಾತ್ ಏನು ಆಲೂರು ವೆಂಕಟರಾಯರು ಅದನ್ನ ಅನುವಾದ ಮಾಡಿರೋದನ್ನ ಇವರು ಪುನರ್ ಮುದ್ರಣ ಆಗುವ ಸಮಯದಲ್ಲಿ ಅದನ್ನು ತಿದ್ದಿ ಅದನ್ನು ಅತ್ಯಂತ ಏನು ಅಂದ್ರೆ ಪರಿಷ್ಕೃತಗೊಳಿಸಿರ್ತಕ್ಕಂಥ ಗ್ರಂಥ ಇತ್ತು. ಅದನ್ನ ನೋಡಿದ ಕೂಡ ಲೋಕಮಾನ್ಯ ತಿಲಕರು ಬರೆದಿರ್ತಕ್ಕಂಥ ಭಗವದ್ಗೀತಾ ರಹಸ್ಯ ಪುಸ್ತಕ ಅದನ್ನ ನೋಡಿದ ಕೂಡ ನಮ್ಮ ಬಾಯಾಗ ನೀರು ಬಿಟ್ಟು ಅರ್ಥಾತ್ ಮತ್ತೆ ನಾವು ಅದನ್ನ ನಮ್ ಕೊಟ್ಟರು ನಾವು ತಗೊಂಡ್ ಬಂದ್ವಿ. ನಮ್ಗೆ ಹೆಂಗು ಅಂದ್ರೆ ಆ ಪುಸ್ತಕ ಆದ್ರೂ ಮನೆಯೊಳಗೆ ಇರ್ಲಿ ಅನ್ನುವಂಥ ಭಾವದಿಂದ ನಾವು ಕನಿಷ್ಠ ಏನು ಅಂದ್ರೆ ಭಗವದ್ಗೀತಾ ಅರ್ಥಾತ್ ಏನು ಅಂದ್ರೆ ಏನಾದ್ರೂ ಈ ಸತ್ಪುರುಷ ನಾನು ಎಷ್ಟೋ ಸಲ ಹೇಳಿದೀನಿ. ನಮ್ಮ ಮನೆಯೊಳಗೆ ಶೋಕೇಶ್ನಾಗ ಕಪ್ಪು ಬಸಿ ಇಟ್ಟೆ, ಗ್ಲಾಸ್ ಇಟ್ಟೆ, ಅಂತ ಇಂಥ ಚೀನಿ ಮಣ್ಣಿನ ಮತ್ತೇನಾದ್ರು ಬೊಂಬೆ ಇಟ್ಟೆ, ಪ್ಲಾಸ್ಟಿಕ್ ಮಾಡ್ತಿರ್ತಾರೆ. ಅವನ್ನೆಲ್ಲ ಏನ್ ಅವ್ ಸಣ್ಣ ಹುಡುಗತೆ ಅದನ್ನೆಲ್ಲ ತೆಗೆದು ಜ್ಞಾನೇಶ್ವರಿ ದಾಸಬೋಧ ಅಥವಾ ಭಾವಾರ್ಥ ಭಾಗ ನಮ್ಗೆ ತಿಳಿದೇ ಇದ್ರು ಅಷ್ಟವು ಶೋಕೇಶ್ನಾಗರೇ ಇರ್ಕೋವಲ್ವಾ ಅವಕ್ಕೊಂದ್ಸಲ ನಮಸ್ಕಾರ ಮಾಡಿದ್ರು ಎಷ್ಟು ಪುಣ್ಯ ಬರ್ತದ್ರಿ. ಅಂತ ಒಂದು ಭಗವದ್ಗೀತಾ ಉಪನಿಷತ್ತು ರಾಮಾಯಣ ಮಹಾಭಾರತ ಅರ್ಥಾತ್ ಏನು ಅಂದ್ರೆ ರಾಮಾಯಣಗಳು ಎಷ್ಟು ಪ್ರಕಾರದ ರಾಮಾಯಣವನ್ನು ವಾಲ್ಮೀಕಿ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ, ತುಳಸಿ ರಾಮಾಯಣ, ಹಿಂಗ ಭಾವಾರ್ಥ ರಾಮಾಯಣ, ಹಿಂಗ ರಾಮಾಯಣ ಮಹಾಭಾರತ ಇಂಥ ಗ್ರಂಥಗಳನ್ನು ಮನೆಯೊಳಗಿಟ್ರೆ ನಾವು ಓದ್ದೇ ಇದ್ರು ಸಹಿತ ಅರ್ಥಾತ್ ಏನು ಅಂದ್ರೆ ಅದ್ರ ಬಗ್ಗೆ ಪೂಜ್ಯ ಇದ್ರ ಬಗ್ಗೆನೂ ಒಂದು ಉದಾಹರಣೆ ನಮ್ಗೆ ನೆನಪಾಗ್ತಾ ಇದೆ. ಅದನ್ನ ಈಗೇನು ಹೇಳುವುದಿಲ್ಲ. ಅರ್ಥಾತ್ ಏನು ಅಂದ್ರೆ ಒಬ್ಬ ಡಾಕು ಇದ್ದ. ಡಾಕು ಇದ್ದ ಸಾತಾರದಲ್ಲಿ ಒಬ್ರು ಅರ್ಥಾತ್ ಏನು ಅಂದ್ರೆ ಸತ್ಪುರುಷ ಒಬ್ರು ಒಳ್ಳೆ ಮನುಷ್ಯ ಅಂದ್ರೆ ಸತ್ಪುರುಷರಲ್ಲ, ಲೌಕಿಕ ಮನುಷ್ಯ, ಪ್ರಾಪಂಚಿಕ ಮನುಷ್ಯ, ಬಹಳ ಸಜ್ಜನ ಮನುಷ್ಯ ಇದೆ. ಅವ್ರ ಕಡೆಗೆ ಆ ಡಾಕು ಮ್ಯಾಲಿನ ಕಾಲ ಬರ್ತಿದ್ದ, ಕಳ್ಳ ದರೋಡೆಖೋರ್ ಮನುಷ್ಯ. ಅವನು ಏನ್ ಮಾಡ್ದ ಅಂದ್ರೆ ಒಂದ್ಸಲ ಅವ್ನು ಬಂದ್ ಏನಂದ, ನಾನು ಖರೆ ಅಂದ್ರೆ ಹಿಂಗ ಇದ್ದೀನಿ ಮನುಷ್ಯ, ನಾನದು ಏನ್ ಮಾಡಿದೆ ನನ್ನ ವೃತ್ತಿನ ಆಗಿಬಿಟ್ಟದ. ಆದ್ರೆ ನನ್ನ ಜೀವನದಲ್ಲಿ ನನಗೂ ಚಲೋ ಆಗ್ಬೇಕು ಅನಿಸ್ತದ, ನನಗೆ ಓದ್ಲಿಕ್ಕೆ ಬರಂಗಿಲ್ಲ, ಬರೀಲಿಕ್ಕೆ ಬರಂಗಿಲ್ಲ, ನಾನು ಏನ್ ಮಾಡ್ಲಿ ಅಂದಾಗ ಅವ್ರು ಏನ್ ಮಾಮ ದಾಂಡೇಕರ್ ಬಹುಶಃ ಅವ್ರು ಏನಂದ್ರು ಅಂದ್ರೆ ಬಾಕಿ ಏನ್ ಮಾಡ್ಬೇಡಪ್ಪ, ತಗೋ ಇದನ್ನ ಜ್ಞಾನೇಶ್ವರಿ ನಿನ್ನ ಮನ್ಯಾಗ ಇಟ್ಕೋ, ನೀನು ಪ್ರತಿ ದಿವಸ ಸ್ನಾನ ಆದ ಕೂಡಲೇ ಇಟ್ಕೊಂಡಿದಪ್ಪ ಅಂದ್ರ ಒಂದ್ ತುಳಸಿ ಏರಿಸಿ ನಮಸ್ಕಾರ ಮಾಡು. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಆ ಮನುಷ್ಯ ಡಾಕುತನ ಕಳ್ಳತನ ಮಾಡೋದನ್ನ ಬಿಟ್ಟ
ಆಮೇಲೆ ಅಗ್ನಿ ಸಜ್ಜನಿಕೆಯಿಂದ ಒಬ್ಬ ಜ್ಞಾನೇಶ್ವರ ಇದಕ್ಕೆ ದೇಹು ಈ ಆಳಂದಿಗೆ ವಾದಿ ಹೋಗ್ಲಿಕ್ಕತ್ತ ನಾಮಸ್ಮರಣೆ ಮಾಡ್ಲಿಕ್ಕತ್ತ ಅರ್ಥಾತ್ ಏನು ಅಂದ್ರ ಅದು ವೈಬ್ರೇಷನ್ ಹೆಂಗಿರ್ತದೆ ಅಂದ್ರೆ ದಿವ್ಯವಾದ ವೈಬ್ರೇಷನ್ ಇರ್ತದೆ. ಆದ್ರಿಂದ ಮನೆಯೊಳಗೆ ಅಂತ ವೈಬ್ರೇಷನ್ ಇರ್ಬೇಕು. ಟಿವಿ ವೈಬ್ರೇಷನ್ ಅರ್ಥಾತ್ ಮೊಬೈಲ್ ವೈಬ್ರೇಷನ್, ಮನ್ಯಾಗ ನಾವು ಒಬ್ರಿಗೊಬ್ರು ವಾದ ವಿವಾದದ ವೈಬ್ರೇಷನ್, ಇದರಿಂದ ಈ ಮನೆ ಎಲ್ಲ ತುಂಬಿ ಮನ್ಯಾಗ ಇದ್ದವ್ರಿಗೆ ಒಟ್ಟು ಮನುಷ್ಯರಿಗೆ ಸಮಾಧಾನ ಆಗಂಗಿಲ್ಲ, ಹೊರಗಿನಿಂದ ಹೋದವ್ರಿಗೂ ಸಮಾಧಾನ ಇಲ್ಲ, ಒಳಗೆ ಇದ್ದವ್ರಿಗೂ ಸಮಾಧಾನ ಇಲ್ಲ. ಅದಕ್ಕಿಂತ ಇಂತಹ ಪುಸ್ತಕಗಳ ಗ್ರಂಥಗಳನ್ನು ಇಟ್ಟಿವಿ ಅಂದ್ರೆ ಏನೋ ಒಂದು ಸೂಕ್ಷ್ಮ ಇದೆ. ಹೇಳಿದ ವೈಬ್ರೇಷನ್. ನಾವು ಬ್ರಹ್ಮಾನಂದ ಮಹಾರಾಜ ಚರಿತ್ರೆ ಬರೆದ ಬೆಳಕ ಕಾರವಾರಕ್ಕೆ ಹೋಗಿದ್ವಿ. ಕಾರವಾರದಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಕಾಮತ್ ಅಂತ. ಅವ್ರು ಬಹಳ ಆಧ್ಯಾತ್ಮಿಕ ಒಂದು ಇದು ಅದ. ಅವ್ರು ಹೇಳಿದ್ರು, ನಾನು ಫಕ್ತ 1-2 ತಾಸು ನಾನು ದವಾಖಾನೆಯಲ್ಲಿ ಕೂಡ್ತೀನಿ, ಉಳಿದಿದ್ದ ಎಲ್ಲಾ ಸಮಯ ನಾನು ಏನಾದ್ರು ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕಳಿತೀನಿ ಅಂತಂದ್ರು. ನಾನು ಅವ್ರಿಗೆ ಬ್ರಹ್ಮಾನಂದ ಮಹಾರಾಜ ಚರಿತ್ರೆ ಕೊಟ್ಟು ಕೂಡ ಅವ್ರು ಒಂದು ಕ್ಷಣ ಹಿಂಗ್ ಮಾಡಿದ್ರು. ಅಂದ್ಕೊಳ್ಳಿ ನಾನು ಯಾಕಿದೆ ಅಂತ, ಏನು ವೈಬ್ರೇಷನ್ ಅದ ಇದ್ರಾಗ ಅಂತ, ಎಷ್ಟರೇ ಇದ್ರೊಳಗೆ ಭಾವ ತರಂಗದ. ಅರ್ಥಾತ್ ನಾನು ಬರ್ತೀನಿ ಅನ್ನೋದಾಗಲಿ ಬ್ರಹ್ಮಾನಂದ ಚರಿತ್ರೆ ಅಲ್ಲ ಅದ್ರಾಗ, ಅದರೊಳಗೆ ಎಂಥ ವೈಬ್ರೇಷನ್ ಅದ. ಹೆಂಗೋ ಅಲ್ಲಿ ಭಗವದ್ಗೀತಾ ಮನೆಯಾಗಿರ್ಬೇಕು, ಉಪನಿಷತ್ತುಗಳು ಇರ್ಬೇಕು, ರಾಮಾಯಣ ಇರ್ಬೇಕು, ಮಹಾಭಾರತ ಇರ್ಬೇಕು. ಇಂಥ ಪುಸ್ತಕಗಳನ್ನ ನಾವು ಮನೆಯಲ್ಲಿ ಇಟ್ಕೊಂಡು ಅವುಗಳಿಗೆ ನೀವು ವರ್ಷಕ್ಕೆ ಒಂದ್ಸಲನೋ ಗೀತಾ ಜಯಂತಿ ಇದ್ದಾಗ ಗೀತಾ ಪುಸ್ತಕ ತೆಗೆದು ಇದನ್ನ ಮಾಡಿದ್ವಿ. ಅರ್ಥಾತ್ ರಾಮ ಜನ್ಮ ಇದ್ದಾಗ ರಾಮಾಯಣ ತೆಗೆದು ಅರ್ಥಾತ್ ಮುಂದಿಟ್ಕೊಂಡು ಅದಕ್ಕೊಂದು ಆರತಿ ಮಾಡಿದ್ವಿ. ಅದೇ ರೀತಿಯಾಗಿ ಅರ್ಥಾತ್ ಏನು ಅಂದ್ರೆ ಯಾವಾಗ ನಮ್ಗೆ ಅನುಕೂಲ ಸೌಡ ಆಗ್ತದನೋ ಅವಾಗ ಯಾವ್ದಾದ್ರೂ ಒಂದು ಪುಸ್ತಕವನ್ನು ನಾವು ಒಂದು ಪುಟನೋ 2 ಪುಟನೋ 4 ಪುಟನೋ ಓದಿದ್ವಿ. ಇದರೊಳಗಿಂದ ಜೀವನ ನಿರ್ಮಾಣ ಆಗ್ತದೆ, ಜೀವನ ದಿಶಾ ಬದಲಾಗ್ತದೆ. ಆ ದೃಷ್ಟಿಯಿಂದ ನಾವು ಭಗವದ್ಗೀತೆಗೆ ಅತ್ಯಂತ ಮಹತ್ವದ. ಆದ್ದರಿಂದ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಗೀತೆ ಕೆಲವು ಶಬ್ದಗಳನ್ನು ಶ್ರವಣ ಮಾಡೋಣ. ಆಮೇಲೆ ನೈವೇದ್ಯ ಆರತಿ ಅಂತ ಅನ್ನುವಂಥದ್ದಾಗ್ತದೆ. ವಂಶೀ ವಿಭೂಷಿತಕರಾನ್ನವನೀಲದಾಭ ಪೀತಾಂಬರಾದರುಣಬಿಂಬ ಫಲಾದರೋಷ್ಠ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಗೋಪಾಲ ಕೃಷ್ಣ ಮಹಾರಾಜ ಕಿ ಜೈ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ, ಯಾರಿಗೆ ಬರ್ತದೆ ಎಲ್ಲರೂ ಅಲ್ಲಿ ಕಟ್ಟಿ, ನಾರಾಯಣೇನ ಸ್ವಯಂ ವ್ಯಾಸೇನ ಕೃತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ತುಲ್ಲಾರವಿಂದಾಯತ ಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಸರ್ವೋಪನಿಷದೋ ಗಾವೋ ದೌಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭೀಷ್ಮದ್ರೋಣತಟಾ ಜಯದ್ರಥತಟಾ ಗಾಂಧಾರನೀಲೋತ್ಕಲಾ ಶಲ್ಯಗ್ರಾಹವತೀ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ. ಅಶ್ವತ್ಥಾಮ ವಿಕರ್ಣ ಘೋರಮಕರಾ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾ ಖಲು ಪಾಂಡವೈರ್ನತಿ ಕೈವರ್ತಕೇಶವಃ. ಪಾರಾಶರ್ಯವತ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ. ಲೋಕೆ ಸಜ್ಜನ ಷಟ್ಪದೈರಹರಃ ಪೀಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಖಲು ಪ್ರಧ್ವಂಸಿನಃ ಶ್ರೇಯಸೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ನಂ ಸಾಮಗಾಃ. ಧ್ಯಾನಾವಸ್ಥಿತತಜ್ಜಲೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾನ್ತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ. ಶಾಂತಾಕಾರಂ ಭುಜಗಶಯನಂ
ಗೋಪಾಲಕೃಷ್ಣ ಮಹಾರಾಜ ಕಿ ಜೈ. ಎಲ್ಲರೂ 9ನೇ ಹೇಳ್ತೀವಿ ಇದ್ದವ್ರು. ಶ್ರೀ ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯಯೋಗಃ. ಶ್ರೀ ಭಗವಾನುವಾಚ ಇದಂ ತುದೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ. ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ. ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ. ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರವತ್ಮನಿ. ಮಯಾ ಗತಮಿದಂ ಸರ್ವಂ ಜಗದವ್ಯಕ್ತಂ ಮೂರ್ತಿನಾ. ಮತ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷವಸ್ಥಿತಃ. ನ ಚ ವಸ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಗ್ರಂಥ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಭೌಮಃ. ತಥಾ ಸರ್ವಾಣಿ ಭೂತಾನಿ ಮತ್ಸಾನಿ ತ್ರಿಪದಾರಯ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ. ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಪ್ರಕೃತಿಂ ಸ್ವಾಮನಶ್ಕರ್ಮ್ಯ ವಿಸೃಜಾಮಿ ಪುನಃ ಪುನಃ. ಭೂತಗ್ರಾಮಂ ಕೃಷ್ಣಮವಶಂ ಪ್ರಕೃತೆ ವಶಾತ್. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಮಯಾಧ್ಯಕ್ಷೇಣ ಪ್ರಕೃತಿಃ ಸ್ತೂಯತೆ ಸಚರಾಚರಂ. ಹೇತುನಾನೇನ ಕೌಂತೆಯ ಜಗದ್ದಿ ಪರಿವರ್ತತೆ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಮೋಘಾಶಾಮೋಘ ಕರ್ಮಾಣೋ ಮೋಘಜ್ಞಾನಾವಿಚೇತಸಃ. ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶಿತಾಃ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ. ಭಜಂತೆ ಮನ್ಯಮನಸೋ ಜ್ಞಾತ್ವಾ ಭೂತಾದಿಮಂ ವ್ಯಯಂ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ. ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಜ್ಞಾನಯಜ್ಞೇನ ಸಾಧನೆಯೇ ಯಜಂತೋ ಮಾಂ ಉಪಾಸತೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಅಹಂ ಕರ್ತುರಹಮಿರ್ಯಜನ ಕೃತಾಹಂ ಮಹೋಷಧಂ. ಮಂತ್ರೋಹಮಹಮೇವಾಚ್ಯಮಹಮಗ್ನಿರಹಮೂಲಂ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ. ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮೈದುರೇವ ಚ. ಗತಿರ್ಭಕ್ತಾ ಪ್ರಭುಸ್ಸಾಕ್ಷಿ ನಿವಾಸ ಶರಣಂ ಸುತ. ಪ್ರಭವಕ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ತವಾಮ್ಯಹಂ ಹನುಮಸ್ಸಂ ವಿವೃಣಾಂ ವಿಸೃಜಾಮಿ ಚ. ಅಮೃತಂ ಚೈವ ಪ್ರತಿಷ್ಠಾಂ ಸತತಚ್ಚಾಹಮರ್ಜುನ. ತ್ರೈವಿದ್ಯಾ ಮಾಂ ಸೋಮತಾ ಭೂತಭಾವಾ. ಯಜ್ಞೈರಿಶ್ವಾಸರ್ವಲಿಪ್ತಾನ್ಯಂತೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ. ಅಶ್ಯಂತಿ ದಿವ್ಯಾಂತಿ ವಿದೇವ ಭೋಗಾನ್. ಏತಂ ಭುಕ್ತ್ವಾ ಸರ್ವಲೋಕಂ ವಿಶಾಲಂ. ಶ್ರೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಏವಂ ತ್ರೈಧರ್ಮಮನುಪ್ರಪನ್ನಾ. ತಥಾಗತಂ ಕಾಲಕಾಮಾ ಲಭಂತೆ. ಅನನ್ಯಾಶ್ಚಿತ್ತಯಂತೋ ಮಾಂ ಯೇ ಜನಾಃ ಪರಿಪಾಸತೆ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ये पेण्यदेवता भक्ता यजन्ते श्रद्धयान्विताः. तेऽपि मामेव कौन्तेय यजन्ते विधिपूर्वकम्. अहं हि सर्वयज्ञानां भोक्ता च प्रभुरेव च. न तु मामपि जानन्ति तत्त्वेनादर्शन्ति ते. यान्ति देवव्रता देवान् पितॄन्यान्ति पितृव्रताः. भूतानि यान्ति भूतेज्या यान्ति मद्याधिनोऽपि माम्. पवित्रं पुष्पं फलं तोयं यो मे भक्त्या प्रेषति. तदहं भक्तिप्रवृत्तम् अश्नामि प्रियतात्मनः. यत्करोषि यदश्नासि यज्जुहोषि ददासि यत्. यच्च पश्यसि कौन्तेय तत्पुरुषमदर्पणम्. शुभाशुभफलैरेवं मोक्षते कर्मबन्धनैः. सन्न्यासयोगयुक्तात्मा विमुक्तो मामुपैष्यति. समोऽहं सर्वभूतेषु न मे द्वेषति न प्रियः. ये भजन्ति तु मां भक्त्या मयि ते देशिताम्यहम्. अपि चेत् दुराचारो भजते मामनन्यः. साधुरेव समन्तव्यः सम्यक् व्यवस्थितो हि सः. क्षिप्रं भवति धर्मात्मा शस्त्रशान्तिं गच्छति. कौन्तेय प्रतिजानीहि न मे भक्तः प्रणश्यति. मां हि पार्थव्यपाश्रित्य एभिः पावयो मयः. स्त्रियो वैश्याः तथा शूद्राः तेऽपि यान्ति परां गतिम्. किं पुनर्ब्राह्मणाः पुण्या भक्ता राजश्रेष्ठाः. अनित्यं सुखं लोकमिमं प्राप्नुते स्माः. मन्मनोऽहमद्भक्तो मद्याजी मां नमस्कुरु. मामे वैश्यति प्रेमात्मानं नमस्कारायणः. ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे राजविद्याराजगुह्ययोगो नाम नवमोऽध्यायः. श्रीकृष्णार्पणमस्तु.
द्वादशोऽध्यायः योगः एवं सततयुक्ताये भक्ताः परिभाषते येषामक्षरमं व्यक्तं तेषां के योगवित्तमाः श्रीभगवानुवाच मय्यावेशमनो ये मां नित्ययुक्ता उपासते श्रद्धया परयोपेतास्ते मे युक्ततमा मताः एत्वक्षरमनिर्देशम् अव्यक्तं परिभाषते सर्वत्र कवचिन्त्यं च कूटस्थमचलं ध्रुवम् सन्नियम्ये क्रियाविलापं सर्वत्र समबुद्धयः ते प्राप्नुवन्ति मामेव सर्वभूतहिते रताः क्लेशोऽधिकतरस्तेषाम् अव्यक्ताः सत्तचेतसाम् अव्यक्ताः दुःखं देहवद्भिरवाप्यते ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि मय्येव मनाधस्व मयि बुद्धिं निवेशय निवशिष्यसि मय्येवादौ न संशयः अथ चित्तं समाधातुं न शक्नोषि मयि स्थिरम् अभ्यासयोगेन ततो मामिष्टार्थं धनञ्जय अभ्यासेऽप्यसमर्थोऽसि मत्कर्म परमो भव तदर्थमपि कर्माणि कुर्वन् सिद्धिमवाप्स्यसि अथैतदपि शक्तोऽसि कर्तुं मद्योगमाश्रितः सर्वकर्मफलत्यागं ततः कुर्यात्मवान् श्रेयो हि ज्ञानमभ्यासात् ज्ञानात् ज्ञानं विशिष्यते ध्यानात् कर्मफलत्यागस्यागाच्छानिरन्तरम् अध्यक्षा सर्वभूतानां मैत्रः करुण एव च निर्ममो निरहङ्कारः समदुःखः सुखक्षमी सन्तुष्टः सततं योगी यथात्मा दृढनिश्चयः मयि अर्पितमनो बुद्धिर्यो मद्भक्तः मे प्रियः यस्मान्नो विदते लोको लोकानो विदते जयः हर्षामर्षभयोद्वेगैर्मुक्तो यस्य मे प्रियः अनपेक्षशुचिर्दक्ष उदासीनो गतव्रतः सर्वारम्भपरित्यागी यो मद्भक्तः मे प्रियः यो न द्वेष्टि न शोचति न काङ्क्षति शुभाशुभपरित्यागी भक्तिमान् यस्य मे प्रियः समशत्रौ च मित्रे च तथा मानापमानयोः शीतोष्णसुखदुःखेषु समः संविवर्जितः तुल्यनिन्दासुधर्मो हि सन्तुष्टो येन केनचित् अनिकेतस्य रमतिर्भक्तिमान् मे प्रियो नरः हेतुधर्म्यामृतमिदं यथोक्तं परिभाषते श्रद्धदानानन्तरः भक्तास्तेऽपि मे प्रियाः ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः श्रीकृष्णार्पणमस्तु ಇನ್ನು 15ನೇ ಅಧ್ಯಾಯ ಹೇಳ್ತೀನಿ ಹೇಳು ಅಥ ಪಂಚದಶೋಧ್ಯಾಯಃ ಪುರುಷೋತ್ತಮ ಯೋಗಃ ಶ್ರೀ ಭಗವಾನುವಾಚ ಊರ್ಧ್ವಮೂಲಮದಶಾಖಂ ಅಶ್ವತ್ಥಂ ಪ್ರಾಹುರ್ವ್ಯಯಂ ಛಂದಾಂಸಿ ಯಸ್ಯ ಫಲನಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಜಾಗನ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಂ ಮೂಲಂ ಸಂಘಶಸ್ತ್ರೇಣ ದೃಢೇನ ಛಿತ್ವಾ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣಿ ನಿರ್ಮಾಣಮೋಹಾದ್ಯತಸಂಗದೋಷ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾ ಸುಖದುಃಖಸಂಜ್ಞೈಃ ಗಚ್ಚನ್ತೆ ಮೂಢಾ ಪದಮವ್ಯಯಂ ತತ್
तद्भासयते सूर्यो शशाङ्को न पावकः यद्गत्वा न निवर्तन्ते तद्धाम परमं मम ममैवांशो जीवलोके जीवभूतः सनातनः मनश्चष्ठानीन्द्रियाणि प्रकृतिस्थानि कर्षति शरीरं यदवाप्नोति यच्चापिक्रमतीश्वरः गृहीत्वैतानि संयाति वायुर्गन्धानिमाशयात् श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते क्रामन्तं स्थितं वापि ज्ञानं वा गुणान्वितं विमूढानानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितं यतन्तोऽप्यकृतात्मानो नैनं पश्यन्ति चेतसः यदादित्यगतं तेजो जगद्भासयतेऽखिलम् यच्चन्द्रमसि यच्चाग्नौ तेजो विद्धिमामकम् रामाविश्य च भूतानि धारयाम्यहमोजसा उष्णामि चौषधी सर्वा सोमो भूत्वा रसात्मकः अहं वैश्वानरो भूत्वा प्राणिनां देहमाश्रितः प्राणापानसमायुक्तः पचाम्यन्नं चतुर्विधं सर्वस्य चाहं हृदि सन्निविष्टो तस्मृतिर्ज्ञानमपोहनं च वेदैश्च सर्वैरहमेव वेद्यो वेदान्तकृद्वेदविदेव चाहं द्वाविमो पुरुषौ लोके क्षरश्चाक्षर एव च क्षरः सर्वाणि भूतानि भूतस्थोऽक्षर उच्यते उत्तमः पुरुषस्त्वन्यः परमात्मेत्युदाहृतः यो लोकत्रयमाविश्य विभक्त्यव्यय ईश्वरः यस्मात्क्षरमतीतोऽहम् अक्षरादपि चोत्तमः तोऽस्मि लोके वेदे च प्रतिथः पुरुषोत्तमः यो मामेव सम्मूढो जानाति पुरुषोत्तमम् स सर्वविद् भजति मां सर्वभावेन भारत इति गुह्यतमं शास्त्रम् इदमुक्तं मया नघ एतत् बुद्ध्वा बुद्धिमान् स्यात् प्रत्यक्ष्य भारत। ओम तत्सदिति श्रीमद्भगवद्गीतासु उपनिषत् ओम तत्सदिति श्रीमद्भगवद्गीतासु उपनिषत्सु ब्रह्म विद्यायां योगशास्त्रे श्रीकृष्णार्जुन संवादे पुरुषोत्तम योगो नाम पंचदशोऽध्यायः।
ಏ ಶಿಶಿ ಒಂದು ಇದನ್ನ ಕೃಷ್ಣನ ಭಜನೆ ಹೇಳ. ಅರ್ಥ ಮಾಡಿ ಮೆಚ್ಚುನ ಪೂಜೆ ಶ್ರೀರಾಮ್. ರಾಧಾ ರಮಣ 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 ಗಿರಿಧಾರಿ ಗೋವಿಂದ ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಕೇಶವ ನೀಲಮೇಘ ಸುಂದರ ನಾರಾಯಣ ಕೇಶವ ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ ನಂದ ಗೋಪುರಂದ ನಾರಾಯಣ ಕೇಶವ ನಂದ ಗೋಪಕಂದ ನಾರಾಯಣ ಕೇಶವ ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ ನಂದ ಗೋಪರಂದ ನಾರಾಯಣ ಕೇಶವ ಹರಿನಾರಾಯಣ ಕೇಶವ ಹರಿನಾರಾಯಣ ಕೇಶವ ನಾರಾಯಣ 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 ನಾರಾಯಣ
ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಮೇಘ ಸುಂದರ ನಾರಾಯಣ ಕೇಶವ ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ गोपाल कृष्ण भगवान की ಈಗ ನಾನೊಂದು
ಕೃಷ್ಣಾಷ್ಟಕ್ಕೆ ಹೇಳ್ತೀನಿ, ಇದನ್ನೆಲ್ಲ ಒಂದು ಆಮೇಲೆ ನೈವೇದ್ಯ ಆರತಿ ಮಾಡು ಎಲ್ಲ ಒಂದು 4 ಕೊಟ್ಬಿಡ, ಹಿಂದಿ ತಿಂದು ಕೊಡ್ಬೇಕು. ಶ್ರೀರಾಮ ಸಮರ್ಥ. ನಾ ಹೇಳ್ತೀನಿ, ಎಲ್ಲರೂ ಅನ್ಬೇಕು. ವಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಪಸಿ ಪುಷ್ಪ ಸಂಕಾಶಂ ಹಾರನೂಪುರಶೋಭಿತಂ ರತ್ನಕಂಕಣ ಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣಚಂದ್ರ ವಿಭಾನನಂ ವಿಲಸತ್ ಕುಂಡಲಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಉತ್ಫುಲ್ಲ ಪದ್ಮಪತ್ರಾಕ್ಷಂ ನೀಲಧೀಮೂತ ಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣೀ ಕೇಳಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಅವಾಪ್ತ ತುಳಸೀ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದ್ವಂ ಕುಂಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾತರುತ್ಥಾಯ ಯಃ ಪಠೇತ್ ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಗೋಪಾಲ ಕೃಷ್ಣ ಮಹಾರಾಜ ಕಿ ಜೈ. ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಸಚ್ಚಿದಾನಂದ ಸದ್ಗುರು ಶ್ರೀ ಬ್ರಹ್ಮದೇವ ಮಹಾರಾಜ ಕಿ ಜೈ. ಶ್ರೀ ಬ್ರಹ್ಮಾನಂದ ಮಹಾರಾಜ ಕಿ ಜೈ. ನೈವೇದ್ಯ ಮಂತ್ರ ಪುಷ್ಪಾಂಜಲಿ ಜೊತೆಗೆ ಎಲ್ಲರಿಗೆ